ಬೇರೆ ಊರವ್ರ ತರ ಕಾಣಿಸ್ತೀರಾ. ಯಾರು ಇವರೆಲ್ಲ? ನಿನ್ನೆ ರಾತ್ರಿ ಚಿಕ್ಕಮಂಗ್ಳೂರಲ್ಲಿ ಬಸ್ ಹತ್ತದೆ. ಬಸ್ಸಲ್ಲಿ ಅವರು ನನ್ನೇ ನೋಡ್ತಿದ್ರು. ಬೆಳಗ್ಗೆ ಬಸ್ ಇಳಿದಾಗಿಂದನೂ ನನ್ನನ್ನೇ ಫಾಲೋ ಮಾಡ್ತಿದ್ರು. ನನಗೆ ತುಂಬಾನೇ ಭಯ ಆಯ್ತು. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡ್ ಬಂದೆ. ಅಷ್ಟರಲ್ಲಿ ನೀವು ದೇವ್ರು ಬಂದಾಗ ಬಂದು ನನ್ನ ಸೇವ್ ಮಾಡಿದ್ರಿ. ಯಾರೋ ಪೋಲಿಗಳು ಅನ್ಸುತ್ತೆ. ಒಂಟಿ ಹುಡುಗಿ ಅಂತ ಕಣ್ಣು ಹಾಕಿರ್ಬೇಕು. ಅದ್ ಸರಿ, ಮೈಸೂರಲ್ಲಿ ಎಲ್ಲಿ ಹೋಗ್ಬೇಕು? ಒಂದ್ ನಿಮಿಷ. ಇಲ್ಲಿಗೆ. ಓ, ಸರಸ್ವತಿಪುರಮ್ಮ. ಒಂದ್ ಕೆಲಸ ಮಾಡಿ, ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ. ಅವರಿಗೆ ಅಡ್ರೆಸ್ ತೋರಿಸಿ ಅವ್ರು ಕರ್ಕೊಂಡು ಹೋಗ್ತಾರೆ. ತಗೊಳ್ಳಿ. ಒಂದ್ ನಿಮಿಷ. ಹಾ, ಹೇಳಿ. ಅದು ನಾನು ಈ ಊರಿಗೆ ಬೇರೆ ಹೊಸಬ್ಳು. ಅಂದ್ರೆ ನನ್ಗಿಲ್ಲಿ ಯಾರು ಪರಿಚಯ ಇಲ್ಲ. ನೀವ್ ಹೋದ್ಮೇಲೆ ಮತ್ತೆ ಆ ಪೋಲಿಗಳು ಬಂದು ಎಲ್ಲಿ ತೊಂದರೆ ಕೊಡ್ತಾರೋ ಅಂತ ಭಯ ಆಗ್ತದೆ. ಅದಕ್ಕೆ ನೀವ್ ಜೊತೆಲಿ ಬಂದು ಅಡ್ರೆಸ್ ತೋರಿಸಿದ್ರೆ ಹೆಲ್ಪ್ ಆಗುತ್ತೆ. ಪ್ಲೀಸ್. ಅದೆಲ್ಲ ಆಗಲ್ಲ ರೀ, ನಾನು ಬೇರೆ ಟೆನ್ಷನ್ ಅಲ್ಲಿ ಇದ್ದೀನಿ. ಹಲೋ, ಎಲ್ಲೋ ಇದ್ಯಾ? ಬೇಗ ಬಾ ಮನೆಗೆ, ಎಲ್ರು ಕಾಯ್ತಾ ಇದೀವಿ. ಕೊಡಿಲ್, ನಾನು ಮಾತಾಡ್ತೀನಿ. ಏನ್ ಡಿಸೈಡ್ ಮಾಡ್ದೋ? ಯಾವ್ದ್ರ ಬಗ್ಗೆ ಅಪ್ಪ? ರಾತ್ರಿ ಎಲ್ಲ ರಾಮಾಚಾರಿ ಸಿನಿಮಾ ನೋಡಿ ಯಶ್ಗೂ ರಾಧಿಕಾ ಪಂಡಿತ್ಗೂ ಏನ್ ಸಂಬಂಧ ಅಂತ ಕೇಳ್ದಂಗಾಯ್ತು. ಸರಿ, ನನ್ ಟೆನ್ಷನ್ ನನಗೆ, ಇವ್ರು ಬೇರೆ ತಲೆ ತಿಂತಾರೆ ಸುಮ್ಮನೆ. ಸಾರಿ, ನೀವು ಟೆನ್ಷನ್ ಅಲ್ಲಿ ಇದ್ದಾಗಿದೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ರೀ, ಒಂದ್ ನಿಮಿಷ. ಸರಿ, ಬನ್ನಿ ಹೋಗೋಣ. ಇಲ್ಲಿ ಒಂದು ಆಟೋನು ಕಾಣಿಸ್ತಿಲ್ಲ. ನಂಗೆ ಬೇರೆ ಲೇಟ್ ಆಗ್ತಿದೆ. ನಡ್ಕೊಂಡೇ ಹೋಗೋಣ, ಇಲ್ಲೇ ಹತ್ರದಲ್ಲೇ ಇದೆ. ಬನ್ನಿ. 70ರ ದಂಪತಿಗಳಿಗೆ ಗಂಡು ಮಗು. ತಾತ, ನೀನ್ ಸಾಮಾನ್ಯ ಅಲ್ಲ ಕಣಯ್ಯ. ಶಂಕ ಊದಿಸ್ಕೊಳ್ಳೋ ಸಮಯದಲ್ಲಿ ಶಂಕುಸ್ಥಾಪನೆ ಮಾಡಿದ್ಯಾ ಅಂದ್ರೆ ಒಳ್ಳೆ ಪಗಡೆ ಆಟನೇ ಆಡಿದ್ಯಾ. ರೀ, ಕಾಫಿ. ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಈ ರೇಷ್ಮೆ ಸೀರೆ, ಈ ವಯ್ಯಾರ, ನಿನ್ನ ಅಲಂಕಾರ ನೋಡ್ತಾ ಇದ್ರೆ ನನಗೆ ಅಪರೂಪಕ್ಕೆ ಏನೇನೋ ಅನ್ನಿಸ್ತಾ ಇದೆ. ಎಲ್ಲಿ ನಮ್ಮ ಫಸ್ಟ್ ನೈಟ್ ಜ್ಞಾಪನಕ್ಕೆ ಬರ್ತಾ ಇದೆ.
ಬಿಡ್ರಿ, ಹಬ್ಬದ ದಿನ ನೀವು ಮೈಲಿಗೆ ಮಾಡ್ಬಿಟ್ರಲ್ಲ. ಲೇ, ಗಂಡ ಹೆಂಡತಿ ಮಧ್ಯದಲ್ಲಿ ಅದೇನೆ ಮಡಿ ಮೈಲಿಗೆ, ನಿನ್ ಮೈ ಗಮಕ್ಕೆ ಮೈಲಿಗೆ ದೂರ ಹೋಗ್ಬಿಡ್ತು. ಬಾರೆ ಒಳಗೋಡ. ಮೈಸೂರಿಗೆ ಬರ್ತಿರೋದೇ ಫಸ್ಟ್ ಟೈಮಾ? ಹೌದು. ನಿಮ್ಮ ಹೆಸರು? ಭೂಮಿ. ಬರೀ ಭೂಮಿನಾ ಇಲ್ಲ? ಇಲ್ಲ, ಭೂಮಿಕಾ ಅಂತ. ಎಲ್ಲರೂ ನನ್ನ ಭೂಮಿ ಅಂತ ಕರೀತಾರೆ. ನಿಮ್ಮ ಹೆಸರು? ಭಾನು. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಓ, ನೀವು ಭೂಮಿ ಅಂದಾಗ ನಾನು ಭಾನು ಅಂತ ಹೇಳ್ತಿದ್ದೀನಿ ಅಂತನಾ? ಇಟ್ಸ್ ಅ ಕೋಇನ್ಸಿಡೆನ್ಸ್ ರೀ. ನನ್ನ ಹೆಸರು ಭಾನುಚಂದರ್ ಅಂತ. ಎಲ್ಲರೂ ನನ್ನ ಭಾನು ಭಾನು ಅಂತ ಕರೀತಾರೆ. ಆ ಅಡ್ರೆಸ್ ಅಲ್ಲಿರೋದು ನಿಮ್ಮ ರಿಲೇಟಿವಾ? ಅಲ್ಲ, ಪ್ರಭು ಅಂತ. ನಾನು ಪ್ರೀತಿಸ್ತಿರೋ ಹುಡುಗ. ಓಹೋ, ಲವ್ವರ್ನ ಹುಡ್ಕೊಂಡ್ ಬಂದಿದ್ದೀರಾ? ಪ್ರೀತಿಸೋ ತಪ್ಪಲ್ಲ ಅಂತ ನಮ್ಮ ಬಾಸೇ ಹೇಳಿದ್ದಾರೆ. ಆದ್ರೆ ಅಪ್ಪ ಅಮ್ಮಂಗೊಂದು ಮಾತು ಹೇಳ್ದೆ ಮನೆ ಬಿಟ್ಟು ಬರೋದು ತಪ್ಪು. ಪ್ರೀತಿಸೋರ್ ಒಪ್ಗೆಗೋಸ್ಕರ ವರ್ಷಾನ್ಗಟ್ಲೆ ಕಾಯ್ತೀರ, ಆದ್ರೆ ಜನ್ಮ ಕೊಟ್ಟೋರ್ ಒಪ್ಗೆಗೋಸ್ಕರ ಕಾಯಕ್ಕಾಗಲ್ವಾ? ನೋಡಿ, ಯಾವ ಪೇರೆಂಟ್ಸು ಅವ್ರ ಮಕ್ಳಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ ರೀ. ಎಷ್ಟೋ ಜನ ಹೆಣ್ಮಕ್ಳು ಲವ್ ಅಂತ ಹೇಳಿ ಮನೆ ಬಿಟ್ಟು ಬಂದು ಜೀವನನೇ ಹಾಳು ಮಾಡ್ಕೊಂಡಿರೋ ಸಾಕಷ್ಟು ಉದಾಹರಣೆಗಳಿವೆ. ಇಂಥವ್ರನ್ನ ನೋಡಿದಾಗ ಪೇರೆಂಟ್ಸ್ ಆತಂಕ ಪಡೋದು, ಲವ್ನ ಅಪೋಸ್ ಮಾಡೋದು, ಇದೆಲ್ಲ ಸಹಜ ರೀ. ನೀವ್ ಹೇಳ್ತಿರೋದ್ ನಿಜಾನೇ, ಆದ್ರೆ ನಾನ್ ಮನೆ ಬಿಟ್ಟು ಬರೋದಕ್ಕೆ ಒಂದ್ ಕಾರಣ ಇದೆ. ನಮ್ಮ ಅಕ್ಕನೂ ಒಬ್ಬನ ಇಷ್ಟಪಡ್ತಿದ್ಲು. ಆ ವಿಷಯ ನಮ್ಮ ಅಪ್ಪಂಗೆ ಗೊತ್ತಾಗಿ ಅವ್ರ ಮನೆಗೆ ನುಗ್ಸಿ ದಾಂಧಲೆ ಮಾಡಿಸಿ ಅವ್ರನ್ನ ಅವ್ರ ಅಪ್ಪ ಅಮ್ಮನ ಊರ್ ಬಿಟ್ಟೆ ಓಡಿಸ್ಬಿಟ್ರು. ಅದಾದ್ಮೇಲೆ ನಮ್ಮ ಅಕ್ಕನ್ನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಕೊಟ್ಟು ಮದ್ವೆ ಮಾಡಿದ್ರು. ಈಗ ಅವಳ ಹತ್ರ ದುಡ್ಡು, ಕಾರು, ಬಂಗ್ಲೆ ಎಲ್ಲ ಇದೆ. ಯಾವ ಲಕ್ಸುರಿಗೂ ಕಡಿಮೆ ಇಲ್ಲ. ಆದ್ರೂ ನೆಮ್ಮದಿನೇ ಇಲ್ಲ. ಮನ್ಸೊಬ್ಬನ ಕೊಟ್ಟು ಮದ್ವೆ ಇನ್ನೊಬ್ಬನ ಜೊತೆ ಮಾಡ್ಕೊಂಡೆ ಅಂತ ನರ್ಕ ಅನ್ಭವಿಸ್ತಿದ್ದಾಳೆ. ಇದ್ರ ಮಧ್ಯೆ ನನಗೂ ಮನೇಲಿ ಸಂಬಂಧ ಹುಡುಕ್ತಿದ್ರು. ಅದಕ್ಕೆ ನನ್ನ ಜೀವನನೂ ಅವಳ ಥರ ಆಗ್ಬಾರ್ದು ಅಂತ ಮನೆ ಬಿಟ್ಟು ಈ ಡಿಸಿಷನ್ ತಗೊಂಡು ಹೇಳ್ದೆ ಬಂದ್ಬಿಟ್ಟೆ. ಹೂವಿನ ಸೊಗಸು ನಿನಗಾಗಿ, ಈ ಹೂವೇ ನಿನ್ನ ಪೂಜೆಗಾಗಿ. ಹೂವಿನ ಸೊಗಸು. ರೀ, ಬೆಲ್ ಆಗ್ತಾ ಇದೆ. ಯಾರು ಬಂದವ್ರೆ ಕಣೆ? ರೀ, ಬೇಡ ರೀ. ಅಯ್ಯೋ, ಅದ್ಯಾರು ಬಂದವ್ರಂತ ಬೇಡಿ ಅಂದ್ರೆ. ಅಯ್ಯೋ, ಅದ್ಯಾರು ಬಂದವ್ರಂತ ನೋಡ್ಕೊಂಡ್ ಬರ್ತೀನಿ ಬಿಡೆ. ರೀ, ಯಾರಿ ನೀವು? ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಅದು ಜನಾರ್ದನ ಅಂದ್ರೆ ನಾನೇ. ಅರ್ಜೆಂಟ್ ಅಂದ್ರೆ ಏನಾದ್ರು ಪ್ರಾಬ್ಲಮಾ? ನಾನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿದ್ನ. ವಿಷಯಕ್ಕೆ ಬನ್ನಿ. ನನಗೆ ಅದು ಪ್ರಭು ಅಂತ ಇಲ್ಲಿ. ಸರಿನಾ? ನನಗೆ ಅರ್ಜೆಂಟ್. ಸರ್ 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 ಇದ್ದ ಅಂದ್ರೆ ಈಗಿಲ್ವಾ? ಕಣಯ್ಯ, 3 ತಿಂಗಳಿಂದ ಮನೆ ಖಾಲಿ ಮಾಡ್ಕೊಂಡು ಹೋದ. ಸರ್ ಪ್ಲೀಸ್ ಸರ್, ಅವ್ನ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ ಸರ್. ಪಾಪ ಇವರು ಅವನ್ನ ಹುಡುಕೊಂಡ್ ಬಂದಿದ್ದಾರೆ. ಎಲ್ಲ ಅರ್ಜೆಂಟ್ ಇರಬೇಕಾದ್ರೆ ಆಗ್ಬೇಕಾ? ಸರಿ ಸರಿ, ಮೊನ್ನೆ ಯಾರು ಬ್ರೋಕರ್ ಕರ್ಕೊಂಡ್ ಬಂದಿದ್ದ, ಅವ್ನ ನಂಬರ್ ಕೊಡ್ತೀನಿ, ಬರ್ಕೋ. 9632678046. ನನಗೆ ಅರ್ಜೆಂಟ್. ಇದಿಲ್ಲಿದ್ರೆ ತಾನೆ. ಲೇ, ಯಾಕೆ? ಏನಾಯ್ತೆ? ಅಲ್ಲಿ ಕೂತಿದೀಯಾ? 5 ದಿನ ರಜಾ ರೀ. ಸಿಗ್ತಾ ಇಲ್ವಾ? ಸ್ವಿಚ್ ಆಫ್ ಆಗಿದೆ. ಪ್ಲೀಸ್ ಇನ್ನೊಂದ್ಸರಿ ಕಾಲ್ ಮಾಡಿ ನೋಡಿ. ಕೆಲವ್ರಿಗೆ ಬೆಳಗಾಗೋದೆ ಆ ಸೂರ್ಯ ನೆತ್ತಿಗೆ ಬಂದಾದ್ಮೇಲೆ. ಈ ವ್ಯಕ್ತಿನೂ ಹಾಗೆ ಇರ್ಬೋದು. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡೋಣ ಬಿಡಿ. ಭಾಗ್ಯದ ಲಕ್ಷ್ಮಿ ಅದಾವ ಶಕ್ತಿ, ಅದಾವ ಶಕ್ತಿ ನನ್ನೆಲ್ಲ ಹೀಗೆ ಕಟ್ಟಿ ಹಾಕುತ್ತಿದೆ. ಅದಾವ ಮಾಯಿ ನನ್ನೆಲ್ಲ ಹೀಗೆ ತಡೆಯುತ್ತಿದೆ. ಏನಿದೆಲ್ಲ ಖಾಲಿ ಖಾಲಿ ಆಗಿದೆ. ಓ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಎಲ್ರು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೋತವ್ರೆ. ಈ ದೇವಸ್ಥಾನಕ್ಕೆ ಬಂದು ತೀರ್ಥ ಯಾರಪ್ಪ ತಗೋತಾರೆ? ತಡಿಯ, ನನ್ನ ಮಗ ಕೇಡಿ ತರ ಇದ್ದಾನೆ. ಇವನ್ ಸವಾಸ ನಂಗೆ ಯಾಕಪ್ಪ ಬೇಕು? ಬರ್ತೀನಿ. ಲೇ ರಮೇಶ, ಬರೀಲಿ. ಲೇ ಗುಗ್ರು, ನೀನೇ ಕಣಪ್ಪ, ಬೈಲಿ. ಯಾವ್ದು ಫುಲ್ಲಿ ಲೋಡೆಡ್ ಬಾಡಿ, ಎಣ್ಣೆ ಏಟಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಾನೆ. ಹಿಂಗಾದ್ರು ಮಾಡಿ ಕ್ಯಾಚ್ ಹಾಕೋಬೇಕು. ಏನೋ ಸುರೇಶ, ಹೆಂಗಿದ್ಯಾ?
ಡಬ್ಬಾದರ ಬಗಡೆ ಏನು ನೋಡ್ದಾಗ ಹೋಗ್ತಾ ಇದ್ಯಾ? ಯಾಕೆ ಎಣ್ಣೆ ಓಡಿಸ್ಬೇಕಾಗುತ್ತೆ ಅಂತಾರ? ಹಂಗೇನಿಲ್ಲ ಗುರು. ಇದೇನು ಯೋಚನೆ ಮಾಡಬೇಡ, ನಿನಗೆ ನಾನೇ ಎಣ್ಣೆ ಓಡಿಸ್ತೀನಿ. ಅಣ್ಣ ಬಿಲ್ಲು ಎಷ್ಟಪ್ಪ? 290. ಇದ್ರ ತೊಗೊತ್ತಾ? ಕೊಡ್ತೀನಿ, ಇಡ್ಕೊ. ಸರಿ ಅಣ್ಣ. ಅಣ್ಣ ಬಂದ. ರಮೇಶ, ದಿನದ ಚೇಂಜ್ ಇದೆಯಾ? ಅದು ಕೊಡ್ತೀನಿ. ಈ ಬೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಆರ್ಡರ್ ಮಾಡೋಣ. ನೀ ಕೊಡಪ್ಪ. ಕೊಡು ರಮೇಶ, ಎದುರ್ಕೊಬಿಡ. ನೋಡಪ್ಪ, ಇದು ಬಿಲ್ಲು. 10 ರೂಪಾಯಿ ದಿನಗೆ. ಥ್ಯಾಂಕ್ಸ್ ಅಣ್ಣ. ಆಮೇಲೆ ಕರಿತೀರಿ ಬರ್ಬೇಕು. ಅಣ್ಣ. ನೀ ನಡಿಯಪ್ಪ. ರಮೇಶ, ಇರು 2 ನಿಮಿಷ ಇರು. ನಾ ಬರ್ಲಾ? ನನ್ ದುಡ್ಡು? ಯಾವ ದುಡ್ಡು? ಅದೇ ಇವಾಗ ತಾನೇ ಕೊಟ್ಟನಲ್ಲ ಸರ್. ಇದು ರಮೇಶರಾ? ಮತ್ತೆ ರಮೇಶ ಅಂತ ಒಪ್ಕೊಂಡೆ. ಚೌಕ ಯಾಕಬಿಡಿಲ್ಲ ಅಂತಾರ? ನಾನು ರಿಕ್ಷಾ ಶಾಲೆಯ ಕಡೆಯಲ್ಲಿ ದುಡ್ಡು ಇಸ್ಕೊಂಡು ಓಟ್ ಹಾಕೋರ್ನ ನಿನ್ ತರ ಓಸಿ ಕುಡಿಯೋರ್ ಕಂಡ್ರೆ ನನಗೆ ಆಗಲ್ಲ. ನೋಡು, ಚಿಪ್ಸು ಬಿಕ್ಕಿದೆ, ತಿಂದ್ಬಿಟ್ಟು ಬರ್ಲಾ? ಅಣ್ಣ ಎಣ್ಣೆನಾದ್ರೂ ಕೊಡ್ಸಣ? ಎಡೆ ರುಜು ಇಲ್ಲ, ತುಪ್ಪರು ಇಲ್ಲ. ನಾನೇ ತಿರ್ಕೊಂತೀನಿ, ನನ್ನನ್ನೇ ಹರ್ಕೊಂತೀನಲ್ಲಪ್ಪ. ಏನ್ ಮಾಡೋದು ಇವಾಗ? ಭಾನು ಅವ್ರೆ, ಒಂದ್ಸಲ ಟ್ರೈ ಮಾಡಿ ನೋಡಿ ಪ್ಲೀಸ್. ಓಕೆ. ಹಲೋ. ಹಲೋ ಮಿಸ್ಟರ್ ಪದ್ಮನಾಭ ಅವರಾ? ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತವನೆ ಅಂದ್ರೆ ನಮ್ಗೆ ಗೊತ್ತಿಲ್ದ್ರೆ ಯಾವ್ದೋ ಹೊಸ ಪಟ್ಟಿನೇ ಇರ್ಬೇಕು. ಕರೆಕ್ಟ್ ಆಗಿ ಮಾತಾಡಿ ಕ್ಯಾಚ್ ಹಾಕೊಂಡ್ಬಿಡೋಣ. ಹಲೋ, ಎಸ್ ಟೆಲ್ ಮೀ. ಸರ್, ಅದು ಪ್ರಭು ಅನ್ನೋರಿಗೆ ನೀವು ಮನೆ ಬಾಡಿಗೆ ಕೊಡ್ಸಿದ್ರಲ್ಲ, ಅವ್ರ ನಂಬರ್ ಬೇಕಾಗಿತ್ತು. ಯಾವ ಪ್ರಭು? ಅದೇ ಸರ್, ಜನಾರ್ದನ್ ಅವ್ರ ಮನೇಲಿ ಬಾಡಿಗೆ ಕೊಡ್ಸಿದ್ರಲ್ಲ, ಆ ಪ್ರಭು. ಗೊತ್ತಾಯ್ತು. ನೀವೊಂದು ಕೆಲಸ ಮಾಡಿ, ಬಂಕರ್ಸ್ಬರ್ಗ್ ಬಂದ್ಬಿಡಿ. ಇಲ್ಲಿ ಕೂತ್ಕೊಂಡು ಡೀಟೇಲ್ ಆಗಿ ಮಾತಾಡೋಣ. ಅಲ್ಲ ಸರ್, ಅವ್ರ ಫೋನ್ ನಂಬರ್ ಇದ್ರೆ ಕೊಡಿ, ನಾವೇ ಮಾತಾಡ್ತೀವಿ. ಸ್ವಲ್ಪ ಅರ್ಜೆಂಟ್ ಇತ್ತು. ನಂಬರ್ ಗಿಂಬರ್ ಎಲ್ಲ ಇಲ್ಲ ರೀ. ಡೀಟೇಲ್ಸ್ ಬೇಕು ಅಂದ್ರೆ ನಾನು ಹೇಳಿ ಜಾಗ ಬರ್ಬೇಕು, ಇಲ್ಲಾಂದ್ರೆ ನಿಮ್ ಇಷ್ಟ. ನಾನು ತುಂಬಾ ಬಿಸಿ ಇದೀನಿ ಈಗ. ಸರ್, ಹಲೋ ಸರ್. ಫೋನೇ ಕಟ್ ಮಾಡ್ಬಿಟ್ಟ. ಯಾವ್ದೋ ಬಕ್ರ ತಗ್ಲಾಕೊಂಡ್ಬಿಡ್ತು. ಹೆಂಗಾರ ಮಾಡಿ ಜಮಿಸ್ಬಿಡಣ. ಲವರ್ ಸಪ್ಲೈಯರ್ ಬರೇಲಿ. ಏನು? 1 ಬಾಟಲ್ ರಮ್ಮು, 1 ಕಬಾಬು, 1 ಚಿಪ್ಸು, 1 ಬಾಟಲ್ ನೀರು ತರಗೋ. ಯಾವನ ಲೂಸ್ ನನ್ ಮಗ ಕಣ್ರಿ. ಫೋನ್ ನಂಬರ್ ಕೇಳಿದ್ರೆ ಬಾರ್ಗೆ ಕರಿತಾ ಇದ್ದಾನೆ. ಏನು ಮಾಡಕ್ಕಾಗಲ್ಲ, ಕೆಲಸ ಆಗ್ಬೇಕಂದ್ರೆ ಹೋಗ್ಲೇಬೇಕು. ಸರಿ, ಬನ್ನಿ ಹೋಗೋಣ. 1 ನಿಮಿಷ. ಬನ್ನಿ. ಯಾಕ್ರಿ, ಏನಾಯ್ತು? ಅದು ಏನೂ ಇಲ್ಲ. ಮತ್ತೆ ಬನ್ರಿ ಹೋಗೋಣ, ನನಗೆ ಬೇರೆ ಕೆಲಸ ಇದೆ. ಅದು ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ಇವನ್ ಎಲ್ಲಪ್ಪ ಬಿಡೋದಿವಾಗ? ಸಾರಿ, ನಿಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದೇನೆ ಅನ್ಸುತ್ತೆ. ಹೇ, ಹಾಗೇನಿಲ್ಲ ರೀ. ಒಂದ್ ಕೆಲಸ ಮಾಡೋಣವಾ? ಇಲ್ಲೇ ಹತ್ರದಲ್ಲೇ ನಮ್ಮ ಮನೆ ಇದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಹೋಗೋಣವಾ? ಮನೆ ಏನು ಇಷ್ಟೊಂದು ಸೈಲೆಂಟ್ ಆಗಿದೆ? ಏನಮ್ಮ ನಿನ್ ಹೆಸರು? ಅದು ಭೂಮಿ. ಮನೆಯಲ್ಲಿ ನಮ್ಮ ಮಾವಂಗೂ ನಿಂಗೂ ಹೆಂಗ್ ಪರಿಚಯ? ಅವ್ರ ಮನೆಯವ್ರಿಗೆ ವಿಷಯ ಗೊತ್ತೇನೋ? ಮುಳುಗದ ದೋಣಿ ಸೀರಿಯಲ್ ನಲ್ಲಿ ನೀನ್ ಆಕ್ಟ್ ಮಾಡಿದ್ಯಾ? ನೀನ್ ಹಾಗೆ ಕಾಣ್ತೀಯಾ? ಅಕ್ಕ, ಏನಿದು? ನಮ್ ಪ್ರಿಯಗತಿ ಏನು? ಹಬ್ಬದ ದಿನ ಒಳ್ಳೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ದಾಳೆ. ನೀವೆಲ್ಲ ಸೇರ್ಕೊಂಡು ಇಲ್ಲೇ ಮಾತಾಡ್ತಾ ಇದ್ದೀರಲ್ಲ, ಬಾಮ್ಮ ಅವಳಿಗೆ. 1 ನಿಮಿಷ ಅಮ್ಮ. ಅತ್ತೆ, ಆರತಿ ತಗೊಂಡ್ಬರ್ತೀನಿ. ಹೋಗು. ಹೋಗಿ ಹೋಗಿ. ನೀವೇನ್ ಬೇಜಾರು ಮಾಡ್ಕೋಬೇಡಿ, ನಮ್ಮ ಮನೆಯವ್ರು ಸ್ವಲ್ಪ ಹಂಗೇನೆ. ಯಾರು ಸಿಕ್ಕಿದ್ರು ಎಂಕ್ವೈರಿ ಮಾಡ್ತಿರ್ತಾರೆ. ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಮಾಡಮ್ಮ. ಬಲಗಾಲಿಟ್ಟು ಒಳಗಡೆ ಬಾಮ್ಮ. ಬಾಮ್ಮ. ಒಳ್ಳೆ ಹುಡುಗಿ ನೋಡ್ಬಿಟ್ಟೆ.
ಏನು ಯೋಚನೆ ಮಾಡ್ಬೇಡ, ನಿನ್ ಮದುವೆ ಮಾಡ್ಸೋ ಜವಾಬ್ದಾರಿ ನಂದು. ಏನಂತೀಯ? ಅಲ್ಲಿ ಮುಂದೆ ಲೆಫ್ಟ್ ಗೆಸ್ಟ್ ರೂಮ್ ಇದೆ, ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ. ಹೋಗಮ್ಮ ಹೋಗು. ಏನು ಇದೆಲ್ಲ ಏನ್ ನಡೀತಿದೆ? ಹಲೋ ಹಲೋ, ನಾನ್ ಪಟ್ಟೆ ಪದ್ಮನಾಭ ಮಾತಾಡ್ತಿರೋದು. ಹೇಳಿ ಸರ್. ಎಲ್ಲಿದ್ರಿ? ಬೇಗ ಬನ್ನಿ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಓಕೆ, ಬರ್ತಾ ಇದೀನಿ ಸರ್, ಬರ್ತಾ ಇದ್ದೀನಿ. ಇಷ್ಟು ಲಕ್ಷಣವಾಗಿದ್ದಾಳೆ ನನ್ ಸೊಸೆ. ನನ್ನ ಮಗನ್ ಸೆಲೆಕ್ಷನ್ ಸೂಪರ್. ವಯಸ್ಸಲ್ಲಿ ನಾನು ಹಾಗೆ ಇದ್ದೆ ಕಡೆ. ನನಗೆ ನಮ್ಮಮ್ಮ ದೃಷ್ಟಿ ತೆಗ್ದು ಸಾಕಾಗಿ ಹೋಗ್ತಿತ್ತು. ಅದಕ್ಕೆ ತಾತ ಕ್ಲೀನ್ ಬೋರ್ಡ್ ಆಗಿದ್ದು. ನಿಮ್ ತಾತ ಏನು, ನಾನ್ ದಸರಾ ನೋಡೋಕ್ ನಿಂತ್ರೆ ಎಲ್ಲಾ ಹುಡುಗರ ಕಣ್ಣು ನನ್ನ ಮೇಲೆ ಇರ್ತಿತ್ತು. ನನ್ ಕ್ಲಾಸ್ಮೇಟ್ಸ್ ಎಲ್ಲ ನನ್ನ ಹೇಮಮಾಲಿನಿ ಅಂತಿದ್ರು. ತುಟಿ ನಂತರನೇ ಇದೆ, ಆದ್ರೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದಾಳೆ. ನನ್ ತುಟಿ ಲಿಪ್ಸ್ಟಿಕ್ ಹಾಕದೇನೆ ತೊಂಡೆ ಹಣ್ಣು ತರ ಇರ್ತಿತ್ತು. ಸರಿ, ಹೊರಡೋಣ. ಏಯ್, ಎಲ್ಲೋ ಕರ್ಕೊಂಡು ಹೋಗ್ತಿದ್ಯಾ ಅವಳನ್ನ? ಇಲ್ಲೇ ಇರ್ಲಿ ಬಿಡು. ಹೌದು ಕಣ. ಮೊಮ್ಮಗನೆ, ಅವ್ರಪ್ಪ ನಂಬರ್ ಕೊಡು, ನಾವು ಮಾತಾಡಿ ಸಮಾಧಾನ ಮಾಡ್ತೀವಿ. ನೀವೆಲ್ಲ ಏನೇನೋ ಕಲ್ಪನೆ ಮಾಡ್ಕೊಳಕ್ ಹೋಗ್ಬಿಡಿ. ಅವ್ರು ಹೋಗ್ಲೇಬೇಕು. ಹೋಗ್ಲಿ ಬಿಡಿ, ಆಚೆ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಮನೆ ಕರ್ಕೊಂಡ್ ಬರ್ತಾನೆ ಅಲ್ವೇನೋ? ಸರಿ, ಆದ್ರೆ ಕತ್ಲಾಗಕ್ ಮುಂಚೆ ಮನೆಗ್ ಬಂದ್ಬಿಡು. ಸರಿ, ಬನ್ನಿ ಹೊರಡೋಣ. ಆಟೋ. ಕುವೆಂಪು ನಗರಲ್ಲಿರೋ ಬಂಕಸ್ ಬಾರ್ ಹತ್ರ ಬಿಟ್ಬಿಡಿ. ಆಯ್ತು ಸರ್. ಬನ್ನಿ ಕೂತ್ಕೊಳ್ಳಿ. ಬನ್ರಿ, ಲೇಟ್ ಆಗತ್ತೆ. ನೀವು ಬರಲ್ವಾ? ನನಗೆ ಬೇರೆ ಕೆಲಸ ಇದೆ. ನೀವು ಹೋಗಿ, ಅವ್ರು ಬಿಡ್ತಾರೆ. ಬಾರ್ಗೆ ಒಬ್ಳೆ ಹೇಗೆ ಹೋಗ್ಲಿ? ಸರ್, ನನ್ನ ಮುಖ ನೋಡಿದ್ರೆ ಎಲ್ಲ ಭಯ ಬೀಳ್ತಾರೆ ಸರ್. ಇದುವರೆಗೂ ಯಾವುದೇ ಒಂಟಿ ಹುಡುಗಿ ನನ್ನ ಆಟೋ ಓದ್ತಿಲ್ಲ ಸರ್. ಬೇರೆ ಆಟೋ ನೋಡ್ಕೊಳ್ಳಿ ಸರ್. ಬನ್ನಿ ಕೂತ್ಕೊಳ್ಳಿ. ಯಾಕ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಮ್ ಫ್ಯಾಮಿಲಿ ಬಗ್ಗೆನಾ? ನಿಮ್ ಫ್ಯಾಮಿಲಿ ನೋಡ್ತಿದ್ರೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಆ ಕ್ರೆಡಿಟ್ ಎಲ್ಲ ನಮ್ಮ ಅಜ್ಜಿಗೆ ಸೇರ್ಬೇಕು. ನಾವೆಲ್ಲ ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಅವರೇ. ಆದ್ರೂ ಒಂದು ವಿಷಯ ಇಟ್ಕೊಂಡು ನನಗೆ ಯಾವಾಗ್ಲೂ ತಲೆ ತಿಂತಿರ್ತಾರೆ. ಏನದು? ಮದ್ವೆ ಯಾವಾಗ ಆಗ್ತೆ ಹೇಳಪ್ಪ. ಆಗ್ತೀನಿ. ಅದೇ ಯಾವಾಗ? ನನಗನ್ನಿಸ್ದಾಗ. ನಿನಗೆ ಯಾವಾಗ ಅನ್ಸುತ್ತೆ? ಯಾವಾಗ ಬೇಕಾದ್ರೂ ಅನ್ನಿಸ್ಬೋದು. ಕ್ಲಾರಿಟಿ ಇಲ್ಲ. ಏನೇ ಕ್ಲಾರಿಟಿ ಕೊಡೋದು ನಿನಗೆ? ಅವಳ ಮೇಲೆ ಯಾಕೋ ಸುಮ್ನೆ ರೇಗ್ತ್ಯಾ? ಮದ್ವೆ ಯಾವಾಗ ಆಗ್ತೀಯ ಅಂತ ಹೇಳು. ಇವಾಗ ಹೇಳಿದ್ನಲ್ಲಕ್ಕ. ಯಾವಾಗ ಸರಿಯಾಗಿ ಹೇಳಪ್ಪ, ನಾವು ಕಾಯೋಕ್ಕಾಗಲ್ಲ. ಮದ್ವೆ ಆಗೋ ನಾನು, ನೀವ್ಯಾಕೆ ಕಾಯ್ತೀರಾ? ಯಾಕೆ ಅಂದ್ರೆ ಪ್ರಿಯಾ ನಿನ್ಗೋಸ್ಕರ ಕಾಯ್ತಿದ್ದಾಳೆ. ಪ್ರಿಯಾ ನನ್ಗೋಸ್ಕರ? ಹೌದು ಕಣೋ, ನಾವೆಲ್ಲ ಹಾಗೆ ಅನ್ಕೊಂಡಿದೀವಿ. ನಾನ್ ಪ್ರಿಯನ್ ಮದ್ವೆ ಆಗಲ್ಲ. ನೋಡಿ, ಏನೇನೋ ಹೇಳ್ತಿದ್ದೆ, ಈಗ ನೋಡು. ಅದು ಹಾಗಲ್ಲ ಭಾವ. ಪ್ರಿಯಾನ ನಾ ಚಿಕ್ಕ ವಯಸ್ಸಿಂದ ಆಡ್ಸಿ ಬೆಳೆಸಿದ್ದೀನಿ. ಅವಳನ್ನ ಹೇಗ್ ಮದ್ವೆ ಆಗ್ಲಿ? ಹೋಗ್ಲಿ, ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಅದನ್ನಾದ್ರೂ ಹೇಳಪ್ಪ. ಇಲ್ಲ ಅಜ್ಜಿ, ನಾನು ಯಾರನ್ನೂ ಲವ್ ಮಾಡಿಲ್ಲ. ಹಾಗೇನಾದ್ರೂ ಇದ್ರೆ ಹೇಳೋ, ನಾವೇ ಹುಡುಗಿ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರ್ತೀವಿ. ಇಲ್ಲ ಅಪ್ಪ. ಪರವಾಗಿಲ್ಲ, ಹೇಳೋ. ಅಯ್ಯೋ ಇಲ್ಲ ಅಮ್ಮ. ಇದ್ರೆ ಹೇಳು, ಬಿಟ್ಕೊಡ್ತೀನಿ. ನೀನೇನೆ ಬಿಟ್ಕೊಡ ನಿನ್ ತಲೆ. ಮೊದ್ಲು ನಿನ್ ಬಾಯಿಗೆ ಬೀಗ ಹಾಕು. ಅವಳ ಬಾಯಿಗೆ ಬೀಗ ಹಾಕೋ ಬದಲು ಅವಳ ಕುತ್ತಿಗೆಗೆ 3 ಗಂಟು ಹಾಕು. ಹಬ್ಬ, ಅಂತೂ ಅಪರೂಪಕ್ಕೆ ಒಂದು ಒಳ್ಳೆ ಮಾತು ಹೇಳ್ದೆ ನೀನು. ನೀವೇನೇ ಹೇಳಿದ್ರು ನಾನು ಸದ್ಯಕ್ಕೆ ಮದುವೆ ಬಗ್ಗೆ ಮಾತಾಡಲ್ಲ. ಅದೇ ಯಾಕೆ? ಅದೇ ಟೆನ್ಷನ್ನಲ್ಲಿ ಮನೆಯಿಂದ ಹೊರಗೆ ಬಂದೆ. ಫ್ರೆಂಡ್ಸ್ ನೋಡಿದ್ರೆ ಒಬ್ರು ಫೋನ್ ತೆಗಿತಿರ್ಲಿಲ್ಲ. ಅದೇ ಟೈಮಿಗೆ ನೀವು ಸಿಕ್ಕಿದ್ರಿ. ಮದುವೆ ಆಗು ಅಂತ ಮನೆಯವರೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ಕಣ್ರಿ. ಅದ್ರಲ್ಲೇನಿದೆ ಆಗಿ? ಅಯ್ಯಯ್ಯೋ, ನನಗೆ ಸದ್ಯಕ್ಕೆ ಮದುವೆ ಆಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ರೀ. ಕಾರಣ ಏನಿಲ್ಲ, ಸದ್ಯಕ್ಕೆ ಬೇಡ ಅಂತ ಅಷ್ಟೇ. ಆದ್ರೂ ಬಿಡ್ತಿಲ್ಲ.
ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಹೇಳು, ಅವ್ರನ್ನೇ ಮದುವೆ ಮಾಡಿಸ್ತೀನಿ ಅಂತ ಅಲ್ಲೇ ತಿಂತಿರ್ತಾರೆ. ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಹೇಳತ್ತಾನೆ. ಲವ್ ಮಾಡಿದ್ರೆ ತಾನೇ ರೀ ಹೇಳೋದಿಕ್ಕೆ. ಹೌದಾ? ನೀವ್ ಇಲ್ಲಿವರೆಗೂ ಯಾರನ್ನೂ ಲವ್ ಮಾಡಿಲ್ವಾ? ಅಯ್ಯೋ, ನನಗೆ ಲವ್ ಅಲ್ಲೆಲ್ಲ ಆಸಕ್ತಿ ಇಲ್ಲ ಬಿಡ್ರಿ. ಲವ್ ಅಂದ್ರೆ ತುಂಬಾ ಕಷ್ಟ. ಲವ್ ಮಾಡಿದ್ಮೇಲೆ ಮನೆ ಬಿಡ್ಬೇಕು, ಕಷ್ಟ ಪಡ್ಬೇಕು. ಫಾರ್ ಎಕ್ಸಾಂಪಲ್ ನೀವೇ ಇದ್ದೀರಲ್ಲ. ಓಹ್ ಸಾರಿ ಸಾರಿ ಸಾರಿ. ಕೊನೆಗೂ ಬಂದ್ಬಿಟ್ಟ. ಏನ್ ತೋತಿರಿ? ಆ ಡ್ರೆಸ್ಸಾ ಬೇರ? ಏನು ಬೇಡ ಸರ್, ನಾ ಡ್ರಿಂಕ್ಸ್ ಮಾಡಲ್ಲ. ಕೈಮಾ ಉಂಡೆ ಆದ್ರೂ ತಿರ್ಲಿ, ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೇಡ ಸರ್, ಅದೇ ಫೋನಲ್ಲಿ ಹೇಳಿದ್ನಲ್ಲ ಪ್ರಭು ಅಂತ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓ, ಪ್ರಭು ಕಾಂಟ್ಯಾಕ್ಟ್ ನಂಬರ್? ಹಾ ಹೌದು ಸರ್. ಸರ್ ಬಿಲ್ಲು ಖಾಲಿ. ಎಷ್ಟಾಗಿದೆ? 800. ಯಾರ ಡೀಟೇಲ್ಸ್ ಬೇಕು ಅಂದ್ರಿ? ಅದೇ ಸರ್ ಪ್ರಭು ಅಂತ, ರಿಟೈರ್ಡ್ ಜನಾರ್ದನ್ ಅವ್ರ ಮನೆಯಲ್ಲಿ ಬಾಡಿಗೆ ಕೊಡ್ಸಿದ್ರಂತಲ್ಲ. ಜನಾರ್ದನ್ ಮನೆಯಲ್ಲಿ ಬಾಡಿಗೆ ಇದ್ರ? ಯಾಕೋ ಜ್ಞಾಪಕಕ್ಕೆ ಬರ್ತಿಲ್ವೇ? ಮರಿ ಬಿಲ್ ಎಷ್ಟಾಯ್ತು ಅಂದೆ? 800. 10,000 ವ್ಯವಹಾರ, 108 ಕಡೆ ಮೀಟಿಂಗು. ಯಾಕೋ ಈ ಕಾಯಿನ್ ಬೂತೆ ಬ್ಲಾಕ್ ಆಗ್ಬಿಟ್ಟೈತೆ. ಎಷ್ಟಾಯ್ತು ಅಂದೆ? 800. ಒಳ್ಳೆ ಕುಡ್ಕನ್ ಸಾಹಸ ಆಯ್ತು. ಪಾಪ ನೀವು ಅರ್ಜೆಂಟಲ್ಲಿ ಇದ್ದೀರಿ, ನನಗೂ ತುಂಬಾ ಕೆಲಸ ಇದಾವೆ. ಮಧ್ಯದಲ್ಲಿ ಈ ನನ್ನ ಮಗ ಬೇರೆ ಬಿಲ್ ತೋರಿಸಿ ತೋರಿಸಿ ನನ್ನ ಮೈಂಡ್ ಡೈವರ್ಟ್ ಮಾಡ್ತಾನೆ. ಇಂಥ ಟೈಮಲ್ಲೇ ನನ್ನ ಮೆಮೊರಿ ಕೈ ಕೊಡ್ತಿದೆಯಲ್ಲ ನನ್ನ ಮಗ. ಥ್ಯಾಂಕ್ ಯು ಸರ್. ಆಕ್ಚುಲಿ ಈಗ ನೆನಪಾಯ್ತು ನೋಡಿ ಸರ್, ಈ ಪ್ರಭು ನನಗೆ ಅಂತ ಪರಿಚಯ ಇಲ್ಲ, ಆದ್ರೆ ಅವನ ಫ್ರೆಂಡ್ ಸಂಜಯ್ ಇದ್ದಾನಲ್ಲ, ಅವನ್ ನಂಗೆ ತುಂಬಾ ಕ್ಲೋಸು. ಅವನು ಹೇಳ್ದ ಅಂತ ಮನೆ ಬಾಡಿಗೆ ಕೊಡಿಸಿದೆ ಸರ್. ಅವ್ರ ನಂಬರೇ ಕೊಡಿ ಸರ್. ನನ್ನ ಮೊಬೈಲು ಚೇಂಜ್ ಮಾಡಿಬಿಟ್ಟೆ ಸರ್, ಹಿಂಗಾಗಿ ಅವ್ರ ನಂಬರ್ ನನ್ನ ಹತ್ರ ಮಿಸ್ ಆಗೈತೆ. ಅವ್ರ ಮನೆ ಅಡ್ರೆಸ್ ಇದೆ ಹೇಳ? ಹಾ ಹೇಳಿ ಸರ್. ಅದು ಚರ್ಚ್ ರೋಡು, ಪ್ರೀತಿ ಬಡಾವಣೆ, ಮನೆ ನಂಬರು 143. ಕಾರಲ್ಲಿ ಹುಡುಗಿ ಎಲ್ಲಿ ಹೋದ್ಲು? ಭಾನುವ್ರೆ. ಭೂಮಿಯವರೇ, ಏನಾಯ್ತು? ಯಾಕೆ ಓಡ್ ಬರ್ತಿದ್ದೀರಾ? ಕಾರಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ದೀರಾ ಅಂತ ಪೊಲೀಸ್ ಅವ್ರು ಬಂದು ಕಾರ್ ತಗೊಂಡು ಹೋದ್ರು. ಈ ಪೊಲೀಸ್ ಅವರೇ ಹಿಂಗೆ, ಯಾವಾಗ್ಲೂ ಅರ್ಜೆಂಟ್ ಆಗಿರುವಾಗ್ಲೇ ಕಾನೂನ ಪಾಲಿಸೋದು. ಒಂದು ನಿಮಿಷ. ಹಲೋ ಪ್ರವೀಣ್, ಅರ್ಜೆಂಟಾಗಿ ನಿನ್ನ ಬೈಕ್ ತಗೊಂಡು ಬಂಕರ್ಸ್ ಬರತ್ರ ಬಂದ್ಬಿಡೋ. ಅಂದ್ರೆ ಈಗ ಮನೆ ನೋಡಿ 6 ತಿಂಗಳ ಮೇಲೆ ಮದುವೆ ಮಾಡ್ಕೊಂಡು ಬರ್ತೀಯ? ಬಾಯಲ್ಲಿ ಎಂತ? ಯಾಕೆ ಸರ್? ನೀನ್ ನಾಳೆ ನನ್ಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಈಗ ಮನೆ ನೋಡಿ 6 ತಿಂಗಳಾದ್ಮೇಲೆ ಮದುವೆ ಆಗ್ಬಿಟ್ಟು ಆಮೇಲೆ ಬರ್ತೀಯ ಮನೆಗೆ? ಅದರಲ್ಲಿ ತಪ್ಪೆಂತ ಉಂಟು? ಫ್ಯೂಚರ್ ಪ್ಲಾನಿಂಗ್ ಇರಬೇಕು. ಹೇಗೂ ಮದುವೆ ಆಗೋದು ಕನ್ಫರ್ಮ್ ಅಲ್ವಾ? ಅದಕ್ಕೆ ಲೈಫ್ನ ಡಿಸೈನ್ ಮಾಡ್ಕೋತಾ ಇದ್ದೀನಿ. ನಾಳೆ ಸಾಯೋದು ಗ್ಯಾರಂಟಿ, ಹಾಗಂತ ಶವಪೇಟೆ ಇದೊಂದು ಮನೇಲಿ ಇಟ್ಕೊತೀಯಾ? ಮೊದಲು ಜನ್ಮ ಕೊಟ್ಟ ಅಪ್ಪ ಅಮ್ಮನ ಪ್ರೀತಿಸೋದು ಕಲಿಯೋ ಗುಬಾಲ್. ಎನಿಮಲ್ ಲವರ್ ಅಂತ ಎನಿಮಲ್ ಲವರ್ ಎದೋಗಲೇ. ಹಲೋ ಪ್ರವೀಣ್, ಶೃಂಗಾರ್ ಹೋಟ್ಲ್ ಒಳಗಡೆ ಬಂದ್ಬಿಡೋ. ಓಕೆ, ಬೇಗ ಬಾ. ಸರ್, ಏನು ಕೊಡ್ಲಿ? ಏನು ತಗೋತೀರಾ? ಕಾಫಿ. ಓಕೆ, 2 ಕಾಫಿ ಕೊಡಿ ಸರ್. ಓಕೆ ಸರ್. ಹಳ್ಳಿ ಹುಡುಗಿ ಸಿಟಿ ಹುಡುಗ ಟೆನ್ಷನ್ ಇರೋದು ನೋಡಿದ್ರೆ ಲವ್ ಮಾಡಿ ಮನೆ ಬಿಟ್ಟು ಬಂದಿರ ಅನ್ಸುತ್ತೆ. ಕ್ಯಾಚ್ ಹಾಕೊಂಡು ಶೆಟ್ಟಿ ವಾಟದಲ್ಲಿ ಮನೆ ಕೊಡಿಸ್ಬಿಟ್ರೆ 2 ಕಡೆಯಿಂದ ಕಮಿಷನ್ ಫಿಕ್ಸ್. ಸರ್ ಕಾಫಿ. ವರ್ಕೌಟ್ ಆಗಿ ಬಂದು ನೋಡೋಣ. ಎಕ್ಸ್ಕ್ಯೂಸ್ ಮೀ, ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮಂತರ ಪಾಲಿಗೆ ನಾನು ಆಪತ್ ಬಾಂಧವ.
ಈ ಬ್ರೋಕರ್ ಸುಬ್ರಹ್ಮಣಿ. ಅರ್ಥ ಆಗ್ಲಿಲ್ಲ. ಸಡನ್ ಆಗಿ ಮನೆ ಬಿಟ್ಟು ಬಂದಿರ್ತೀರಾ, ಕೈಯಲ್ಲಿ ದುಡ್ಡು ಕಾಸಿರಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗದೆ ಕಂಗಲಾಗಿರ್ತೀರಾ. ಸಿಸ್ಟರ್ ಮೇಲಿರೋ ಒಡವೆ ಅಡ ಇಟ್ಟರೆ ಮಿನಿಮಮ್ 50,000ಕ್ಕೇನು ಮೋಸ ಇಲ್ಲ. ಆ ಅಡ್ವಾನ್ಸಲ್ಲಿ ನಿಮಗೊಂದು ಒಳ್ಳೆ ಮನೆ ಹುಡುಕೊಡ್ತೀನಿ. ಬೇಕಾದ್ರೆ ನನ್ನ ಕಮಿಷನಲ್ಲಿ 100 ರೂಪಾಯಿ ಕಡಿಮೆ ಕೊಡಿ, ಪರವಾಗಿಲ್ಲ. ಏನಂತೀರಾ? ತೆಗೆದು ಬಿಡ್ಲಾ ಅಂತೀನಿ. ಹಂಗಂತೀರಾ? ಹಾಗಾದ್ರೆ ನಿಮ್ಗೆ ಮನೆ ಬೇಡವಾ? ರೀ ಹೋಗ್ರಿ. ನೀವಿಬ್ರು ಲವರ್ಸ್ ಅಲ್ವಾ? ಹೋಗ್ರಿ ರೀ. ಇನ್ನೊಂದ್ಸಲ ಯೋಚನೆ ಮಾಡಿ ಸರ್. ಹೋಗಲೇ. ಆಯ್ತು ಬಿಡಪ್ಪ, ಅದ್ಯಾಕೆ ಹಂಗ್ರಿ ಆಗ್ತೀಯ? ಇವತ್ತು ನನ್ನ ಟೈಮೇ ಸರಿ ಇಲ್ಲ ಅವರೇ, ಕರ್ಮ. ಹಾಯ್ ಬಾನು. ಹಾಯ್ ಪ್ರವೀಣ. ಹಾಯ್. ಒಂದು ಕೆಲಸ ಮಾಡು. ಹೇಳು. ಸ್ಟೇಷನಲ್ಲಿ ನನ್ನ ಕಾರ್ ಇದೆ. ಓಕೆ. ಅದೇನು ಫೈನ್ ಕಟ್ಬಿಟ್ಟು ಕಾರ್ ತಗೊಂಡು ಮನೆ ಹತ್ರ ಬಿಟ್ಬಿಡು. ಸರಿ ಸರ್. ಓಕೆ. ಕೀ ತಗೋ. ಸರಿ ಕಣ. ಓಕೆ. ಬಾಯ್ ಮಗ. ಬಾಯ್. ಟೇಕ್ ಕೇರ್. ಬಾಯ್ ಬಾಯ್. ಕೂತ್ಕೊಳ್ಳಿ. ಹೇಗೆ ಕೂತ್ಕೊಳ್ಳೋದು? ಕೂತ್ಕೊಳ್ರಿ. ಯಾಕ್ರಿ ಚಿಕ್ಕ ಮಕ್ಳು ಜೈಂಟ್ ವೀಲ್ ಕೂತ್ಕೊಳ್ಳೋ ಥರ ಕೂತ್ಕೊಂಡಿದ್ದೀರಾ? ನಿಮ್ ತಪ್ಪಲ್ಲ ಬಿಡ್ರಿ. ಸಿನಿಮಾಗಳಂತ ಸೀನ್ಗಳನ್ನ ತೋರಿಸಿ ನಮ್ಮಂತ ವಯಸ್ಸು ಹುಡುಗರನ್ನ ನಿಮ್ಮಂತ ಹುಡುಗಿರ್ ದೃಷ್ಟಿಲಿ ವಿಲನ್ ತರ ಮಾಡ್ಬಿಡ್ತಾರೆ. ಆರಾಮಾಗೆ ಕೂತ್ಕೊಳ್ರಿ, ನಾನೇನ್ ಸುಮ್ನೆ ಬ್ರೇಕ್ ಹಾಕಲ್ಲ. Oh, what is this, baby? Oh, head bitto. Why are you giving 1 rupee? Oh, auntie. ಸಾರಿ ಸರ್, ಭಿಕ್ಷುಕನ ಕೊಡು ಅಂತ ಕೊಟ್ಟಿದ್ದೆ. ನಿಮ್ಮ ಅವತಾರ ನೋಡಿ ಮೋಸ್ಟ್ಲಿ ಕನ್ಫ್ಯೂಸ್ ಆದ್ಲು ಅನ್ಸುತ್ತೆ. Oh, ಸಾರಿ ಬಾಪುಟ್ಟು. What a shame. I'm looking like a beggar. No. Oh, my sweetie. Hello, babe. What's the matter? ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಮ್ಮ ಮಾಮೂಲಿ ಸ್ಪಾಟಿಗೆ ಬಂದ್ಬಿಡು. Oh, sure, baby. Shortly. Babe. ಏನೋ? Lick me, huh? ಏ ಗೂಬೆ, ಸುಮ್ನೆ ಬಾ. ಈ ಸಂಜಯ್ ಯಾರ್ರೀ? ಗೊತ್ತಿಲ್ಲ. ಪ್ರಭು ಯಾವತ್ತೂ ಅವ್ರ ಬಗ್ಗೆ ಹೇಳಿಲ್ಲ. ನಾನು ಕೂಡ ಅವ್ರ ಕೆಲ್ಸದ ಬಗ್ಗೆ ಆಗಲಿ ಅವ್ರ ಫ್ರೆಂಡ್ಸ್ ಬಗ್ಗೆ ಆಗಲಿ ಏನು ವಿಚಾರಿಸ್ತಿರ್ಲಿಲ್ಲ. ಯಾಕ್ರಿ ಕಟ್ ಮಾಡ್ತಾ ಇದ್ದೀರಾ? ರಿಸೀವ್ ಮಾಡಿ ಮಾತಾಡ್ರಿ. ಇಲ್ಲ, ಫೋನ್ ರಿಸೀವ್ ಮಾಡಿದ್ರೆ ಅಪ್ಪ ಅಮ್ಮ ಎಲ್ಲರೂ ತುಂಬಾ ಅಳ್ತಾರೆ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಸರಿ, ಹಾಗಿದ್ರೆ ನಿಮ್ಮಿಷ್ಟ. ಬೇಬಿ, ಯು ಇನ್ಸಲ್ಟಿಂಗ್ ಮೀ? ನನ್ನ ಡ್ರೆಸ್ ಕೋಡ್ ನ ಮೈಸೂರಲ್ಲಿ ಎಷ್ಟು ಜನ ಲೈಕ್ ಮಾಡ್ತಾರೆ ಗೊತ್ತಾ? ಅದೆಲ್ಲ ಬಿಟ್ಟು ಹಾಕು. ಈಗ ನಾನ್ ನಿನಗ್ ಬೇಕು ಅಂದ್ರೆ ನಾನು ಹೇಳಿದ್ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳು ಬೇಬಿ? ನಮ್ ಲವ್ಗೆ ವಿಲನ್ ಆಗಿರೋ ನಿಮ್ಮ ಅವನ್ನ ಎತ್ ಬಿಡ್ಲಾ? ಅಯ್ಯೋ, ನಾನ್ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋ. ಮ್ಯಾಕ್ಡೊನಾಲ್ಡ್ ನಮ್ಮ ಮಾವ ಯಾವ್ದೋ ಹುಡುಗಿ ಜೊತೆ ಸುತ್ತಾ ಇದ್ದಾನೆ. ಅವ್ರಿಬ್ರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ ಅನ್ನೋ ಪೂರ್ತಿ ಡೀಟೇಲ್ಸ್ ನನಗ್ ಬೇಕು. ಡೋಂಟ್ ವರಿ ಬೇಬಿ, ನಿಮ್ ಮಾವನ್ ಗಾಡಿಗೆ GPS ಟ್ರ್ಯಾಕರ್ ಫಿಕ್ಸ್ ಮಾಡಿ ಫುಲ್ ಡಾಟಾ ಕೊಟ್ಬಿಡ್ತೀನಿ. ಓಕೆನಾ? ಅದಕ್ಕೆ ನಿಂಗೆ ಹಾಫ್ ಬಾಯ್ಲ್ಡ್ ಅನ್ನೋದು. ಫಸ್ಟ್ ಆಫ್ ಆಲ್ ನೀನ್ ಅನ್ಕೊಂಡಿರಂಗೆ ಮ್ಯಾಟ್ರ್ ಅಷ್ಟು ಈಸಿ ಅಲ್ವೋ. ಅವ್ರಿಬ್ರು ಲವ್ ಮಾಡ್ತಿದಾರೋ ಇಲ್ವೋ ಅನ್ನೋದೇ ನನಗ್ ಡೌಟ್. ಅದಕ್ಕೆ ನಮ್ಮಿಬ್ರ ಲೈನ್ ಕ್ಲಿಯರ್ ಆಗ್ಬೇಕಂದ್ರೆ ನಾನು ನಿಂಗೊಂದು ಟಾಸ್ಕ್ ಕೊಡ್ತೀನಿ, ಅದನ್ನ ನೀನ್ ಮಾಡ್ಬೇಕು. ಸಿಕ್ಕಿದ್ರೆ ನಾನು ಬಿಡಲ್ಲ, ಹಂಗೆ ಚಚ್ಚ ಹಾಕ್ಬಿಡ್ತೀನಿ ಅವನ್ನ. ಸಿಗ್ಲಿ ಅಂತ ಕಾಯ್ತಾ ಇದೀನಿ ಅವನ್ನ. ಎಷ್ಟೋಣ ದುಡ್ಡು ಹೊಡ್ಕೊಡೋಗಿರೋದು ಅವನು. ಅಯ್ಯೋ ಹೂನಣ್ಣ, ಏನ್ ಮಾಡೋದು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಹೋಗ್ಬಿಡಿದೆ ನನ್ಗೆ ಗೊತ್ತು. ನೋಡ್ತಾರ ಅವ್ನು ಸಿಗ್ಲಿ ನನ್ನ ಕೈಗೆ. ಸರ್ ಹೇಳಿ. ಇಲ್ಲಿ ಸಂಜಯ್ ಮನೆ ಎಲ್ಲಿದೆ? ಸಂಜಯ್ ನಿಮ್ಗೆ ಗೊತ್ತಾ? ಅದು ಸಂಜಯ್ ನಿಮ್ಗೆ ಏನಾಗ್ಬೇಕು? ಸಂಜಯ್ ನಮ್ಗೇನು ಆಗ್ಬೇಕಿಲ್ಲ. ಅವ್ನ ಫ್ರೆಂಡ್ ಪ್ರಭುನ್ ಹುಡ್ಕೊಂಡ್ ಬಂದಿದೀವಿ. ರೀ ಇಲ್ಲ ನೋಡ್ರಿ ಸಂಜಯ್ ಫ್ರೆಂಡ್ ಬಂದಿದ್ದಾನೆ. ನಮ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟು ಅದ್ ಎಲ್ಲಿ ಬಚ್ಚಿಟ್ಕೊಂಡಿದಾನೋ ಮನೆ ಆಳ. ನಮ್ಮಪ್ಪ ಮದ್ವೆಗೆ ಅಂತ ಇಟ್ಟಿದ್ ಹಣನ ತನ್ನ ಚೀಟಿಗೆ ಹಾಕಿದ್ರೆ ಮೋಸ ಮಾಡ್ಬಿಟ್ಟ ಆ ಚೀಟರ್. ನೀವೆಲ್ಲ ಒಂದೇ ಗ್ಯಾಂಗ? ಮರ್ಯಾದೆಗೆ ಅವನು ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀವೆಲ್ಲ ಒದೆ ತಿಂತೀರಾ. ಸರ್ ಏನೇನೋ ಮಾತಾಡ್ಬಿಡಿ. ನಮ್ಗೆ ಸಂಜಯ್ ಯಾರು ಅಂತಾನೆ ಗೊತ್ತಿಲ್ಲ. ಅವ್ನ ಫ್ರೆಂಡ್ ಪ್ರಭುನ್ ಹುಡ್ಕೊಂಡ್ ಬಂದಿದೀವಿ. ಈ ಡ್ರಾಮಾಗಿ ಮೈಲ ಬೇಡ, ಅವ್ನು ಎಲ್ಲಿದ್ದಾನೆ ಅಂತ ಹೇಳು. ಏನ್ರಿ ಗಲಾಟೆ ಇದು? ಯಾರ್ರಿ ಇವ್ರು? ಸಂಜಯ್ ಹೆಂಗೆ ಸರ್ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾವನೆ. ಸರ್
ಸಂಜಯ್ ಯಾರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಇವರೆಲ್ಲ ಸುಳ್ಳು ಹೇಳ್ತಾನೆ ಸರ್. ಕರ್ಕೊಂಡು ತದಕಿ ಸರ್, ಬಾಯ್ ಬಿಡ್ತಾನೆ. ನಿನ್ನಂತವ್ನ ಎಷ್ಟು ಜನ ನೋಡಿಲ್ಲ. ಅವ್ನ ಎಲ್ಲಿದ್ದಾನಂತ ಹೇಳೋ. ಸರ್ ಅವ್ನು ನಮ್ಮ ದುಡ್ಡನ್ನೆಲ್ಲ ಹೊಡ್ಕೊಂಡಿದ್ದಾನೆ ಸರ್. ಹಿಡ್ಕೊಂಡಿದ್ದೀವಿ. ಏನು ಗೊತ್ತಿಲ್ಲ ಎಲ್ಲ ಬಾಯ್ ಬಿಡ್ತೀಯ. ಯಾರು ಅಂತ ಗೊತ್ತಿಲ್ಲ. ವಯಸ್ಸು ಸರ್ ವಯಸ್ಸೆಷ್ಟು? 22. ಕರೆಕ್ಟ್ ಏಜ್ ಕಣ. ನಿನ್ ವಯಸ್ಸು ಆಗ್ಲೇ ಹೇಳಿದ್ನಲ್ಲ. ನಿಂದಲ್ಲ. ಸರ್ 25. ನನ್ನ ತಂಗಿ ಗಂಡನ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆಯಂತೆ. ಹೇಳ್ಕೊಳ್ಳೋದಕ್ಕೆ ನೀವು ಅವರಿಗಿಂತ ದೊಡ್ಡ ಸೀನಿಯರ್. ಇನ್ನ ಸಿಂಗಲ್ ಸ್ಟಾರ್ ಆಗಿ ನೊಣ ಹೊಡಿತಾ ಇದ್ದೀರಾ. ಏನ್ ಮಾಡ್ಲೆ, ನನ್ಗೆ ಅವನ ತರ ಬಕೆಟು ಚಮಚ ಲೋಟ ಹಿಡಿಯಕ್ ಬರಲ್ವಲ್ಲ. ಕುಡಿಲಾರ್ದೊಳಗೆ ನೆಲ ಡೊಂಕಂತೆ. ಲೇ ಇವತ್ತು 34ನೇ ದಿನ ಕಣೆ. ಬೆಳಿಗ್ಗೆ ಆದ್ರೆ ಉಪ್ಪಿಟ್ಟೇ ಆಗ್ತೀಯಾ? ಲೇ ಪ್ಲೀಸ್ ಬೇರೆ ಏನಾದ್ರೂ ಕೊಡೆ. ಈ ತಿಂದು ಬೋರ್ ಆಗ್ಬಿಡೈತಿ ನನ್ಗೆ. ಹಾ, ತವ್ರ ಮನೆಗೆ ಹೋದಾಗ ನಿನ್ ಗಂಡನ್ ಪ್ರಮೋಷನ್ ಸಿಕ್ತಾ ಅಂತ ಕೇಳ್ದಾಗ ಒಂದೇ ಉತ್ತರ ಹೇಳಿ ಹೇಳಿ ನನಗ್ ಬೋರ್ ಆಗಿದೆ. ಇವಾಗ ತಿಂದು ಎದ್ದು ಹೋಗಿ. ಸರಿ, ಪಕ್ಕದ ಮನೆಯವಳು ಚೈನ್ ತಗೊಂಡ್ಲು ಅಂತ ನನ್ನ ಮನೆಯವಳು ನೇಣು ಹಾಕಣಕ್ ಹೋದ್ಲಂತೆ. ನನ್ ಕರ್ಮ, ಏನ್ ಮಾಡಕ್ಕಾಗತ್ತೆ. ಈಗ ಮುಂದಿನ ರಾಶಿಗೆ ಹೋಗೋಣ. ಕುಂಭ ರಾಶಿಯವರಿಗೆ ನಿಮಗೆ ಪಂಚಮ ಶನಿ ದೋಷ ಇರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ. ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗ್ತಿಲ್ಲ. ಅದು ಸರಿನೇ. ನಿಮ್ಮ ಪತ್ನಿ ಯಾವ ಕೃಪೆಗೆ ಪಾತ್ರರಾಗುವಿರಿ. ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮ ದೋಷ ಪರಿಹಾರ ಆಗಬೇಕು ಅಂದ್ರೆ ಇಂದು ಸೂರ್ಯಾಸ್ತದ ಒಳಗೆ ಪ್ರೇಮಿಗಳನ್ನ ಹುಡುಕಿ ಮದುವೆ ಮಾಡಿಸಬೇಕು. ಪ್ರೇಮಿಗಳ? ಇದರಿಂದ ಅಮರ ಪ್ರೇಮಿ ದುಷ್ಯಂತ ಶಾಕುಂತಲೆಯ ಅನುಗ್ರಹ ಪ್ರಾಪ್ತಿಯಾಗಿ ಆಹಾ, ಮುಂದೆ ವೃತ್ತಿಯಲ್ಲಿ ಬಡ್ತಿ ಸಿಕ್ಕಿ ನಿಮ್ಮ ಹೆಂಡತಿಯ ಪ್ರಶಂಸೆಗೆ ಪಾತ್ರರಾಗುವಿರಿ. ಎಂತೆಂತ ಕೇಸ್ ಸಾಲ್ವ್ ಮಾಡಿದ್ರು ಸಿಗದೆ ಇರೋ ಪ್ರಮೋಷನ್. ಇಬ್ರು ಲವರ್ಸ್ ನ ಮದ್ವೆ ಮಾಡಿಸಿದ್ರೆ ಸಿಗುತ್ತಾ? ಅನುಮಾನನೇ ಬೇಡ. ನಂಬಿಕೆ ಇಟ್ಟು ಮುಂದುವರಿಯಿರಿ. ಸಾರ್ ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ನ ಹೆಸರು? ಭೂಮಿ. ನಿನ್ನ ಹೆಸರು? ಭಾನು. ಭಾನು, ಭೂಮಿ. ಭೂಮಿ, ಭಾನು. ಮೇಲೆ ಕೆಳಗೆ. ಭಾನು ಭೂಮಿ ಹೆಂಗ ಒಂದಾಗತ್ತೆ? ಅಲ್ಲ, ನೀವಿಬ್ರು ಹೆಂಗ್ ಒಂದಾಗ್ತೀರಾ? ಈ ಲಾಜಿಕ್ಕೆ ವರ್ಕೌಟ್ ಆಗ್ತಿಲ್ವಲ್ಲಯ್ಯ. ಸರ್ ಅರ್ಥ ಆಗ್ಲಿಲ್ಲ. ಯೋ ಇರಪ್ಪ, ನನ್ಗೆ ಅರ್ಥ ಆಗಿಲ್ಲ ಇನ್ನು. ಅಲ್ಲ, ಅರ್ಥ ಆಗದಿರೋದೇ ಲವ್ವ. ಈ ಲವ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟನ. ಬಿಡು, ನಾನಿದ್ದೀನಲ್ಲ, ನಾನೆಲ್ಲ ಸರಿ ಮಾಡ್ತೀನಿ. ದಡ್ದೇವಯ್ಯ ಸರ್, ಮಾರ್ಕೆಟ್ಗೆ ಹೋಗಿ 2 ಹೂವಿನ ಹಾರ, ಅರ್ಶನದ ಕೊಂಬು, ಒಂದು ಸ್ವೀಟ್ ಬಾಕ್ಸ್ ಎತ್ತಾಕಂಬ. ಆಯ್ತು ಸರ್. ಲೇ ಹಂಗೆಲ್ಲ ಮೀಡಿಯಾದವ್ರಿಗೂ ಫೋನ್ ಮಾಡು. ಅವ್ರು ಬಂದು ನಾನು ಮಾಡೋ ಮದುವೆನ ಟೆಲಿಕಾಸ್ಟ್ ಮಾಡಿದ್ರೆ ನನ್ನ ಪ್ರಮೋಷನ್ ಫಿಕ್ಸ್. ಸರ್ ಇಲ್ಲಿ ಏನಾಗ್ತಿದೆ? ನೀವಿಬ್ರು ಲವರ್ಸ್ ತಾನೆ? ಲವ್ ಮಾಡಿದ್ಮೇಲೆ ಮದ್ವೆ ಆಗ್ಬೇಕು ತಾನೆ? ಅದನ್ನ ಈಗ್ಲೇ ಮಾಡಿಸ್ತೀನಿ. ಸರ್ ಏನ್ ಹೇಳ್ತಿದ್ದೀರಾ? ಅದು ಅದು ಇಲ್ಲ ಇದು ಇಲ್ಲ, ಹೆದರ್ಬೇಡಿ. ನೋಡು, ಇವರಪ್ಪ ಎಷ್ಟೇ ದೊಡ್ಡ ಶ್ರೀಮಂತ ಆಗಲಿ, ನಿಮ್ಮ ಮನೆಯಲ್ಲಿ ಅದೆಂತ ಅಪೋಸ್ ಆದ್ರೂ ಮಾಡ್ಲಿ, ನಾನಿದ್ದೀನಿ. ನನ್ನ ಹಿಂದೆ ಪೊಲೀಸ್ ಇದ್ದಾರೆ. ಅದ್ರಲ್ಲೂ ನಿಮ್ ಮೇಜರ್ ಕಂಡ್ರು. ಅದಕ್ಕೆ ನೋ ಡಿಸ್ಕಷನ್. ನಾನ್ ನಿಂತು ಮದುವೆ ಮಾಡಿಸ್ತೀನಿ ಅಷ್ಟೇ. ನಾವಿಬ್ರು ನೀವ್ ಅನ್ಕೊಂಡ ಹಾಗೆ ಲವರ್ಸ್ ಅಲ್ಲ ಸರ್. ಲವರ್ಸ್ ಅಲ್ವಾ? ಲೇ, ನೀವಿಬ್ರು ಲವರ್ಸ್ ಅಲ್ಲ ಅಂದ್ಮೇಲೆ ಒಟ್ಟಿಗೆ ಯಾಕೆ ಓಡಾಡ್ತಾ ಇದ್ದೀರಾ? ಅಲ್ಲ, ಇವಳು ಏನಾಗ್ಬೇಕು ನಿನ್ಗೆ? ಸರ್ ಅದು ಇವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಮನೆ ಹತ್ರ ಬರ್ಬೇಕಾದ್ರೆ ಇವ್ರನ್ನ ನೋಡ್ದೆ. ಯಾರೋ 4 ಜನ ಪೋಲಿಗಳು ಇವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು.
ಏನೋ ಪ್ರಮೋಷನ್ ಸಿಕ್ಬಿಡುತ್ತೆ, ಮನೆಗೆ ಹೋಗಿ ಹೆಂಡತಿ ಹತ್ರ ಬಿಲ್ಡಪ್ ಕೊಡೋಣ ಅಂತಿದ್ದೆ. ಅವ್ನ ಸಾರಿ ಜಸ್ಟ್ ಮಿಸ್ ಕಣ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಇದು ಒಂಥರ ಲವ್ ಕೇಸೆ. ನೀನು ಅಷ್ಟೇ ನಂತರನೇ ಲವರ್ಸ್ಗಳನ್ನ ಸೇರ್ಸೋಕ್ಕೆ ತುಂಬ ಓಡಾಡ್ತಾ ಇದ್ದೀಯ. ಗುಡ್. ನೀನು ಹೋಗ್ತಾ ರೈಟ್ರಿಗೆ ನಂಬರ್ ಕೊಟ್ಟೋಗು. ಸರಿ. ಅಂದಾಗೆ ಆ ಹುಡುಗನ ಹೆಸರೇನು? ಪ್ರಭು. ಪ್ರಭು. ಅವನ್ನ ಹುಡ್ಕಕ್ಕೆ ನಾನು ಸಾಥ್ ಕೊಡ್ತೀನಿ. ನನಗೆ ಈ ಲವರ್ಸ್ಗಳನ್ನ ಒಂದು ಮಾಡಿ ಮದುವೆ ಮಾಡಿಸಿದ್ರೆ ಪ್ರಮೋಷನ್ ಗ್ಯಾರಂಟಿ. ಒಳ್ಳೆ ಮೆಂಟ್ಲು ಗಿರಾಕಿ. SI ಆಗೋ ಬದಲು ಮ್ಯಾರೇಜ್ ಬ್ರೋಕರ್ ಆಗಿದ್ರೆ ಚೆನ್ನಾಗಿರೋದು. ಏನಾಯ್ತು? ಒಂದು ನಿಮಿಷ. ಓ ಛೇ, ಪೆಟ್ರೋಲ್ ಖಾಲಿ. ಮುಂದೆ ಒಂದು ಬಂಕ್ ಇದೆ, ಹಾಕ್ಸೋಣ. ರೀ, ಈ ಲವ್ ಮಾಡೋರ್ ಕಷ್ಟ ಎಷ್ಟು ಅಂತ ಇವಾಗ ಅರ್ಥ ಆಗ್ತಾ ಇದೆ. ನೀವ್ಯಾರನ್ನೂ ಲವ್ ಮಾಡಿಲ್ವಲ್ಲ, ಮತ್ತೆ ನಿಮ್ಗೇನ್ ಕಷ್ಟ? ರೀ, ನನಗೇನು ಆ ಥರ ಕಷ್ಟ ಇಲ್ಲ ರೀ. ನಿಮ್ಮ ಹುಡುಗ ಯಾವಾಗ ಸಿಗ್ತಾನೋ ಏನೋ, ಅವ್ನು ಸಿಕ್ಕಿದ ತಕ್ಷಣ ಅವ್ನ ಕೈಗೆ ನಿಮ್ಮನ್ನು ಕೊಟ್ಟು ಧಾರೆ ಎರೆದು ನಾನು ಎಸ್ಕೇಪ್ ಆದ್ರೆ ಸಾಕು. ಸಾರಿ, ನಿಮಗೆ ತುಂಬಾ ತೊಂದರೆ ಆಗ್ತಿದ್ರೆ ನೀವೀಗ್ಲೇ ಹೊರಡ್ಬೋದು. ನಮ್ದೇನಂತ ಕಠಿಣ ಮನ್ಸು ಅನ್ಕೊಂಡಿದ್ದೀರಾ? ಹಾಗೆಲ್ಲ ಮಧ್ಯದಲ್ಲಿ ನಾವು ಹೆಣ್ಮಕ್ಳು ಕೈ ಬಿಡಲ್ಲ ರೀ. ಆ ಸಂಜೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಪ್ರಭುನ ಈಸಿಯಾಗಿ ಟ್ರೇಸ್ ಮಾಡ್ಬೋದಿತ್ತು. ಹೋಗ್ಲಿ ಬಿಡಿ, ಮೈಸೂರು ತುಂಬಾ ಚಿಕ್ಕದು, ತಲೆ ಕೆಡಿಸ್ಕೋಬೇಡಿ, ನಿಮ್ ಹುಡುಗ ಸಿಕ್ಕೇ ಸಿಗ್ತಾನೆ. ಏನ್ರಿ ನಿಮ್ ಲಕ್ಕು? ಅಲ್ಲಿ ನೋಡಿದ್ರೆ ಪೆಟ್ರೋಲ್ ಖಾಲಿ ಆಯ್ತು, ಇಲ್ಲಿ ನೋಡಿದ್ರೆ ನಿಮ್ ಚಪ್ಲಿನೇ ಕಿತ್ತೋಯ್ತಲ್ರಿ. ಸರಿ ಬಿಸಾಕಿ, ಬೇರೆ ತಗೊಂಡ್ರಾಯ್ತು. ಬಿಸಾಕಲ್ಲ, ಇದನ್ನೇ ಹೊಲ್ಸ್ಕೊತೀನಿ. ಹೊಲ್ಸೋದೆಲ್ಲ ರಗಳೆ ಕಣ್ರಿ, ಬಿಸಾಕಿ. ಇದು ಪ್ರಭು ಕೊಡ್ಸಿರೋದು. ಓಹೋ, ಸೆಂಟಿಮೆಂಟು. ದೇವ್ರಿಗೆ ರೂಪ ಇದೆಯಲ್ವೋ ಗೊತ್ತಿಲ್ಲ, ಆದ್ರೆ ರೂಪ ಕೊಡದೆ ನಮ್ ಜನ ನಂಬಲ್ಲ. ಅವನೆಷ್ಟು ಚೆನ್ನಾಗಿ ಬಿಡಿಸಿದಾನಲ್ವಾ? ಹೌದು. ಪಾಪ ಕಣ್ರಿ, ಯಾರು ದುಡ್ಡೇ ಹಾಕಿಲ್ವಲ್ಲ. ಈಗೊಂದು ಕೆಲಸ ಮಾಡಿ, ಆದಷ್ಟು ಬೇಗ ನಿಮ್ ಪ್ರಭು ಸಿಗ್ಲಿ ಅಂತ ಬೇಡ್ಕೊಳ್ಳಿ. ರಾಮಾಯಣದಲ್ಲಿ ಆ ರಾಮ ಸೀತೆನ ಒಂದ್ ಮಾಡ್ದಂಥ ಈ ಆಂಜನೇಯನ ಆಶೀರ್ವಾದ ಇದ್ರೆ ನಿಮ್ ರಾಮನೂ ಸಿಗ್ತಾನೆ. ಹೋಗಿ ಬೇಡ್ಕೊಳ್ಳಿ, ಚಪ್ಲಿ ಇಲ್ಲೇ ಹಾಕ್ಬಿಟ್ಟು ಹೋಗಿ. ಸೂಪರ್ ರೀ, ನಿಮ್ ಹುಡುಗ ಸಿಗತ್ ಪಕ್ಕ. ನಡೀರಿ. ಸೂಪರ್ ಫಿಗರ್. ಇವಳು ಏನಾರ ನನ್ ಕೈಗೆ ಸಿಕ್ಬಿಟ್ರೆ. ಚಂಗ್ಲು ಬಡ್ಡೆ ತಂದು ಇದೇನ್ಲ ನಿಮ್ಮ ಅಪ್ಪ ಅಮ್ಮ ಬುದ್ಧಿ ಕಲ್ಸಿರೋದ್ ನಿಂಗೆ? ನೋಡಕ್ ಇಬ್ರು ಒಳ್ಳೆ ಲವರ್ಸ್ ತರ ಕಾಣ್ತಾವ್ರೆ. ಏನ್ ಅನ್ಕೊಂಡನು ಆ ಹುಡ್ಕ ಕೇಳಿಸ್ಕೊಂಡ್ರೆ? ನೋಡು, ಓನರ್ ಹೇಳಿ ಕೆಲ್ಸದಿಂದ ತಗಸ್ಬಿಡ್ತೀನಿ ನಿಂಗೆ. ಮುಚ್ಕೊಂಡ್ ಕೆಲ್ಸ ನೋಡ್ಲಾ? ಸಂಗೀತ, ಏನ್ರಿ? 2 ಕಪ್ ಟೀ ಸಿಗ್ಬೋದಮ್ಮ? ಆಯ್ತು, ತಂದೆ ರೀ. ಥ್ಯಾಂಕ್ ಯು. ದೊಡಮ್ಮ ನಾವಿಬ್ರು ಹೊರಗಡೆ ಆಟ ಆಡ್ತಿರ್ತೀವಿ, ಹುಷಾರು. ಸರಿ ದೊಡಮ್ಮ. ಟೀ ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಸಂಗೀತ, ಎಲ್ಲೇ ಇಷ್ಟೊತ್ತಾಯ್ತು ನಿನ್ ತಮ್ಮ ಕಾಣಿಸ್ತಾನೆ ಇಲ್ಲ? ಏನ್ ಮದ್ವೆ ಹನಿಮೂನ್ ಎಲ್ಲ ಮುಗಿಸ್ಕೊಂಡೇ ಬರ್ತಾನ? ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಎಲ್ರು ನನ್ನ ಕಿವಿ ಹೂ ಮುಡ್ಸಿ ಇನ್ನೊಂದು ಹುಡುಗಿ ಜೊತೆ ಸುತ್ತ ಕಳ್ಸಿದಿರಿ. ತಗೋ, ಫೋನ್ ಮಾಡಿ ಅದೆಲ್ಲಿದ್ದಾನೆ ಅಂತ ವಿಚಾರಿಸು.
ಇವ್ರು ಬೇರೆ. ರೀ ಅವ್ನ್ ಫೋನ್ ರಿಸೀವ್ ಮಾಡ್ತಿಲ್ಲ. ಎಲ್ಲೇ ರಿಸೀವ್ ಮಾಡ್ತಾನೆ? ಹುಡುಗಿ ಜೊತೆಲಿದ್ದಾಳೆ, ಪ್ರೇಮ್ ಲೋಕದಲ್ಲಿ ತೇಲಾಡ್ತಿರ್ತಾನೆ. ತೇಲಾಡ್ಲಿ ಬಿಡಿ ಬ್ರದರ್, ಇರೋನೊಬ್ಬ ಬಾಮೈದ. ನಿನ್ಗೇನಪ್ಪ, ಇನ್ನು ಸಣ್ಣ ಮಕ್ಳು, ನನ್ ಕಷ್ಟ ನಿನ್ಗೆಲ್ ಗೊತ್ತಾಗುತ್ತೆ? ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಸುಮ್ನೆ ಏನೇನೋ ಮಾತಾಡ್ಬೇಡಿ. ತಗೊಳ್ಳಿಮ್ಮ. ಸರ್ ನಿಮ್ಮ ಶೂ ಕೊಡಿ ಸರ್, ಪಾಲಿಸ್ ಹಾಕಿ ಕೊಡ್ತೀನಿ. ಬೇಡಪ್ಪ, ಇದ್ರದ್ದು ಎಷ್ಟಾಯ್ತು ಹೇಳು. ಸರ್ ಪಾಲಿಸ್ ಹಾಕಿದ್ರೆ ಪಳಪಳ ಅಂತ ಹೊಳೆಯುತ್ತೆ. 20 ರೂಪಾಯಿ ಕೊಡಿ ಸರ್ ಸಾಕು. ಬೇಡ ಅಂತ ಹೇಳ್ತಾ ಇಲ್ವಾ, ಯಾಕೆ ಫೋರ್ಸ್ ಮಾಡ್ತಾ ಇದ್ಯಾ? ಇದ್ರದ್ದು ಎಷ್ಟಾಯ್ತು ಅಷ್ಟು ಹೇಳು. ಸರ್ ಬೇಜಾರು ಮಾಡ್ಕೋಬೇಡಿ, ದಿನಕ್ಕೆ 800 ರೂಪಾಯಿ ಸಂಪಾದನೆ ಮಾಡಲೇಬೇಕು. ಅದಕ್ಕೆ ನಾನು ನಿಮಗೆ ಬಲವಂತ ಮಾಡಿದೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಬ್ಯಾಡ ಸಾ. 800 ರೂಪಾಯಿನಾ? ಯಾಕೆ ಸಾಲ ಮಾಡಿದ್ಯಾ ಅಥವಾ ಸಾಹೇಬ್ರಿಗೆ ಕುಡಿಯೋ? ಅಯ್ಯಯ್ಯೋ ಅದಕ್ಕಲ್ಲ ಸಾ, ನನ್ನ ಹೆಂಡತಿಗೋಸ್ಕರ. ಯಾಕೆ, ಏನಾಯ್ತು? ಪ್ರೀತಿ ನಮ್ಮ ರೀ, ಪ್ರೀತಿಗೂ ದುಡ್ಗೂ ಏನ್ರಿ ಸಂಬಂಧ? ಅದೇ ಸರ್ ವಿಪರ್ಯಾಸ. ಪ್ರೀತಿನ ಉಳಿಸ್ಕೋಬೇಕು ಅಂದ್ರೆ ದುಡ್ಡು ಬೇಕಲ್ವಾ ಸರ್? ಅಂದ್ರೆ ಏನಿಲ್ಲವಾ, ನನ್ನ ಹೆಂಡತಿನ ನಾನು ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದು. ಹೊಸದ್ರಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ನಾನು ಈ ಹಳೆ ಚಪ್ಪಲಿ ಹೋದ್ರೂ ಬರೋ ಸಂಪಾದನೆಯಿಂದ ಸುಖವಾಗಿದ್ವಿ ನಾವು. ಒಂದು ದಿವಸ ನನ್ನ ಹೆಂಡತಿ ಮಧ್ಯಾಹ್ನದ ಊಟ ಇಟ್ಕೊಂಡು ಇಲ್ಲಿಗೆ ಬಂದ್ಲು. ಆ ಸಮಯಕ್ಕೆ ಸರಿಯಾಗಿ ಯಾವುದೋ ಪರದೇಶದ ಹುಡುಗಿ ಒಬ್ಳು ನನ್ನ ಅಂಗಡಿ ಫೋಟೋ, ನನ್ನ ಫೋಟೋ ತೆಗೆದು ನನ್ನನ್ನು ಬಾಚಿ ತಪ್ಕೊಂಡು ಹಂಗೆ ಒಂದು ಮುತ್ತು ಕೊಟ್ಬಿಟ್ಲು. ಅದು ಅವ್ರ ದೇಶದ್ದು ಸಂಪ್ರದಾಯ ಅಂತೆ. ಅದನ್ನ ಪಕ್ಕದಲ್ಲಿದ್ದ ಹೆಂಡತಿ ನೋಡ್ಬಿಟ್ಲು. ಅವತ್ತಿಂದ ಶುರುವಾಯ್ತು ನೋಡಮ್ಮ ನನ್ನ ಹೆಂಡತಿಗೆ ನನ್ನ ಮೇಲೆ ಅನುಮಾನ. ದಿನ ಅಂಗಡಿ ಮುಂದೆ ಬಂದು ಕೂತ್ಕೊಂಡ್ಬಿಡೋಳು. ನಿನ್ನಂತ ಹುಡುಗಿಯರು ಚಪ್ಪಲಿ ಹೊಲ್ಸಕ್ ಬಂದ್ರೆ ಅವ್ರ ಕೈ ಮುಟ್ತೀಯ, ಕಾಲು ಮುಟ್ತೀಯ ಅಂತ ಜಗಳ ಆಡೋಳು. ಪ್ರತಿದಿನ ಜಗಳ ಜಗಳ ಜಗಳ. ಆಮೇಲೆ ಒಂದು ದೊಡ್ಡ ಕಾಯಿಲೆನೇ ಆಗೋಯ್ತದು. ಯಾಕೋ ಸರಿ ಹೋಗಲ್ಲ ಅಂತ ನಾನು ಆಸ್ಪತ್ರೆ ಸೇರಿಸಿದೆ. ಡಾಕ್ಟ್ರು ಅದೆಂಥದೋ ಕಾಯಿಲೆ ಅಂತ ಹೇಳಿದ್ರು. ಈಗಲೂ ಆಸ್ಪತ್ರೆಯಲ್ಲೇ ಇದ್ದಾಳೆ. ಗೌರ್ಮೆಂಟ್ ಆಸ್ಪತ್ರೆ ಆದರೂ ಮಾತ್ರೆ ಔಷಧಿ ನಾವೇ ತಂದು ಕೊಡಬೇಕು. ದಿನಕ್ಕೆ 900,000 ರೂಪಾಯಿ ಬೇಕು. ಅದಕ್ಕೆ ನಿಮಗೆ ಬಲವಂತ ಮಾಡಿದೆ. ಕಳ್ತನ ಮಾಡಕ್ ಗೊತ್ತಿಲ್ಲ, ಸುಳ್ಳು ಹೇಳಕ್ ಮನ್ಸು ಬರಲ್ಲ. ಅದಕ್ಕೆ ನಿಮ್ಮಂಥವ್ರನ್ನ ಕಾಡಿಬೇಡಿ ಈ ರೀತಿ ಸಂಪಾದನೆ ಮಾಡ್ತೀನಿ. ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸಿ ಸ್ವಾಮಿ. ನಿಮ್ಮ ಹೆಂಡತಿನ ನೀವು ಅಷ್ಟೊಂದು ಪ್ರೀತಿಸ್ತೀರಾ? ಪ್ರೀತಿಸಿ ಮದುವೆ ಮಾಡ್ಕೊಂಡ್ಮೇಲೆ ಪ್ರೀತಿಸ್ಲೇಬೇಕಲ್ಲಮ್ಮ. ಅವಳು ಏನೇ ಮಾಡಿದ್ರು ಅವಳು ನನ್ನ ಹೆಂಡತಿ, ನನಗೆ ಅವಳು ಬೇಕು. ಹೇಗಾದ್ರೂ ಮಾಡಿ ನನ್ನ ಹೆಂಡತಿನ, ಅವಳ ಪ್ರೀತಿನ ನಾನು ಉಳಿಸ್ಕೊಳ್ತೀನಿ. ತಗೊಳ್ಳಿ. ಬೇಡ ಸರ್, ಹಾಗೆ ಕೊಟ್ರೆ ಬೇಡ. ನಿಮ್ ಸೂಗ್ ಬೇಕಾದ್ರೆ ಪಾಲಿಸ್ ಹಾಕೊಡ್ತೀನಿ. 20 ರೂಪಾಯಿ ಕೊಡಿ ಸರ್ ಸಾಕು. ಪರವಾಗಿಲ್ಲ ತಗೊಳ್ಳಿ, ನಾನು ಕೊಡ್ತಿರೋದು ನಿಮ್ಗಲ್ಲ, ನಿಮ್ ಪ್ರೀತಿಗೋಸ್ಕರ. ತಗೊಳ್ಳಿ ತಗೊಳ್ಳಿ ಸರ್. ಪ್ಲೀಸ್. ಪಾಪ ರೀ, ಆ ಚಪ್ಪಲಿ ಹೊಲಿಯೋನ ನೋಡಿದ್ರೆ ಬೇಜಾರಾಗುತ್ತೆ ಅಲ್ವಾ? ದುಡ್ಡಿರೋರು ಯಾರು ಬೇಕಾದ್ರೂ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಬೋದು. ಆದ್ರೆ ಎಷ್ಟೇ ಕಷ್ಟ ಇದ್ರೂ ಇಂಥ ಬಡತನದಲ್ಲೂ ಹೆಂಡ್ತಿನ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಅವರು ರೀ ನಿಜವಾದ ಪ್ರೇಮಿ ಅಂದ್ರೆ. ಹೌದು ರೀ, ನಿಮ್ಮ ಮಾತು ನಿಜ. ಗ್ರೇಟ್ ಲವರ್ಸ್ ಅಂತ ನಾವು ಯಾರ್ಯಾರ್ದು ಎಕ್ಸಾಂಪಲ್ಸ್ ಕೊಡ್ತೀವಿ, ಆದ್ರೆ ನಮ್ಮ ಸುತ್ತಮುತ್ತ ಇರೋ ಇಂಥವ್ರನ್ನೇ ಮರ್ತು ಬಿಡ್ತೀವಿ. ಯಾವುದೋ ಅನ್ನೋನ್ ನಂಬರ್ ರೀ. ಹಲೋ, ನಾನು ಸಬ್ ಇನ್ಸ್ಪೆಕ್ಟರ್ ಜಯಸಿಂಹ ಮಾತಾಡ್ತಿರೋದು. ಸರ್ ಹೇಳಿ ಸರ್. ಲೇ, ನಿನಗೊಂದು ಗುಡ್ ನ್ಯೂಸು. ಸಂಜಯ್ ಕೆಲಸ ಮಾಡ್ತೀನಲ್ಲ ಕಂಪ್ನಿ, ಅದರ ಅಡ್ರೆಸ್ ನನಗೆ ಸಿಕ್ಕಿದೆ. ಅದನ್ನ ನಾನು ಈಗ ನಿನ್ಗೆ SMS ಮಾಡ್ತೀನಿ. ಹೋಗಲ್ಲಿ ವಿಚಾರಿಸು, ಪ್ರಭು ಬಗ್ಗೆ ಇನ್ಫಾರ್ಮೇಶನ್ ಸಿಗ್ಬೋದು. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೀ, ಕೊನೆಗೂ ನಿಮ್ಮ ಆಂಜನೇಯ ಆಶೀರ್ವಾದ ಮಾಡೇ ಬಿಟ್ಟ ಕಣ್ರಿ. ಸಂಜೆ ಕೆಲಸ ಮಾಡ್ತಿದ್ದ ಕಂಪ್ನಿ ಅಡ್ರೆಸ್ ಸಿಕ್ಕಿದ್ಯಂತೆ. ಬನ್ನಿ ಹೋಗೋಣ.
ಬ್ಲಾಕ್ ಬ್ಯೂಟಿ ಸೂಪರ್ ಬ್ಯಾಕ್ ಶಾಟ್ ಓ ಶಿಟ್ ಶಿಟ್ ಮ್ಯಾನ್ ಜಸ್ಟ್ ಮಿಸ್ ಎಕ್ಸ್ಕ್ಯೂಸ್ ಮೀ. ಎಸ್ ಹೇಳಿ. ಸಂಜಯ್ನ ಮೀಟ್ ಮಾಡ್ಬೇಕಿತ್ತು. ಈಗ ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ ಹುಡ್ಕೊಂಡ್ ಬಂದಿದ್ರು, ಈಗ ನೀವು ಹುಡ್ಕೊಂಡ್ ಬಂದಿದ್ದೀರಾ. ನಿಮಗೂ ಟೋಪಿ ಹಾಕಿದಾನ ಫ್ರಾಡ್. ಪ್ರತಿದಿನ ಯಾರಾದ್ರೂ ಕೇಳ್ಕೊಂಡು ಬರ್ತಾನೆ ಇರ್ತಾರೆ. ಇಷ್ಟ ದಿನ ಇಲ್ಲೇ ಕೆಲಸ ಮಾಡ್ತಾ ಇದ್ದ. ಬಾಸ್ ಸೆಕ್ರೆಟರಿ ಸುನೀತಾ ಅವ್ರ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ ಬಾಸ್ ಕೆಲಸದಿಂದ ತೆಗ್ದು ಹಾಕ್ಬಿಟ್ರು. ಆಕ್ಚುಲಿ ನಾವು ಸಂಜಯ್ನ ಹುಡ್ಕೊಂಡ್ ಬಂದಿಲ್ಲ, ಅವ್ರ ಫ್ರೆಂಡ್ ಪ್ರಭು ಅಂತ. ಒಂದ್ ನಿಮಿಷ, ನನ್ನ ಹತ್ರ ಫೋಟೋ ಇದೆ. ಇವ್ರನ್ನ ಸಂಜಯ್ ಜೊತೆ ನೋಡಿದೀನಿ, ಆದ್ರೆ ಇವ್ರ ನಂಗೆ ಪರಿಚಯ ಇಲ್ಲ. ನಮ್ಮ ಮನೆ ಹತ್ರ ಮೇಜರ್ ಮಾಣಿಕ್ಯ ಅಂತ ಒಬ್ರು ಮಿಲಿಟರಿ ಅಂಕಲ್ ಇದ್ದಾರೆ. ಅವ್ರ ಮನೆಗೆ ಆಗಾಗ ಬರ್ತಾ ಇದ್ರು. ಎಲ್ಲಿ ಸಿಗ್ತಾರ ಅವರು? ಮಂಡಿ ಮೊಹಲಾ ಸರ್ಕಲ್ ಅಲ್ಲಿ ಶಿವನ್ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇವ್ರ ಮನೆ ಇರೋದು. ಅಲ್ಲಿ ಹೋಗಿ ಯಾರನ್ನಾದ್ರೂ ಕೇಳಿ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಬನ್ನಿ. ಯಾರೇ ಇವರು? ಏನಂತೆ? ಸಂಜಯ್ ಫ್ರೆಂಡ್ ನ ಹುಡ್ಕೊಂಡ್ ಬಂದಿದ್ದಾರೆ. ಆ ಸಂಜಯೇ ಒಂದ್ ದೊಡ್ಡ ಜೊಲ್ ಪಾರ್ಟಿ, ಇನ್ನೊಂದ್ ಫ್ರೆಂಡ್ಸ್ ಹೇಗೋ. ರೀ, ಇಷ್ಟಕ್ಕೆಲ್ಲ ಯಾಕ್ರಿ ಬೇಜಾರು ಮಾಡ್ಕೋತೀರಾ? ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಈ ತರ ಗಾಸಿಪ್ ಎಲ್ಲ ಮಾಡೇ ಮಾಡ್ತಾರೆ. ಹೊಟ್ಟೆ ಉರಿ ಅಂತೂ ಇದ್ದೇ ಇರುತ್ತೆ. ಅಷ್ಟಕ್ಕೂ ಸಂಜಯ್ ವಿಷಯ ಕಟ್ಕೊಂಡು ನಾವ್ ಯಾಕ್ರಿ ತಲೆ ಕೆಡಿಸ್ಕೋಬೇಕು? ನಮ್ಗೆ ಪ್ರಭು ತಾನೇ ಇಂಪಾರ್ಟೆಂಟು. ಇಷ್ಟೊಂದು ಡಿಸ್ಟೆನ್ಸ್ ನೋಡ್ತಾ ಇದ್ರೆ ಲವ್ ಇನ್ನು ಡೀಪ್ ಆಗಿ ಶುರುವಾಗಿಲ್ಲ ಅಂತ ಅನ್ಸುತ್ತೆ. ಒಂದು ಟೀ ಹಾಕು ಮಾಮ್ಸ್. ಸರಿ ತಗೊಳ್ಳಿ ಸರ್. ಏನ್ ಬಾಸ್, ಒಂದೊಂದು ಟೀಗೂ ಒಂದೊಂದು ರೇಟ್ ಇದೆ. ಯೂಸ್ ಮಾಡೋ ಟೀ ಪೌಡರ್ ಕ್ವಾಲಿಟಿ ಮೇಲೆ ನೀವು ರೇಟ್ ಫಿಕ್ಸ್ ಮಾಡಿದೀರಾ? ಛೇ ಇಲ್ಲ ಸರ್, ಎಲ್ಲದಕ್ಕೂ ಒಂದೇ ಟೀ ಪುಡಿ ಒಂದೇ ಸಕ್ಕರೆ ಸರ್. ಹ ಮತ್ತೆ ರೇಟ್ ಯಾಕೆ ಬೇರೆ ಬೇರೆ ಮಾಡ್ತೀರಾ? ವೆರಿ ಸಿಂಪಲ್ ಸರ್. ಟೀ ಅಂದ್ರೆ ಮಾಮೂಲಿ ಟೀ, ಈ ಸ್ಪೆಷಲ್ ಟೀ ಅಂದ್ರೆ ಟೀ ಪಾತ್ರೆ ಮಾತ್ರ ತೊಳೆದಿರ್ತೀವಿ. ಎಕ್ಸ್ಟ್ರಾರ್ಡಿನರಿ ಸ್ಪೆಷಲ್ ಟೀ ಅಂದ್ರೆ ಟೀ ಪಾತ್ರೆ ಗ್ಲಾಸು ನೀಟಾಗಿ ತೊಳೆದು ಟೀ ಕೊಡ್ತೀವಿ ಸರ್. ಹಂಗಂದ್ರೆ ಇದು ಮಾಮೂಲಿ ಟೀ ಸರ್. ಮಾಮೂಲಿ ಟೀನಾ? ಪ್ರಭು ಕುಡಿತಾರ? ಕುಡಿಯೋದ? ಒಂದ್ಸಲ ಕುಡಿಯಕ್ ಕೂತ್ರೆ ಫುಲ್ ಬಾಟ್ಲಿ ಕ್ಲೋಸು. ಅದ್ರಲ್ಲೂ ಪ್ರಭು ನಾಟಿ ಬಾಯ್. ಒಂದೇ ಒಂದು ಫೋನ್ ಕಾಲಲ್ಲಿ ಹುಡುಗಿರ್ನ ಬಿಳಿಸ್ಕೋತಿದ್ದ. ಅವ್ರ ಫೋನ್ ತೆಗೆದು ನೋಡಿದ್ರೆ ಬರೀ ಹುಡುಗಿರ್ದೆ ನಂಬರ್ಗಳು. ಒಂದ್ಸಲ ಏನಾಯ್ತು ಗೊತ್ತಾ, ಇಬ್ರು ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದ. ಮೋಸ್ಟ್ ಎಂಜಾಯ್ ಫೆಲೋ. ಪ್ರಭು ಇವಾಗ ಎಲ್ಲಿದ್ದಾನೆ ಅಂತ ಏನಾದ್ರು ಗೊತ್ತಾ ಸರ್? ಇಲ್ಲಪ್ಪ, 3 ತಿಂಗಳಿಂದ ಅವನ ಪತ್ತೆನೇ ಇಲ್ಲ. ಪೊಲೀಸ್ನವ್ರು ಆಗ್ಲೇ ಹುಡ್ಕೊಂಡು ಬಂದಿದ್ರು. ಯಾಕೆ, ಏನಾದರೂ ಪ್ರಾಬ್ಲಮಾ? ಆ ಥರ ಎಲ್ಲ ಏನೂ ಇಲ್ಲ ಸರ್. ಅವ್ರ ನಂಬರ್ ಇದ್ರೆ ಕೊಡ್ತೀರಾ? ಇದೆ, ಆದರೆ ಅದು ಸ್ವಿಚ್ ಆಫ್ ಬರ್ತಾ ಇದೆ. ಬುಲೆಟ್ ಕುಮಾರ ಆಗಾಗ ಅವ್ರ ಜೊತೆ ಬರ್ತಿದ್ದ. ಅವನನ್ನು ವಿಚಾರಿಸೋದು ಗೊತ್ತಾಗ್ಬೋದು. ಒಂದು ಕೆಲಸ ಮಾಡಿ, ಆ ದೊಡ್ಡ ಗಡಿಯಾರ ರಸ್ತೆಗೆ ಹೋಗಿ ಬನ್ನಿ ಮಂಟಪಕ್ಕೆ ಹೋಗೋ ರಸ್ತೆಯಲ್ಲಿ ನೀವು ಬಲಗಡೆ ತಿರ್ಕೊಳ್ಳಿ. ಅಲ್ಲೊಂದು ಕಬಡ್ಡಿ ಗ್ರೌಂಡ್ ಸಿಗುತ್ತೆ, ಅಲ್ಲಿ ಹೋಗಿ ವಿಚಾರಿಸಿ. ಅವನೇ ಅಲ್ಲಿ ಕಬಡ್ಡಿ ಕೋಚು. ಅಲ್ಲ ರೀ, ಆ ಮುದ್ಕ ಏನೇನೋ ಹೇಳ್ದ ಅಂತ ನೀವ್ಯಾಕ್ರಿ ಅಪ್ಸೆಟ್ ಆಗ್ತೀರಾ? ಸಪೋಸ್ ಪ್ರಭು ಡ್ರಿಂಕ್ಸ್ ಮಾಡ್ತಾನೆ ಅಂತಾನೆ ಇಟ್ಕೊಳ್ಳಿ, ಕುಡಿತಾನೆ ಅಂದ ಮಾತ್ರಕ್ಕೆ ಅವನೇನ್ ಕೆಟ್ಟವನು ಅಂತಾನಾ? ರೀ, ಈಗಿನ ಜನರೇಷನ್ ಅಲ್ಲಿ ಅದು ಇಷ್ಟು ದೊಡ್ಡ ಸಿಟಿಲಿ ಇರ್ಬೇಕಾದ್ರೆ ಹುಡುಗ ಹುಡುಗಿ ಕ್ಲೋಸ್ ಆಗಿ ಓಡಾಡೋದು, ಸಿಗರೇಟ್ ಸೇದೋದು, ಕುಡಿಯೋದು, ಇಟ್ಸ್ ಆಲ್ ಕಾಮನ್ ಕಣ್ರಿ. ನೀವು ಇದೇ ಜನರೇಷನ್ ಅವರಲ್ವಾ? ಹೌದ್ರಿ, ಯಾಕೆ ಡೌಟಾ? ಮತ್ತೆ ನೀವ್ ಸಿಗರೇಟ್ ಸೇಗ್ತೀರಾ? ಇಲ್ಲ ರೀ. ಕುಡಿತೀರಾ? ನೋ ವೇ. ಇನ್ನು ಹುಡುಗಿರ್ ಮೇಲೆ ನಿಮ್ಗೆ ಗೌರವ ಇದ್ದೇ ಇದೆ ರೀ. ನಾನ್ ಸಿಗರೇಟ್ ಸೇದಲ್ಲ, ಕುಡಿಯಲ್ಲ, ಓಕೆ. ಆದ್ರೆ ಹುಡುಗಿರ ಬಗ್ಗೆ ಗೌರವ ಇದೆ ಅಂದ್ರಲ್ಲ, ಅದ್ ಹೇಗೆ? ಬೆಳಗ್ಗೆಯಿಂದ ನೀವ್ ನನ್ ಜೊತೆ ನಡ್ಕೊಳ್ಳೋದ್ರಲ್ಲೇ ನಂಗೆ ಗೊತ್ತಾಗ್ತದೆ.
ನೀವೆಂಥವ್ರು ಅಂತ. ಸರ್ ಇಲ್ಲಿ ಕುಮಾರ್ ಇದ್ದಾರಾ? ಯಾವ ಕುಮಾರ? ಕಲ್ಯಾಣ್ ಕುಮಾರನೋ, ಉದಯ್ ಕುಮಾರನೋ, ಇಲ್ಲ ಅಕ್ಷಯ್ ಕುಮಾರನೋ? ಅಲ್ಲ, ಬುಲೆಟ್ ಕುಮಾರ. 10 ನಿಮಿಷ ಬರ್ತಾನೆ. ಸರಿ, ಅಲ್ಲಿವರೆಗೂ ಪಾರ್ಕಲ್ಲಿ ವೇಟ್ ಮಾಡೋಣ ಬನ್ನಿ. ಭಾನು ಎಲ್ಲಿದ್ಯೋ? ಆ ಹುಡುಗಿನ ಕರ್ಕೊಂಡು ಮನೆಗೆ ಬಂದ್ಬಿಡೋ ಬೇಗ. ಅಮ್ಮ ಕೊಡಿಲ್, ನಾನ್ ಮಾತಾಡ್ತೀನಿ. ಅಕ್ಕ ಸ್ಪೀಕರ್ ಆನ್ ಮಾಡು. ಭಾನು, ಆ ಹುಡುಗಿ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದ್ದಾಳ್ ಕಣೋ. ಮೊಮ್ಮಗನೇ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಒಳ್ಳೆ ದಸರಾ ಬೊಂಬೆ ಇದ್ದಾಗಿದ್ದಾಳೆ ಕಣೋ. ಹೌದು, ಅವಳ ನಗು ಮಲ್ಗೆ ಹೂ ತರ ಇದೆ. ಅವಳಿ ಮನೆ ಸೊಸೆ ಆದ್ರೆ ನಾವೆಲ್ಲ ನಗ್ನಗ್ತಾ ಚೆನ್ನಾಗಿರ್ತೀವಿ ಕಣೋ. ಅದೇನೇ ಆಗ್ಲಿ, ಹುಡುಗಿ ಮನೆಗ್ ಹೋಗಿ ಮದ್ವೆಗೆ ಒಪ್ಸೋ ಜವಾಬ್ದಾರಿ ನಮ್ದು ಕಣಪ್ಪ. ಆದಷ್ಟು ಬೇಗ ಹುಡುಗಿನ ಮನೆ ಕರ್ಕೊಂಬಂದ್ಬಿಡೋ. ಯಾರ್ದ್ರಿ ಫೋನು? ಯಾಕ್ರಿ ರಿಸೀವ್ ಮಾಡಿದ್ರಿ? ಸುಮ್ನೆ ತಲೆ ತಿಂತಾರೆ. ಊಟನೂ ಮಾಡ್ದೆ, ಹಾಗೆ ಕರ್ಕೊಂಡು ಹೋಗ್ಬಿಟ್ಟಿಯಲ್ಲೋ. ಪಾಪ, ಆ ಹುಡುಗಿಗೆ ಎಷ್ಟು ಹಸುವಾಗಿದ್ಯೋ ಏನೋ. ಅಮ್ಮ, ನನ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನನಗೆ ಆಮೇಲೆ ಫೋನ್ ಮಾಡ್ತೀನಿ. ಹೂ ಬೇಕಪ್ಪ? ಬೇಡ ಅಜ್ಜಿ. ಏನಪ್ಪ ನೀನು ಹಬ್ಬದ ದಿನ ಆ ಹೆಣ್ಮಗಿನ ಬರೀ ತಲೆ ನಿಲ್ಸ್ಕೊಂಡಿದ್ಯಲ್ಲ, ಅಂಗೈಲಿ ಇಟ್ಕೊಂಡು ಮುಂಗೈಲ್ ಮುದ್ ಮಾಡೋ ರೂಪಸಿ ತರ ಇದ್ದಾಳೆ. ಇವಳು ಹೂ ಮುಡ್ಕೊಂಡ್ರೆ ಹೂಗೆ ಕಳೆ. ಇರ್ಲಿ ಕೊಡ್ಸಪ್ಪ. ಸರಿ ಕೊಡಜ್ಜಿ. ಎಷ್ಟ್ ಕೊಡ್ಲಿ? ಎಷ್ಟೋ ಕೊಡಜ್ಜಿ. ತಕ್ಕಪ್ಪ ಕಾಸು. ಓ ಸರಿನಾ? ನೀನೇ ಮುಡ್ಸ್ಬಿಟ್ರೆ ನಿನ್ ಕೈ ಏನ್ ಸೌದೋಯ್ತದ? ಮುಡ್ಸಪ್ಪ. ಆ ಹೆಣ್ಮಗಿನ ಮನ್ಸನ್ನ ಅರ್ಥ ಮಾಡ್ಕೊ. ನೀನೇ ಒಂದ್ ಹೆಜ್ಜೆ ಮುಂದಿಡು, ಹೋಗ್ ಮುಡ್ಸು. ಒಳ್ಳೆ ಜೋಡಿ, ಹಿಂಗೆ ನಗ್ತಾ 100 ಕಾಲ ಬಾಳಿ. ಸರ್, ಕುಮಾರ್ ಬಂದ್ರಾ? ಇನ್ನೂ ಇಲ್ಲ. ಯಾಕೆ? ಅರ್ಜೆಂಟಾ? ಅರ್ಜೆಂಟ್ ಇದ್ರೆ ಹೇಳು, ನಾನೇ ರೆಡಿ ಇದ್ದೀನಿ. ನನಗೂ ಯಾಕೋ ಬಾಡಿ ಫುಲ್ ಹೀಟಲ್ಲಿದೆ. ಯಾಕೋ ಮಾಮ ಗುರಾಯಿಸ್ತಿದ್ಯಾ? ಕುಮಾರಗ್ ಮಾತ್ರನಾ? ಸ್ವೀಟು ನನಗಿಲ್ವಾ? ಬನ್ನಿ ಹೋಗೋಣ, ಪ್ಲೀಸ್ ಬನ್ನಿ. ಏನ್ ಫಿಗರ್, ಏನ್ ಸ್ಟ್ರಕ್ಚರ್, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಸ್ವರ್ಗ.
ಸ್ವರ್ಗ ನನ್ನ ಕಣ್ಣೆದುರುಗಡೆನೇ ಯಾಕೆ ಹೊಡೆದಾಡ್ತೀರಾ? ಬಿಡ, ನಿಮ್ಗೆ ಹೇಳೋದು ಅರ್ಥ ಆಗಲ್ವಾ? ಏನ್ರೋ ಯಾವಾಗ್ಲೂ ಇದೇ ಗೋಳಾಯ್ತಲ್ಲ ನಿಮ್ದೆಲ್ಲ. ಯಾರಪ್ಪ ನೀನು? ಸರ್, ನಾವು ಇಲ್ಲಿಗೆ ಬುಲೆಟ್ ಕುಮಾರ್ ಅವ್ರನ್ನ ಹುಡ್ಕೊಂಡ್ ಬಂದ್ವಿ. ಅಷ್ಟರಲ್ಲಿ ನನ್ನ ಮಕ್ಕಳೆಲ್ಲ ಗಲಾಟೆ ಮಾಡಿದ್ರು. ನಾನೇ ಬುಲೆಟ್ ಕುಮಾರ. ಸೂಪರ್ ಅಮ್ಮ. ಯಾರಿವ್ರು? ಭೂಮಿ ಅಂತ ಪ್ರಭುನ್ ಹುಡ್ಕೊಂಡು ಬಂದಿದ್ದಾರೆ. ಪ್ರಭು, ಸಂಜಯ್ ಇವರೆಲ್ಲ ನನಗೆ ಫ್ರೆಂಡ್ಸೇ. ಆಗಾಗ ಮಿಲಿಟರಿ ಅಂಕಲ್ ಮನ್ಲಿ ಸಿಗ್ತಾ ಇದ್ರು. ಪ್ಲೀಸ್ ಸರ್, ಪ್ರಭು ಈಗ ಎಲ್ಲಿದ್ದಾರೆ ಅಂತ ಹೇಳಿ. ಪಾಪ ಇವ್ರವ್ರನ್ನ ಹುಡ್ಕೊಂಡು ತುಂಬಾ ದೂರದಿಂದ ಬಂದಿದ್ದಾರೆ. ಏನು ಲವ್ವಾ? ಹೌದು ಸರ್. ಅಲ್ರಿ, ಈ ಹುಡುಗಿ ಹುಡುಕೊಂಬಂದಿರೋದು ಪ್ರಭುನ. ಈ ಹುಡುಗಿಗೆ ಯಾರಾದ್ರೂ ಏನಾದ್ರು ಅಂದ್ರೆ ನಿನಗೆ ಕೋಪ ಬರುತ್ತೆ, ನೀನ್ ಫೈಟ್ ಮಾಡ್ತೀಯ. ಈ ಹುಡುಗಿನ ಲವ್ ಮಾಡ್ತಾ ಇರೋದು ನೀನಾ ಪ್ರಭುನ? ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಜವಾಗ್ಲೂ ಇವ್ರು ಪ್ರಭುನ ಲವ್ ಮಾಡ್ತಾ ಇದ್ದಾರೆ. ಸರಿ ಬಿಡಿ. ಪ್ರಪಂಚದಲ್ಲಿ ಅರ್ಥ ಆಗ್ದಲೇ ಇರೋ ವಿಷಯ ಅಂದ್ರೆ ಈ ಲವ್ ಒಂದೇ. ಯಾವ ಟೈಮಲ್ಲಿ ಹೇಗೆ ಬದಲಾಗುತ್ತೋ ಯಾರಿಗೂ ಗೊತ್ತಾಗಲ್ಲ. 2 ತಿಂಗಳಿಂದ ಸಂಜಯ್ ಆಗ್ಲಿ ಪ್ರಭು ಆಗ್ಲಿ ನನಗೆ ಫೋನ್ ಮಾಡಿಲ್ಲ. ನಾನು 1-2 ಸಲ ಫೋನ್ ಟ್ರೈ ಮಾಡಿದೆ. ಆ ಪ್ರಭು ನಂಬರ್ ಸ್ವಿಚ್ ಆಫ್ ಅಂತ ಬಂತು. ಏನ್ ಮಾಡೋದು ಸರ್? ಪ್ಲೀಸ್ ಸರ್, ಒಂದು ಕೆಲಸ ಮಾಡಿ. ಶ್ರೀರಂಗಪಟ್ಟಣದಲ್ಲಿ ಪ್ರಭುಗೆ ದೂರದ ಸಂಬಂಧಿ ಅಂತ ಅವ್ರ ಆಂಟಿ ಅಂಕಲ್ ಇದ್ದಾರೆ. ಪ್ರಭು ಅವಾಗ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಅವ್ರ ಅಡ್ರೆಸ್ ಕೊಡ್ತೀನಿ, ಹೋಗಿ ವಿಚಾರಿಸಿ. ಅಯ್ಯೋ, ರಕ್ತ ಬರ್ತಿದೆ. ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಪರವಾಗಿಲ್ಲ ಬಿಡಿ. ಅಯ್ಯೋ, ಅದನ್ನ ಹಾಗೆ ಬಿಟ್ರೆ ಸೆಪ್ಟಿಕ್ ಆಗುತ್ತೆ. ಬನ್ನಿ ಪ್ಲೀಸ್. ಪರವಾಗಿಲ್ಲ ರೀ, ಫಸ್ಟ್ ಅಡ್ರೆಸ್ ಹುಡ್ಕೋಣ. ಅಯ್ಯೋ ಇಲ್ಲ, ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ. ಸರಿ ಆಯ್ತು, ಕೂತ್ಕೊಳ್ಳಿ. ಅಲ್ಲಿ ನೋಡಿ ಡಾಕ್ಟರ್, ಇಲ್ಲಿ ನೋವಾದ್ರೆ ಅಲ್ಲಿ ಕಣ್ಣೀರ್ ಬರ್ತಾ ಇದೆ. ಲವರ್ಸ್ ಇರ್ಬೋದು ಅಂತ ಕಾಣುತ್ತೆ. ಯಾ, ಈಸ್ ಅ ಹ್ಯಾಂಡ್ಸಮ್ ಗೈ. ಅವ್ರು ನೋಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಆ ಹುಡುಗಿ ಇರ್ಲಿಲ್ಲ ಅಂದ್ರೆ ನಾನೇ ಪ್ರಪೋಸ್ ಮಾಡ್ಬಿಡ್ತಾ ಇದ್ದೆ. ವಾರ್ಡ್ ನಂಬರ್ 2 ಹೋಗಿ ಪೇಷಂಟ್ ಹೇಗಿದ್ದಾರೆ ಅಂತ ನೋಡಿ. ಡಾಕ್ಟರ್, ಯಾರು? ಎಸ್ ಸರ್, ರಾಜಶೇಖರ್. ಹಾ ಹೌದು, ನಾನೇ. ಸರ್, ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಓ ವೆರಿ ನೈಸ್. ನಾನು ಇರೋದೇ ಇನ್ಫಾರ್ಮೇಶನ್ ಕೊಡೋದಕ್ಕೆ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಹೇಳಿ, ಯಾವುದರ ಬಗ್ಗೆ, ಯಾರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು? ಪ್ರಭು ಬಗ್ಗೆ ಬೇಕಾಗಿತ್ತು. ಓ ಪ್ರಭು, ನಮ್ಮ ಹುಡ್ಗಾನೆ, ನಮ್ಮ ಸಂಬಂಧಿಕಾನೆ. ನೀವು ಪ್ರಭುನ್ ಹುಡ್ಕೊಂಡು ಬಂದಿದ್ರ ಅಂದ್ಮೇಲೆ ನೀವೇನಾದ್ರೂ ತಗೊಳ್ಳೇಬೇಕು. ಜ್ಯೂಸ್ ತಗೊಳ್ಳಿ, ಕೂಲ್ ಆಗಿರುತ್ತೆ. ನೋ ಥ್ಯಾಂಕ್ಸ್ ಸರ್. ಇವರು ಪ್ರಭುನ ಮೀಟ್ ಮಾಡಕ್ಕೋಸ್ಕರ ಊರಿಂದ ಬಂದಿದ್ದಾರೆ. ಅವ್ರು ಎಲ್ಲಿದ್ದಾರೆ? ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು? ಅವನು ಇಲ್ಲೇ ಇರ್ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಯಾಕೆ? ಇಲ್ಲೇ ಇದ್ದಾರಾ ಸರ್?
ಎಲ್ಲಿ? ಸ್ನಾನಕ್ಕೆ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ಎಲ್ಲಿ ಸರ್ ಇನ್ನೂ ಬರ್ಲಿಲ್ಲ? ಏನೋ ಅಪ್ಪ, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಯಾವತ್ತೂ ಹೀಗಾಗಿರ್ಲಿಲ್ಲ. ಹೋಗಿ ಎಷ್ಟೊತ್ತಾಯ್ತು ಸರ್? ತುಂಬಾ ಹೊತ್ತೇನಾಗ್ಲಿಲ್ಲ, ಬಹುಶಃ ನೆನ್ನೆ ಸಾಯಂಕಾಲನೇ ಹೋದ ಅನ್ಸತ್ತೆ. ಸ್ನಾನ ಮಾಡಕ್ಕೆ ಇಷ್ಟೊತ್ತು ಬೇಕಾ? ಏನ್ ಮಾಡ್ತಿರ್ಬೋದು? ರೀ, ನಿಮ್ಗೇನ್ ಬುದ್ಧಿಗಿದ್ದಿ ಇದೆಯೇನ್ರಿ? ಬಾಗ್ಲಾಕ್ ತೆಗದ್ರಿ? ಈ ಅಮ್ಮ ಯಾರು? ತಾವ್ಯಾರಪ್ಪ? ಆ ಯಪ್ಪ ಕರ್ದ ಅಂತ ಒಳಗ್ ಬಂದ್ ಕೂತ್ಕೊಂಡ್ಬಿಡೋದ? ಅಮ್ಮ ಅದು ಪ್ರಭು ಬೇಕಿತ್ತು, ಯಾರೋ ಸಿಗ್ತಾರೆ ಅಂದ್ರು, ಅದಕ್ಕೆ ಹುಡ್ಕೊಂಬಂದ್ವಿ. ಅವನೆಲ್ಲಪ್ಪ ನಿಂಗ್ ಸಿಗ್ತಾನೆ? ಅವನು 3 ತಿಂಗಳಿಗೋ 6 ತಿಂಗಳಿಗೋ ಬರ್ತಾನೆ ಹೋಗ್ತಾನೆ. ಮತ್ತೆ ಇವ್ರು ಇಲ್ಲೇ ಸ್ನಾನಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂದ್ರು. ಅಯ್ಯೋ, ಏನ್ ಹೇಳಿಯಪ್ಪ ಕರ್ಮನ. ಅವರು ಹಿಂದೆ ಒಂದ್ ಕಂಪ್ನಿಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ನನ್ನ ಕರ್ಮಕ್ಕೆ ಆ ಕಂಪ್ನಿ ಮುಚ್ಚೋಯ್ತು. ಅವಾಗಿಂದ ಅವ್ರು ಬೆಳಿಗ್ಗೆ ಎದ್ದು ರೆಡಿ ಆಗೋದು, ದಾರಿಯಲ್ಲಿ ಹೋಗ್ತಾ ಬರ್ತಾ ಇರೋರ್ನ ಕರ್ಕೊಂಡ್ ಬಂದ್ ಕೂರ್ಸ್ಕೊಂಡು ನಿಮ್ಗೇನ್ ಸಹಾಯ ಮಾಡ್ಲಿ ಅಂತ ಕೇಳ್ತಾ ಇರ್ತಾರೆ. ಹೇಳಕೋದಣ್ಣ, ನಿನಗೊಂದು ಗುಡ್ ನ್ಯೂಸ್. ಅಪ್ಪಿ ತಪ್ಪಿ ನನ್ಗೆ ನಾನು ಪ್ರಮೋಷನ್ ಸಿಕ್ಬಿಡ್ತಾ? ಅದಕ್ಕೆ ನಿನಗೆ ಫೋನ್ ಮಾಡಿದ್ ನಾನು. ಒಳ್ಳೆ ವಿಷಯ. ಫಸ್ಟ್ ಇದನ್ನ ನೆಂಟಿಗೆ ಹೇಳ್ತೀನಿ. ಸ್ವಲ್ಪ ಇರಮ್ಮ, ನಾನು ಹೇಳದ್ನ ಪೂರ್ತಿ ಕೇಳು. ಸಾಹೇಬ್ರು ರೂಮಿಗೆ ಹೋಗಿದ್ನಾ, ಪ್ರಮೋಷನ್ ಫೈಲ್ ಅಲ್ಲಿತ್ತ. ಸಾಹೇಬ್ರು ಒಂದು ಸೈನ್ ಹಾಕ್ಬಿಟ್ರೆ ನಿನ್ ಪ್ರಮೋಷನ್ ಗ್ಯಾರಂಟಿ. ಅಂದ್ರೆ ಇನ್ನೂ ಸೈನ್ ಹಾಕಿಲ್ವಾ? ಹಾಕಿದ್ರೆ ನಿನ್ನ ಅದೃಷ್ಟ. ಯಾವ್ದಾದ್ರು ದೇವರಿಗೆ ಹರಕೆ ಕಟ್ಕೋ. ಒಂದು ಸಣ್ಣ ಸೈನ್ ಹಾಕಿದ್ರೆ ಕಮಿಷನರ್ ಮನೆ ಗಂಟೋಗ್ತಿತ್ತ. ಪ್ರೇಮಿಗಳನ್ನ ಹುಡುಕಿ ಮದುವೆ ಮಾಡಿಸಬೇಕು. ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಸಿಕ್ಕಿ ನಿಮ್ಮ ಹೆಂಡತಿಯ ಪ್ರಶಂಸೆಗೆ ಪಾತ್ರರಾಗಬೇಕು. ಕರೆಕ್ಟ್. ನಾನು ಯಾವ್ದಾದ್ರು ಪ್ರೇಮಿಗಳಿಗೆ ಹೆಲ್ಪ್ ಮಾಡಿದ್ರೆ ನನ್ನ ಪ್ರಮೋಷನ್ ಕನ್ಫರ್ಮ್. ಈ ಪ್ರೇಮಿಗಳನ್ನ ಎಲ್ಲ ಹುಡ್ಕೊಂಡು ಹೋಗೋದು ಇದೇನ್ ಸರ್ ಹಿಂಗಂತೀರಾ? ಈ ಊರ್ನಲ್ಲಿ ಲವರ್ಸ್ ಗಳಿಗೇನ್ ಸರ್ ಬರ? ಯಾವ್ದಾದ್ರು ಪಾರ್ಕ್ ಹೋದ್ರೆ ಒಬ್ಬೊಬ್ರು ಸಿಗ್ತಾರೆ. ಪೊದೆಯಿಂದ ಇಬ್ರು ಬರ್ತಾವ್ರೆ. ಅಯ್ಯೋ ಪೊದೆನೆ. ಅಲ್ಲೋ ಏನು, ನೀವಿಬ್ರು ಲವರ್ಸಾ? ಹೌದು ಹೌದು. ಅಲ್ಲೋ ಒಂದ್ ನಿಮಿಷ. ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ಧರ್ಮೇಂದ್ರ ಹೇಮಮಾಲಿನಿ ತರ ಇದ್ದೀರಾ. ನೀವಿಬ್ರು ಮದ್ವೆ ಆಗ್ಬಿಡ್ರಿ, ನಾನ್ ಮಾಡಿಸ್ತೀನಿ. ಮದ್ವೆನಾ ಸರ್? ನಮಗ್ ಮದ್ವೆ ಆಗಿ 5 ವರ್ಷ ಆಯ್ತು ಸರ್. ಹಾಗಳ ಮ್ಯಾರಿಡ್ ಅಂತೆ? ಅಲ್ಲೋ, ಮದ್ವೆ ಆಗಿ 5 ವರ್ಷ ಆಯ್ತು ಅಂತಾರೆ. ಈ ಪೊದೆಲೇನೋ ಮಾಡ್ತಿದ್ರು. ಮನೇಲಿ ಅತ್ತೆ ಮಾವನ್ ಕಾಟ ಇರ್ಬೇಕು ಸರ್. ಇರ್ಬೋದು ಕಣ. ನಮ್ಮನೇಲೂ ಬೇರೆ ತರ ಪ್ರಾಬ್ಲಮ್. ಎಲ್ಲಾರ ಮನೇಲೂ ದೋಸೆ ತೂತಂದ್ರೆ ನೀನ್ ಎಲ್ಗೋ ಬರ್ತಾ ಇದೀಯಾ ಸರ್? ನೀನೇನು ಹುಡುಕ್ಬೇಡ. ಮೊದ್ಲು ನಾನು ಹೋಗಿ ಲವ್ವರ್ ಅಂತ ಕನ್ಫರ್ಮ್ ಮಾಡಿ ನಿನಗೆ ಫೋನ್ ಮಾಡ್ತೀನಿ. ಇವರಿಬ್ರು ನಗ್ನಗ್ತಾ ಮಾತಾಡೋದು ನೋಡಿದ್ರೆ ಡೆಫಿನೆಟ್ ಆಗಿ ಪ್ಯೂರ್ ಲವರ್ಸೇ. ಇವರಿಬ್ರಿಗೂ ಮದುವೆ ಮಾಡಿಸ್ಬಿಟ್ರೆ ನನ್ನ ಪ್ರಮೋಷನ್ ಗ್ಯಾರಂಟಿ. ಮನೇಲಿ ಹೆಂಡತಿ ಜೊತೆ ಪಲಂಗ್ ತೋಡು. ಆಹಾ, ಎಂತ ಲವ್. ಮದುವೆ ಆಗೋವರೆಗೂ ಮುಟ್ಟಬಾರ್ದು ಅಂತ ದೂರ ಕೂತವ್ರೆ. ಆಹಾ, ಮೇ ಐ ಕಮ್ ಇನ್? ಕೂತ್ಕೊಳ್ಳಿ. ಯಾಕೆ ಹೆದರ್ತಾ ಇದ್ದೀರಾ? ಇಬ್ರು ಲವರ್ಸು ಲವ್ ಮಾಡಿ. ಐ ಆಮ್ ಪೊಲೀಸ್, ಐ ಗಿವ್ ಸೆಕ್ಯೂರಿಟಿ. ಗಾಬರಿ ಆಗ್ಬಾರ್ದು. ಇವನ್ಗೆ 22 ತುಂಬಿ 23 ಅಳ್ಳಾಡ್ತಾ ಇದೆ. ಈ ಹುಡುಗಿಗೆ 20 ತುಂಬಿ 21 ಕಳ್ಳಾಡ್ತಾ ಇದೆ. ಅಂದ್ರೆ ಮ್ಯಾರೇಜ್ಗೆ ಪರ್ಫೆಕ್ಟ್ ಏಜ್. ಕೊಡ್ರಿ ಇಲ್ಲಿ ಕೈ. ಲವ್ ಮಾಡಿ ಯಾವನ್ಗೆ ಎದುರು ಬಿಡಿ. ನಾನಿದ್ದೀನಿ ಲವ್ ಮಾಡಿ. ಇವತ್ತು ನನ್ನ ಅದೃಷ್ಟ ಕುಲಾಯಿಸ್ತು ಕಣೋ. ನಾನು ಹೇಳಿದ್ದಲ್ಲ, ಐಟಮ್ ಎಲ್ಲ ತಕೊಂಬ. ಸರ್, ಏನ್ ತರಿಸ್ತಿದ್ದೀರಾ ಸರ್? ನೀವಿಬ್ರು ಲವರ್ಸ್ ಯಾಗಿದ್ರು ಮದ್ವೆ ಆಗ್ತೀರಾ. ಅದಕ್ಕೆ ನಾನೇ ಇವತ್ತು ಮದ್ವೆ ಮಾಡಿಸ್ಬಿಡ್ತೀನಿ. ನೀವು ಲವರ್ಸ್ ಅಂತ ಗೊತ್ತು ಬಿಡ. ಸರ್, ನಾವು ಲವರ್ಸ್ ಅಲ್ಲ ಸರ್. ಮತ್ತಿನ್ನೇನು? ಅಣ್ಣ ತಂಗಿ ಸರ್. ಅಣ್ಣ ತಂಗಿನ? ಅಣ್ಣ
ಅಣ್ಣ ತಂಗಿನ ನೀವಿಬ್ರೇ ಏನಯ್ಯ ಮಾಡ್ತೀರಾ ಪಾರ್ಕಲ್ಲಿ? ಸರ್, ಅಪ್ಪ ಅಮ್ಮ ಮನೇಲಿ ಯಾವಾಗ್ಲೂ ಜಗಳ ಮಾಡ್ತಾರೆ ಸರ್. ಅದಕ್ಕೆ ಪಾರ್ಕಲ್ಲಿ ಟೈಮ್ ಪಾಸ್ ಮಾಡೋಣ ಅಂತ ಬಂದಿದೀವಿ. ಸರಿ ತಾಯಿ, ಹೋಗಿ ಹೋಗಿ ಬಾಮ್ಮ. ನನಗೇನಾಗಿದೆ? ನಾನು ಯಾಕೆ ಪ್ರಭು ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಭಾನು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ? ಹೇಳಿ ಸ್ವಾಮಿ. ಇನ್ನೇನ್ರಿ ಬೇಕು ನಿಮ್ಗೆ? ಅಂದ್ರೆ ಆ ದೇವ್ರು ನಿಮ್ ಮನ್ಸಲ್ಲಿರೋ ಆಸೆಗೆ ಅಸ್ತು ಹೊಂದಿದ್ದಾನೆ. ಇದೆಲ್ಲ ಶುಭ ಸೂಚನೆ. ಹಲೋ ಸರ್, ಹೇಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೀ ಭೂಮಿ, ನಿಮ್ಗೊಂದು ಗುಡ್ ನ್ಯೂಸ್ ರೀ. ಏನದು? ಗುಡ್ ನ್ಯೂಸು ಸ್ವೀಟ್ ನ್ಯೂಸು ಎಲ್ಲ ನಿಂತಲ್ಲೇ ಕೇಳಿದ್ರೆ ಏನ್ರಿ ಇರುತ್ತೆ ತ್ರಿಲೋ? ಬನ್ನಿ ಹೋಗೋಣ. ಯಾಕ್ರಿ, ಏನಾಯ್ತು ನಿಮ್ಗೆ? ಯಾರಿಗೋಸ್ಕರ ಇಷ್ಟೊಂದು ಚಡ್ಪಡಿಸ್ತಾ ಇದ್ರು? ಅವ್ರು ಸಿಗೋ ಹೊತ್ತಾಯ್ತು, ಬನ್ರಿ ಹೋಗೋಣ. ಬನ್ನಿ ಕೂತ್ಕೊಳ್ಳಿ. ಪ್ರೀತಿ ಅಂದ್ರೆ ಯಾರ್ದು? ಪ್ರಭುದ, ಭಾನುದ? ಬನ್ರಿ ಕೂತ್ಕೊಳ್ಳಿ. ಅಜ್ಜಿ, ಅಜ್ಜಿ, ಯಾಕೆ? ಏನಾಯ್ತು? ಏನಾಯ್ತಮ್ಮ? ಅಯ್ಯೋ, ಏನಾಯ್ತು ಪ್ರಿಯಾ? ಅದೇನಾಯ್ತು ಅಂತ ಕೇಳು. ನೀವೆಲ್ಲ ಸೇರಿ ನಂಗೆ ಮೋಸ ಮಾಡಿದ್ರಿ. ಯಾರು ಮೋಸ ಮಾಡಿದ್ರು? ಸರಿಯಾಗಿ ಹೇಳು. ನಾನು ಎಷ್ಟೊಂದು ಕನಸುಗಳನ್ನೆಲ್ಲ ಇಟ್ಕೊಂಡಿದ್ದೆ. ಅದೇನಾಯ್ತು ಅಂತ ಬೊಗಳೆ. ಮಾವ ನನ್ನನ್ ಮದ್ವೆ ಆಗ್ತಾನೆ ಅಂತ ನೀವೆಲ್ಲ ಸುಳ್ಳು ಹೇಳಿದ್ರಿ ನಂಗೆ. ಆ ದುಷ್ಯಂತ ಈ ಶಕುಂತಲೆಗೆ ಏನ್ ಮೋಸ ಮಾಡ್ದ ಅಂತ ತಿಳ್ಕೋಬಹುದಾ? ಏನು ಹೇಳ್ಬೇಕಾ? ನೋಡಿ ನೀವೇ ನೋಡಿ. ಎಲ್ಲರೂ ಖುಷಿಯಾಗಿ ನಗ್ರಿ, ಜೋರಾಗಿ ನಗ್ರಿ. ಪಾಪ ನನ್ನ ಮಗಳ ಆಸೆ ದುಃಖ ಏನು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಲ್ಲ? ಬ್ರದರ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತೀರಾ? ಯಾಕಪ್ಪ ಯೋಚನೆ ಮಾಡ್ತೀಯಾ? ಪ್ರಿಯಾ ಅಂದ್ರೆ ನಮ್ಗೆಲ್ರಿಗೂ ಇಷ್ಟನೇ. ಏನ್ ಮಾಡೋದು, ಈಗಿನ ಕಾಲದ ಮಕ್ಕಳೇ ಹೀಗೆ. ನಾವು ಅವ್ರ ಆಸೆಗಳನ್ನ ಪೂರೈಸ್ಬೇಕು. ಹೋಗ್ಲಿ ಬಿಡೆ, ನಿಮ್ ಮಾವನ್ಗಿಂತ ಚೆನ್ನಾಗಿರೋ ಹುಡುಗನ್ನ ನಾವು ನೋಡಿ ನಿಂತ ಮದ್ವೆ ಮಾಡಿಸ್ತೀವಿ. ಹುಡುಗನ್ನ ನಾನು ಆಗ್ಲೇ ಹುಡುಕೊಂಡಿದ್ದೀನಿ ಅಜ್ಜಿ. ಹಾಯ್. ಹಾಯ್ ಸರ್. ಸಾರಿ ಬಾನು. ಯಾಕೆ ಸರ್ ಸಾರಿ? ಲೇಟಾಗಿ ಬಂದನಪ್ಪ, ಅದಕ್ಕೆ. ಪರವಾಗಿಲ್ಲ ಸರ್, ನೀವು ನಮಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ನಾವು ನಿಮಗೆ ಕಾಯಲೇಬೇಕು. ಅಂಥದ್ರಲ್ಲಿ ನೀವೇ ಸಾರಿ ಹೇಳಿದ್ರೆ ಹೇಗೆ ಸರ್? ಸರ್, ಏನು ಕೊಡ್ಲಿ? 3 ಕಾಫಿ ಕೊಡಿ. ಅದರಲ್ಲಿ 1 ಟೀ, ಸಕ್ಕರೆ ಕಡಿಮೆ. ಓಕೆ ಸರ್. ಹೇಳಿ ಸರ್. ಬಾನು, ಪ್ರಭು ನಂಬರ್ನ ಟ್ರೇಸ್ ಮಾಡಿದೆ. ಅವನದು ಲಾಸ್ಟ್ ಕಾಲು ಯಾವುದೋ ಅಪೂರ್ವ ಹಾಸ್ಪಿಟ್ಲಲ್ಲಿರೋ ನರ್ಸ್ಗೆ ಫೋನ್ ಮಾಡಿದ್ದಾನೆ. ಅದಾದ್ಮೇಲೆ ಸ್ವಿಚ್ ಆಫ್ ಮಾಡಿದ್ದಾನೆ. ನಾನು ಆ ಹುಡುಗಿನ ಕೋಕೋನಟ್ ಗುರು ಹತ್ರ ಬರೋಕ್ಕೆ ಹೇಳಿದ್ದೀನಿ. ನೋಡು, ನಿನ್ಗೆ ಅವಳದು ನಂಬರು ಅಡ್ರೆಸ್ಸು ಮೆಸೇಜ್ ಮಾಡ್ತೀನಿ, ನೀನು ಕಾಂಟ್ಯಾಕ್ಟ್ ಮಾಡು. ಏನಮ್ಮ
ಹುಡುಗ ಸಿಕ್ಬಿಟ್ನಲ್ಲ, ಈಗ ನಾನ್ ನಿಂತು ಮದುವೆ ಮಾಡಿಸ್ತೀನಿ. ಅಷ್ಟು ಮಾಡಿ ಸರ್, ನಿಮಗೆ ಪುಣ್ಯ ಬರುತ್ತೆ. ಇವರಿಬ್ರನ್ನ ಒಂದ್ ಮಾಡ್ಬಿಟ್ರೆ ನಾನ್ ಫ್ರೀ ಸರ್. ಸರ್ ಥ್ಯಾಂಕ್ ಯು. ತಗೊಳ್ಳಿ ಸರ್. ಮೇಡಮ್ ತಗೊಳ್ಳಿ. ಬಾನು. ಹೇಳಿ ಸರ್. ನನ್ಗೇನಂತ ದೊಡ್ಡ ಕೆಲಸ ಇಲ್ಲ ಇವತ್ತು. ಒಂದ್ ಕೆಲಸ ಮಾಡಿ, ನೀವು ನನ್ನ ಜೊತೆ ಬನ್ನಿ, ಒಟ್ಟಿಗೆ ಹೋಗ್ಬಿಡೋಣ. ಸರಿ, ನನ್ನ ಬೈಕ್ ಇಲ್ಲೇ ಪಾರ್ಕ್ ಮಾಡ್ಬಿಡ್ತೀನಿ ಸರ್. ಹಂಗ್ ಮಾಡು. ಈ ಹುಡುಗಿ ಪ್ರಭು ನೋಡ್ಕೊಂಬಂದವಳೆ, ಆದ್ರೆ ಅವ್ನು ಸಿಗ್ಲಿ ಅನ್ನೋ ಆಸೆ ಆಗ್ಲಿ ಆಸಕ್ತಿ ಆಗ್ಲಿ ಯಾವುದು ಕಾಣ್ತಿಲ್ಲ. ಅಲ್ಲ ಬಾನು, ಈ ಭೂಮಿಗಿರ ಆತುರ ಕಾತುರ ಆ ಪ್ರಭುಗೆ ಯಾಕಿಲ್ಲ? ನೋಡು ಆ ಹುಡುಗಿ ನೋಡು, ಅವ್ನ ನೆನಪಲ್ಲಿ ಎಷ್ಟು ಒದ್ದಾಡ್ತಾವಳೆ, ಎಷ್ಟು ಚಡ್ಪಡಿಸ್ತಿದ್ದಾಳೆ. ನನಗೇನೋ ಆ ಹುಡುಗ ಒಳ್ಳೆಯವನಂತ ಅನಿಸ್ತಿಲ್ಲಪ್ಪ. ಏನು ರಿಯಾಕ್ಷನ್ ಇಲ್ಲ. ಬಾನು, ಅವನ ಬಗ್ಗೆ ಡೀಪಾಗಿ ಥಿಂಕ್ ಮಾಡಿದಾಗ ಅವನೊಬ್ಬ ಪಕ್ಕ ಲೋಫರು ಲಫಂಗ ಅನಿಸುತ್ತೆ. ಇಲ್ಲ ಇಲ್ಲ, ಅವನ್ ಪಕ್ಕಾ ನಟೋರಿಯಸ್ ಕ್ರಿಮಿನಲ್ಲೇ. ಸರ್, ಒಬ್ಬರ ಬಗ್ಗೆ ತಿಳ್ಕೊಳ್ದೆ ಈ ರೀತಿ ಮಾತಾಡೋದು ತಪ್ಪಾಗತ್ತೆ. ಬಾನು, ನಾವು ಕ್ರಿಮಿನಲ್ಸ್ ಜೊತೆ ಇರೋರು. ಕ್ರಿಮಿನಲ್ಸ್ ಬಿಹೇವಿಯರ್ ಹೇಗಿರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಬಟ್ ನೀನೇನು ಹೇಳು ಬಾನು, ಯು ಆರ್ ವೆರಿ ಲಕ್ಕಿ. ಐಶೆ, ನಾನು ಲಕ್ಕಿನ ಹೇಗೆ ಸರ್? ಇನ್ನೇನಯ್ಯ ಮತ್ತೆ, ಅವನು ಯಾವನೋ ಹುಡುಕ್ತೀನಂತ ಈ ಹುಡುಗಿನ ನೀನು ಬೈಕಲ್ಲಿ ಹಾಕೊಂಡು ಮೈಸೂರೆಲ್ಲ ಸುತ್ತಾಡ್ತಾ ಇದೀಯ. ನೀನೊಂಥರ ನಾಟಿ ಫೇಲ್ ಕಣೋ. ಅದರಲ್ಲೂ ಹುಡುಗಿನ ಬೈಕಲ್ಲಿ ಕುಂಡಿಸ್ಕೊಂಡು ಹೋಗುವಾಗ ಸಿಕ್ಕಿದಾಗ ಅದ್ರಲ್ಲಿ ಸಿಗ ಮಜಾ ಆಹಾ ಸೂಪರ್ ಬಿಡ. ಸರ್, ಗಾಡಿ ನಿಲ್ಸಿ ಸರ್. ಏನಾಯ್ತು? ನೀವು ಬೇಡ, ನಿಮ್ ಸಹಾಯನೂ ಬೇಡ, ಗಾಡಿ ನಿಲ್ಸಿ. ಯಾಕೆ ಭೂಮಿ, ಏನಾಯ್ತು? ಇನ್ನೇನ್ರಿ ಮತ್ತೆ, ನಿಮ್ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ದಾರೆ. ಪೊಲೀಸ್ ಆಗಿದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಕೂಲ್ ಮೇಡಮ್, ಕೂಲ್. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಪ್ಲೀಸ್ ಸರ್, ಇವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಏನ್ ಸರ್ ಗೊತ್ತು ನಿಮ್ಗೆ ಇವ್ರ ಬಗ್ಗೆ? ಹಾ, ಏನ್ ಗೊತ್ತು? ನಾನ್ ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ, ಇವ್ರು ಯಾರು ಅಂತ ನನಗ್ ಗೊತ್ತಿಲ್ಲ. ಆದ್ರೂ ನನಗ್ ಸಹಾಯ ಮಾಡ್ಬೇಕು ಅಂತ ನನ್ ಜೊತೆ ಇದ್ದಾರೆ. ಇಲ್ಲಿವರೆಗೂ ಒಂದು ಸಲ ಕೂಡ ನನ್ ಜೊತೆ ತಪ್ಪಾಗಿ ನಡ್ಕೊಂಡಿಲ್ಲ. ಇಂಥವ್ರ ಬಗ್ಗೆ ತಪ್ಪಾಗಿ ಮಾತಾಡೋದಿಕ್ಕೆ ನಿಮ್ಗೆ ಹೇಗ್ ಸರ್ ಮನ್ಸ್ ಬರುತ್ತೆ? ಹೋಗ್ಲಿ ಬಿಡ್ರಿ, ಎಷ್ಟೇ ಆಗ್ಲಿ ಪೊಲೀಸ್ ಅಲ್ವಾ, ಏನೋ ಮಾತಾಡಿದ್ರು ಅಷ್ಟೇ, ಸಮಾಧಾನ ಮಾಡ್ಕೊಳ್ಳಿ. ಪ್ರಮೋಷನ್ ಹತ್ರ ಬರ್ತಾ ಇದೆ. ಕಂದ, ನೀನ್ ನಡಿ. ಸರ್. ಬಾನು. ಸರ್. ಭೂಮಿ ಬಗ್ಗೆ ನಿನ್ಗೇನ್ ಅನಿಸುತ್ತೆ? ಅದು ಅಯ್ಯೋ ಅನ್ಸುತ್ತೆ ಸರ್. ನಾನ್ ಕೇಳಿದ ಅವಳ ಪರಿಸ್ಥಿತಿ ಬಗ್ಗೆ ಅಲ್ಲ, ಅವಳ ಬಗ್ಗೆ. ಪಾಪ ಪ್ರಭುನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾಳೆ. ಅವಳು ಪ್ರಭುನಲ್ಲ ಲವ್ ಮಾಡ್ತಿರೋದು, ನಿನ್ನ. ಐ ಮೀನ್. ಸರ್, ಏನ್ ಹೇಳ್ತಿದ್ದೀರಾ? ಯಾ, ಇಟ್ಸ್ ಟ್ರೂ. ಅವಳು ಗೊತ್ತಿದ್ದೋ ಗೊತ್ತಿಲ್ದೇನೋ ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ. ಅದೇಗೆ ಹೇಳ್ತೀರಾ ಸರ್ ನೀವು? ನೋಡು, ಪ್ರೀತಿಗೆ ಲಾಜಿಕ್ಕು ಮ್ಯಾಜಿಕ್ ಯಾವುದೂ ಇರೋದಿಲ್ಲ. ಆದ್ರೆ ಪ್ರೀತಿಸೋರು ಆ ಲಾಜಿಕ್ನ ಕರೆಕ್ಟಾಗಿ ಹಿಡಿದು ಫಾಲೋ ಮಾಡಿದ್ರೆ ಅವ್ರನ್ನ ಯಾರು ಪ್ರೀತಿಸ್ತಾ ಇದ್ದಾರೆ ಅನ್ನೋದ ಕಂಡುಹಿಡಿಬೋದು. ಪ್ರಭು ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಿದೆ, ಭೂಮಿ ನೋ ರಿಯಾಕ್ಷನ್. ಅದೇ ನಿನ್ನ ಬಗ್ಗೆ ಮಾತಾಡಿದಾಗ ಅವಳ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ನೀನು ಅದು ಅಬ್ಸರ್ವ್ ಮಾಡ್ದ? ಎಕ್ಸ್ಕ್ಯೂಸ್ ಮೀ ಸರ್. ಓ, ಮೀನಾಕ್ಷಿ ಅವರ? ಹೌದು. ನಿಮ್ಮ ಹತ್ರ ಪ್ರಭು ವಿಷಯ ಹೇಳಿದ್ನಲ್ಲ ಸರ್, ಅವ್ನು ನನಗೆ ಪದೇ ಪದೇ ಕಾಲ್ ಮಾಡಲ್ಲ. 15 ದಿನಕ್ಕೋ ತಿಂಗಳಿಗೋ ಒಂದ್ಸತಿ ಕಾಲ್ ಮಾಡ್ತಾನೆ. 15 ಜನ ಬ್ಲಡ್ ಡೋನರ್ಸ್ ನ ಕರ್ಕೊಂಡ್ಬಂದು ಬ್ಲಡ್ ಡೊನೇಟ್ ಮಾಡಿಸಿ ಅವರೆಲ್ಲ ಹೋಗಾದ್ಮೇಲೆ ನಮ್ ಹಾಸ್ಪಿಟ್ಲ್ ಅವ್ರ ಹತ್ರ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ದುಡ್ಡಿಸ್ಕೊಂಡು ಹೋಗ್ತಾನೆ ಸರ್. ಯಾಕೆ ಸರ್ ಈ ರೀತಿ ಕೇಳ್ತಿದ್ದೀರಾ? ಏನಾಯ್ತು? ಅಲ್ಲಿದಾರಲ್ಲ ಅವರು ಭೂಮಿ ಅಂತ, ಪ್ರಭುನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅವ್ರನ್ನ ಹುಡುಕೊಂಡು ಬಂದಿದ್ದಾರೆ. ಅದಕ್ಕೆ ಬಾನು, ಒಂದ್ ಕೆಲಸ ಮಾಡು, ನಿನ್ ನಂಬರ್ ಕೊಡು. ಪ್ರಭು ಎಲ್ಲೇ ಸಿಕ್ಕಿದ್ರು ಈ ನಂಬರ್ಗೆ ಅರ್ಜೆಂಟಾಗಿ ಫೋನ್ ಮಾಡಕ್ಕೆ ಹೇಳಿ, ಮ್ಯಾಟರ್ ಇಂಪಾರ್ಟೆಂಟ್ ಅಂತ ಹೇಳಿ. ಓಕೆ ಸರಿ ಸರ್, 1 ನಿಮಿಷ. ಸರ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅವನಿಗೆ ಪ್ರಪಂಚದಲ್ಲಿರೋ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳು ಅವನಲ್ಲಿದೆ ಸರ್. ಅವನ್ನ ಹುಡ್ಕೊಂಡು ಬರೋರು ಭೂಮಿ ಮಾತ್ರ ಅಲ್ಲ ಸರ್. ಸರಳ, ವಿಮಲ, ಕಮಲ, ಹೀಗೆ ಎಷ್ಟೊಂದು ಜನ ಹುಡುಗಿರು ಅವನ್ನ ಹುಡ್ಕೊಂಡು ಬರ್ತಾರೆ ಸರ್.
ಅವಳು ಪ್ರಭುನಲ್ಲ ಲವ್ ಮಾಡ್ತಿರೋದು ನಿನ್ನ. ಪ್ರಭು ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಿದೆ. ಭೂಮಿ ನೋ ರಿಯಾಕ್ಷನ್. ಅದೇ ನಿನ್ನ ಬಗ್ಗೆ ಮಾತಾಡಿದಾಗ ಅವಳ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ಭೂಮಿ ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದ್ದಾಳ? ಹೌದು, ಯಾಕೆ ಆಗ್ಬಾರ್ದು? ಇಂಥ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಯಾರು ತಾನೇ ಬೇಡ ಅಂತಾರೆ. ಏನ್ರಿ ಇದು? ಬೆಳಗ್ಗೆ ನೋಡಿದ್ರೆ ಒಬ್ರು ಇರ್ಲಿಲ್ಲ, ಇವಾಗ ನೋಡಿದ್ರೆ ಇಷ್ಟೊಂದು ಜನ ಇದ್ದಾರೆ. ಅಲ್ಲ, ದಿಢೀರಂತ ಜನಗಳಿಗೆ ಏನಾದ್ರು ಭಕ್ತಿ ಜಾಸ್ತಿ ಆಗೋಯ್ತಾ ಅಥವಾ ದೇವ್ರೇನಾದ್ರು ಪ್ರತ್ಯಕ್ಷ ಆಗೋದ್ನಾ? ಬನ್ನಿ ನೋಡೋಣ. ನಿಜ ಆಗ್ಬಾರ್ದಾ? ದೇವ್ರೆ, ಇದು ನಿಜ ಆಗ್ಬಾರ್ದಾ? ಭೂಮಿ, ಇಳಿರಿ. ಸಾರಿ. ಇಟ್ಸ್ ಓಕೆ. ಏನ್ ತುಂಬಾ ಟಯರ್ಡಾ? ಹಾಗೇನಿಲ್ಲ. ಬನ್ನಿ ತಿಂಡಿ ತಿನ್ನೋಣ. ಬೇಡ, ಹಸ್ವಿಲ್ಲ. ಬೆಳಗ್ಗೆಯಿಂದ ನಿಮ್ ಜೊತೆ ನಾನು ಇದ್ದೀನಿ. ನೀವು ಇದುವರೆಗೂ ಏನೂ ತಿಂದಿಲ್ಲ. ಹಸ್ವಿಲ್ದೇ ಇರಕ್ಕೆ ಹೇಗ್ ಸಾಧ್ಯ? ಬನ್ನಿ. ನಮಸ್ಕಾರ. ನಮಸ್ಕಾರ. ಅಕ್ಕ ತಮ್ಮ ಆದರೆ ನೂಡಲ್ಸು, ಅಣ್ಣ ತಂಗಿ ಆದರೆ ರೈಸ್ ಬಾತು, ಪ್ರೇಮಿಗಳಾದರೆ ಬೈಟು ಮಸಾಲೆ. ನಿಮ್ಗೆ ಯಾವ್ದು ಬೇಕು? ಅದು ಅರ್ಥ ಆಯ್ತು ಬಿಡಿ. ಏನು ಬೈಟು ಮಸಾಲೆ? ಅದು ಮತ್ತೇನು ಬೇಕು? ಏನಿಲ್ಲ ಬಿಡಿ. ಓಕೆ. ನೀನು ಲೇಟು, ಬೈಟು ಮಸಾಲೆ. ಸರಿ ಹೋಗು. ಪಾಪ, ಎಷ್ಟು ಲಕ್ಷಣವಾಗಿದಾರಲ್ಲ. ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ಟಿದ್ದಾರೆ ಅನ್ಸತ್ತೆ. ಏನ್ ಮಾಡೋದು, ಎಲ್ರೂ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಸರ್, ಮಸಾಲೆ. ನಾನ್ ತಿನ್ನಿಸ್ಲಾ? ನೀವಾ? ಬೇಡ. ಈ ಗಾಯ ಎಲ್ಲ ನನ್ನಿಂದಾನೇ ಆಗಿತ್ತು. ಅಂಥದ್ರಲ್ಲಿ ನಾನ್ ತಿನ್ಸಿದ್ರೆ ತಪ್ಪೇನಿದೆ? ಸುಮ್ನೆ ಬಾಯಿ ಮುಚ್ಕೊಂಡು ತಿನ್ನಿ. ಯಾಕೆ ನಗ್ತಿದ್ದೀರಾ? ಅಲ್ಲ ರೀ, ಅದ್ ಹೆಂಗ್ರಿ ಬಾಯಿ ಮುಚ್ಕೊಂಡು ತಿನ್ನಕ್ಕಾಗತ್ತೆ? ಯಾರೋ ನೀನು, ಯಾರೋ ನಾನು, ಹೇಗೆ ಸೆಳೆದೆ ನೀ ನನ್ನನು. na
ಬಿಸಿಲಲ್ಲಿ ಯಾಕೆ ಬರಕೋದೆ? ನಿಮಗಿಂತ ಹೆಚ್ಚೇನ್ರಿ ಬಿಸಿಲು? ನಾನೇ ಹೆಚ್ಚ? ನೀವೇ ಹೆಚ್ಚು ನನಗೆ. ಏನ್ ತಂದಿದೀಯಾ? ನಿಮಗಿಷ್ಟ ಅಂತ ಸೊಪ್ಸಾರು ಮುದ್ದೆ ತಂದಿದ್ದೀನಿ. ಸರ್ ಬಿಲ್. ಆ ಬಿಲ್ನ ಕೆಳಗಡೆ ಕೊಟ್ಬಿಡಿ. ಸರಿ ಸರ್. ಓಕೆ. ಸರ್ ಏನಪ್ಪ ಹಾಗೆ ನೋಡ್ತಾ ಇದ್ದೀರಾ? ಫೋಟೋದಲ್ಲಿರೋಳು ಇಲ್ಲಿರೋಳು ಹೇಗೆ ಅಂತನಾ? ಹಾ ಸರ್, ಅದೇ ಡೌಟು. ಇಬ್ರು ಟ್ವಿನ್ಸಾ ಸರ್? ಇಲ್ಲಪ್ಪ, ಆ ಫೋಟೋದಲ್ಲಿರೋಳು ಇವಳು ಇಬ್ರು ಒಬ್ರೆ. ಮತ್ತೆ ಇದೇನ್ ಸರ್, ಜೀವಂತವಾಗಿರೋರ್ ಫೋಟೋಗೆ ಹೂವು ಕುಂಕುಮ ಎಲ್ಲ ಇಟ್ಟಿದ್ದೀರಾ, ತಪ್ಪಲ್ವಾ? ಏನ್ ಶುರು ಮಾಡ್ಲಾ? ನಿಮ್ ಸಂತೋಷನೇ ನನ್ ಸಂತೋಷ. ಇವಳನ್ನ ಹೆಂಡ್ತಿ. ನಾವಿಬ್ರು ಪ್ರೀತಿಸಿ ಮದ್ವೆ ಆದ್ವಿ. ಆ ಪ್ರೀತಿಗೆ ಒಂದು ಚಿಕ್ಕದ ಕತೆ ಇದೆ. ನಮ್ಮ ಹಳ್ಳಿ ಇಲ್ಲಿಂದ ಸ್ವಲ್ಪ ದೂರ, ಒಂದು ಚಿಕ್ಕಹಳ್ಳಿ. ತಿನ್ನಕನ್ನ ಇಲ್ಲ, ಹಾಕೊಳಕ್ ಬಟ್ಟೆ ಇಲ್ಲ. ನನ್ನನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ನನಗೆ ಅಪ್ಪ ಅಮ್ಮ ಗೊತ್ತೇ ಇಲ್ಲ. ಅನ್ನಕ್ಕೋಸ್ಕರ, ಊಟಕ್ಕೋಸ್ಕರ ಈ ರಾಜರಿರೋ ಊರಿಗೆ ಹುಡ್ಕೊಂಬಂದ್ಬಿಟ್ಟೆ. ಒಂದು 10 ವರ್ಷ ಇರ್ಬೇಕಲ್ವಾ ನನಗೆ? ಹೌದು. 10 ವರ್ಷ ಹೊಟ್ಟೆಪಾಡ್ಗೋಸ್ಕರ ಏನೇನೋ ಮಾಡ್ಬಿಟ್ಟಮ್ಮ. ಇಲ್ಲ ಮಾಡಿಸಿದ್ರು, ಅದರಲ್ಲಿ ಒಳ್ಳೆಯವ್ರು ಸಿಕ್ಕಿದ್ರು, ಕೆಟ್ಟವ್ರು ಸಿಕ್ಕಿದ್ರು. ಯಾರೋ ಒಳ್ಳೆಯವರು ಪುಣ್ಯಾತ್ಮ ಒಂದು ಗೂಡಂಗಡಿ ಹಾಕ್ಕೊಟ್ರು, ಚಿಕ್ಕದಮ್ಮ ಟೀ ಅಂಗಡಿ, ಟೀ ಮಾರ್ಕೊಂಡಿರು ಅಂತ. ಅಲ್ಲಿ ನನಗೆ ಇವಳು ಸಿಕ್ಕಿದ್ಲು. ಅರ್ಧೋಗಿರೋ ಬಟ್ಟೆ, ಮಾಸದ ಮುಖ, ಗಮ್ಮನ್ನ ಹೂವಿನ ಬುಟ್ಟಿ, ಅದ್ರಲ್ಲಿ ಹೂವು ಇಟ್ಕೊಂಡು ರೋಡ್ ತುಂಬಾ ಓಡಾಡ್ಕೊಂಡು ಹೂವು ಮಾರೋಳು. ಹೂವು ಮಾಡ್ಕೊಳ್ಳಿ ಗಮ್ಮಂತೀರ, ಹೂವು ಮಾಡ್ಕೊಳ್ಳಿ ಗಮ್ಮಂತೀರ ಅಂತ. ಹೌದು, ನಾನು ಅವಳನ್ನ ಕರೆದ್ಬಿಟ್ಟು ಇಷ್ಟು ಟೀ ಕೊಡ್ತಾ ಇದ್ದೆ. ನಾನು ಶ್ರೀಮಂತ ಅಲ್ವಲ್ಲ. ಅವಳು ಸ್ವಾಭಿಮಾನಿ, ಇಷ್ಟು ಹೂವು ಕೊಡೋಳು. ನಾನು ಅದನ್ನ ದೇವ್ರಿಗೆ ಮುಡಿಸ್ತಾ ಇದ್ದೆ. ಈ ಟೀ ಕೊಡೋದು, ಹೂವು ಕೊಡೋದು, ಈ ವಹಿವಾಟಿನಲ್ಲಿ ನಾವಿಬ್ರು ಬೆಳೆದು ದೊಡ್ಡವರಾಗ್ಬಿಟ್ವಿ. ಅವಳು ಮಾಸಿದ ಮುಖ, ಹರಿದೋಗಿರೋ ಬಟ್ಟೆ, ಆ ಗಮ್ಮನ್ನ ಹೂವಿನ ವಾಸನೆ, ನನಗೆ ಗೊತ್ತಿಲ್ಲ ಅದೇ ಪ್ರೀತಿ ಅಂತ. ನನಗೆ ಅವಳು ತುಂಬ ಇಷ್ಟ ಆಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನನಗೆ ಅವಳ ಮದುವೆ ಮಾಡಿಕೊಡಿ ಅಂತ ಕೇಳಿದೆ. ನಿಮಗೆ ಗೊತ್ತಿಲ್ಲ ಆಗ ಅವಳ ಪರಿಸ್ಥಿತಿ, ಕಿತ್ತು ತಿನ್ನೋ ಬಡತನ, ಅದನ್ನು ಹೇಳೋಕ್ ಸಾಧ್ಯ ಇಲ್ಲ. ಆದರೂ ಅವ್ರ ಮನೆಯವರು ಇವಳ ನನಗೆ ದಾರಿ ಎರೆದುಕೊಟ್ರು. ಈ ದೇವತೆ ನನ್ನ ಜೀವನದಲ್ಲಿ ಕಾಲಿಟ್ಟಾಗ್ಲಿಂದ ನೋಡಿಮ್ಮ, ಇಷ್ಟು ದೊಡ್ಡ ಹೋಟ್ಲ್ಗೆ ಓನರ್ ಆಗಿದ್ದೀನಿ, 50 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಈಗ ಹೇಳಿ, ಈ ದೇವತೆಗೆ ಈ ಸ್ಥಾನ ಕೊಟ್ಟಿದ್ದು ತಪ್ಪ? ಇಲ್ಲ ಸರ್, ಖಂಡಿತವಾಗ್ಲೂ ತಪ್ಪಲ್ಲ. ಆದ್ರೂ ಜೀವಂತವಾಗಿರೋರ್ಗೆ ಹೂವು ಕುಂಕುಮ ಇಡೋದು ತಪ್ಪಲ್ವಾ ಸರ್? ಜೀವಂತವಾಗಿರೋರ್ಗೆ ಹೂ ಹಾಕಬಾರ್ದು, ಕುಂಕುಮ ಇಡಬಾರ್ದು ಅಂತ ಯಾವ ಪುಸ್ತಕದಲ್ಲಿ ಯಾರು ಹೇಳಿದ್ದಾರೆ? ಈಗ ಸಿನಿಮಾ ನಟ ನಟಿಯರು ನೋಡ್ತೀರಾ, ಅವ್ರಿಗೆ ಹೂ ಹಾಕ್ತಾರೆ, ಕುಂಕುಮ ಹಾಕ್ತಾರೆ, ಹಾಲ್ನ ಅಭಿಷೇಕನೇ ಮಾಡ್ತಾರೆ. ಶ್ರೇಯಸ್ಸದು. ನಾವು ಯಾರಿಗೆ ನಮ್ಮ ಮನಸ್ಸಿನಲ್ಲಿ ಸ್ಥಾನ ಕೊಡ್ತೀವಿ ಅನ್ನೋದು ಮುಖ್ಯ. ಯಾವ ಸ್ಥಾನ ಕೊಡ್ತೀವಿ ಅನ್ನೋದು ಅಲ್ವಾ? ಈಗ ನೀವಿಬ್ರು ಪ್ರೇಮಿಗಳು ಹೌದಾನೆ? ನಾನು ನೋಡ್ದೆ. ದೋಸೆ ಮುರ್ಕೊಳ್ಳೋದು, ಅನ್ನೋದು ಅದೆಲ್ಲ ನೋಡ್ದೆ. ಪ್ರೇಮಿಗಳು ತಾನೆ? ಇವಾಗ ನಿಮ್ಮ ಮದುವೆಯಲ್ಲಿ ನೀವಿಬ್ರು ಪರಸ್ಪರ ಹಾರ ಬದಲಾಯಿಸ್ಕೋತೀರಾ? ಅವಳು ಹಣೆಗೆ ಸಿಂಧೂರ ಇಡ್ತೀಯಾ? ಇದ್ರ ಅರ್ಥ ಏನು? ಮುಗೀತು ಅಂತನಾ? ಇಲ್ಲ, ಪ್ರಾರಂಭ ಅದು ಶುರು. ಹೌದಾನೆ? ಬೇರೆಯವ್ರು ಹೇಗೆ ಬದುಕ್ತಾರೋ ನಂಗೆ ಗೊತ್ತಿಲ್ಲ. ನನಗೆ ಹೀಗಿರ್ಬೇಕು ಅಂತ ಅನಿಸ್ತು, ಹೀಗೆ ಇದ್ದೀನಿ ಅಷ್ಟೇ. ಏನೇ ನಿಮ್ಮಿಬ್ರು ಕ್ಲಿಯರ್ ಆಯ್ತಾ? ಓಕೆ. ಹಾ ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೆ ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಪ್ರೀತಿನ ಮಿಸ್ ಮಾಡ್ಕೋಬಾರ್ದು. ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗಲ್ಲ.
ಇವನೇನ್ ಮನುಷ್ಯ ಏನ್ರಿ? ಯಾವಾಗ್ಲೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ. ಸಾರಿ ರೀ, ಗೊತ್ತಿಲ್ದಂಗೆ ನಿಮ್ಮ ಹುಡುಗಂಗೆ ಬೈದ್ಬಿಟ್ಟೆ. ನನ್ಗೆ ಯಾಕೋ ಪ್ರಭು ಸಿಗದ್ ಡೌಟು ಅನ್ಸುತ್ತೆ. ಅಂದ್ರೆ ಇವತ್ತು ಸಿಗದ್ ಡೌಟು ಅಂತ. ಒಂದ್ ಕೆಲ್ಸ ಮಾಡೋಣವಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ನಮ್ಮನೇಲೆ ಇದ್ಬಿಡಿ. ನಾಳೆ ಒಂದು ಫೋನ್ ಆನ್ ಆದ್ರೂ ಆಗ್ಬೋದು. ಅವ್ನ್ ಸಿಗ್ತಾನ್ರಿ. ನಿಮಗಿಷ್ಟ ಇದ್ರೆ ಮಾತ್ರ ರೀ. ನಮ್ಮನೇಲಂತೂ ಯಾವುದೇ ಸಮಸ್ಯೆ ಇಲ್ಲ. ಹೋಗಣ್ವಾ? ಹೋಗಣ್ವೇನ್ರಿ? ಯಾಕ್ರಿ, ಏನಾಯ್ತು? ಯಾಕ್ರಿ, ಏನ್ರಿ ಆಯ್ತು? ಏನ್ರಿ ಇಷ್ಟು ಜೋರ ನಗ್ತಾ ಇದೀರಾ? ನನಗೂ ಹೇಳ್ರಿ, ನಾನು ನಿಮ್ ಜೊತೆ ನಗ್ತೀನಿ. ಏನಿಬ್ರು ಕೈಗಳನ್ನ ಆರ್ಟ್ ಶೇಪಲ್ಲಿ ಇಟ್ಕೊಂಡು ರೇಖಿ ಎಕ್ಸ್ಚೇಂಜ್ ಮಾಡ್ತಾವ್ರ. ಇಬ್ರು ಲವರ್ಸೆ. ಪ್ರಮೋಷನ್ ಫಿಕ್ಸ್. ಮೆತ್ತಿಗೆ ಹೋಗ್ತೀನಿ, ಯಾರಿಗೂ ಡಿಸ್ಟರ್ಬ್ ಆಗ್ಬಾರ್ದು. ಎಕ್ಸ್ಕ್ಯೂಸ್ ಮೀ, ನೀವಿಬ್ರು ಬ್ರದರ್ ಸಿಸ್ಟರ್ ಅಲ್ಲ ತಾನೆ? ಅಲ್ಲ ಸರ್, ಲವರ್ಸ್. ಲವರ್ಸ್. ನಿನ್ನ ಹೆಸರು? ಶರತ್. ನಿಂದು? ಸಂಗೀತ. ಏಜು? 21. ನಿಂದು? 24. ಆಹಾ, ಪರ್ಫೆಕ್ಟ್ ಪರ್ಫೆಕ್ಟ್ ಏಜ್. ಟಬಕ್. ಒಂದ್ ನಿಮಿಷ. ಹಲೋ ಲೇ, ಈ ಸಲ ನನ್ನ ಪ್ರಮೋಷನ್ ಕನ್ಫರ್ಮ್ ಕಣೋ. ನೋಡು, ನಾನು ಹೇಳಿದ ಐಟಮ್ನಲ್ಲೇ ತಗೊಂಬಾ. ಸರ್, ಏನ್ ತರಿಸ್ತಾ ಇದೀರಿ? ಈಗ ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ. ಎಷ್ಟು ದಿನ ಅಂತ ಹಿಂಗ್ ಕೈ ಹಿಡ್ಕೊಂಡು ಕೈ ರೇಖೆ ನೋಡ್ಕೊಂಡು ಕೂತಿರ್ತೀರಾ? ಅದಕ್ಕೆ ನಾನು ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ಬಿಡ್ತೀನಿ. ಆಮೇಲೆ ಗಂಡ ಹೆಂಡತಿ ರಾಜಾರೋಷವಾಗಿ ಎಲ್ಲಂದ್ರಲ್ಲಿ ಕೂತ್ಕೊಂಬೋದಲ್ವಾ? ಏಯ್, ಮದ್ವೆ ಮಾಡ್ಸಾದ್ಮೇಲೆ ಕಣೋ ನನ್ ಕಾಲಿಡಿಬೇಕು. ನನ್ಗೆ ಗೊತ್ತು ಇವನೇನು ಕಾಲಿಡಿತಾವನೆ ಅಂತ. ನೋಡು, ನಮ್ಮಂತ ಲವರ್ಸ್ ನ ಒಂದ್ ಮಾಡಿರೋ ದೇವ್ರಂತ ತಾನೆ? ಇಲ್ಲ, ನಾನ್ ಲವ್ ಮಾಡ್ತಿಲ್ಲ ಸರ್. ಮತ್ತ ಅವಾಗಿಂದ ಕಲ್ ಮೇಲೆ ಕೂತ್ಕೊಂಡು ಇವಳು ರೇಖೆ ಎಳಿಸ್ತಿದ್ದೆ. ಟೈಮ್ ಪಾಸ್ಗೆ ಸರ್. ಟೈಮ್ ಪಾಸಾ? ಟೈಮ್ ಪಾಸಾ? ಅಯ್ಯೋ, ಇಂಥವ್ನ್ ಲವ್ ಮಾಡಿದ್ಯಾ ನೀನು? ಅಣ್ಣ, ಅವ್ನ್ ಲವ್ ಪ್ಯೂರು. ನನ್ನ ಮದುವೆ ಆಗ್ತಾನೆ, ನಂಗೊಂದು ಬಾಳ್ ಕೊಡ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಅವನಿಂದ ಮೋಸ್ಕರ ಅಂತ ಅನ್ಕೊಂಡಿರ್ಲಿಲ್ಲ ಅಣ್ಣ. ಇವತ್ ಫ್ರೆಂಡ್ ಮನೇಲಿ ಯಾರು ಇಲ್ಲ, ಬಾ ಬಾ ಅಂತ ಕರೀತಿದ್ದ. ನಾನು ಒಪ್ಕೊಂಡು ಹೊರಟು ಹೋಗ್ತಿದ್ನೇನೋ. ಅಷ್ಟ್ರಲ್ಲಿ ನೀವು ದೇವ್ರ ತರ ಬಂದು ನನ್ನ ಕಾಪಾಡ್ಬಿಟ್ರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಅಳ್ಬೇಡಮ್ಮ, ನೀನು ಹೋಗು. ಈ ಕುಂಭರಾಶಿ ಹಣೆ ಬರನೇ ಇಷ್ಟ, ಕೊನೆಯವರೆಗೂ ಗುಮ್ಮಿಸ್ಕೊಳದೇನ. ಬಟ್ ಪ್ರಮೋಷನ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ಒಬ್ಬ ಕಾಮುಕನಿಂದ ಒಂದು ಹೆಣ್ಮಗಳು ನೋಡಿಸ್ದೆ, ಅಷ್ಟು ಸಾಕು. ನಿಲ್ಸ ನಿಲ್ಸ. ಯಾವನವನು ಸರ್ಕಲ್ಗೆ ಸೌಂಡ್ ಸಿಸ್ಟಮ್ ಹಾಕೋನೆ? ಏಯ್, ಹಾ ಸರ್, ನಾಳೆಯಿಂದ ಹೆಲ್ಮೆಟ್ ಹಾಕೊಂಡು ಓಡಾಡು. ಆಹಾ, 3 ಜನ ದಿಗ್ಗಜರು ಒಂದೇ ಕಡೆ. ಆಹಾ, 2 ಕಣ್ ಸಾಲದು ನೋಡಕ್ಕೆ. ಇವತ್ತೇನಾದ್ರೂ ವಿಶೇಷ ಆಯ್ತಾ? ಇಲ್ಲ ಸರ್, ಆತರ ಯಾವ್ದು ಇಲ್ಲ ಸರ್. ಫಂಕ್ಷನ್ ಮಾಡ್ತಾವ್ರೆ, ಫೋಟೋ ಮುಂದೆ ಛತ್ರಿ ವ್ಯಾಪಾರ ಮಾಡ್ತಾವ್ರ. ಏಯ್, ಬರ ಇಲ್ಲಿ.
ಸರ್ ನಮಸ್ತೆ ಸರ್. ದೊಡ್ಡವ್ರ ಫೋಟೋ ಹಾಕೊಂಡು ಛತ್ರಿ ಕೆಲಸ ಮಾಡ್ತಾ ಸರ್ ಛತ್ರಿ ಕೆಲಸ ಅಲ್ಲ ಸರ್, ಫಂಕ್ಷನ್ ಮಾಡ್ತಾ ಇದೀವಿ. ಫಂಕ್ಷನ್? ಹೌದು ಸರ್. ಪರ್ಮಿಷನ್ ಇಲ್ದೆ ಸರ್ ನಮ್ ಸ್ಲಾಮ್ ಹುಡುಗ ಕೋಟ್ಯಾಧಿಪತಿ ಮಗಳ ಲವ್ ಮಾಡಿದಾನೆ ಸರ್. ಲವ್ ಮಾಡವನ ಸರ್? ಹೊಡಿತು ಚಾನ್ಸು. ಏಯ್ ಬೇಗ ಕರ್ಸೋ, ನಾನೇ ಮದ್ವೆ ಮಾಡಿಸ್ಬಿಡ್ತೀನಿ. ಸರ್ ಮದುವೆ ಆಗೋಯ್ತು ಸರ್. ಮದ್ವೆ ಆಗೋಯ್ತಾ? ಹೌದು ಸರ್, ಅದಕ್ಕೆ ಖುಷಿಯಿಂದ ಫಂಕ್ಷನ್ ಮಾಡ್ತಾ ಇದ್ದೀವಿ. ತ್ರಿಮೂರ್ತಿಗಳೇ ಜಸ್ಟ್ ಮಿಸ್. ಹೋಗ್ಲಿ ಬಿಡು, ಲವ್ ಮ್ಯಾರೇಜ್ ಅಂತೀರಾ? ನೋಡಪ್ಪ, ನಾನ್ ಮಾತ್ರ ಲವರ್ಸ್ಗೆ ಸಪೋರ್ಟು. ಅಡಿಯೋ ಬೇಗ. ಇವನೇನೋ ನಮ್ಮನ್ನ ನೋಡಿ ಓಡ್ ಹೋಗ್ತಾನೆ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ. ಯಾಕೆ ನಮ್ಮನ್ನ ಫಾಲೋ ಮಾಡ್ತಿದ್ದೀರಾ? ಇವಳಿಗೋಸ್ಕರ. ಅಂದ್ರೆ ಇವ್ರು ನಿಮಗೆ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು. ಇವಳೆ ತಾನೆ? ಇವಳನ್ ಬಿಟ್ಬಿಟ್ಟು ಹಣ ತಗೊಂಡು ಹೋಗ್ತಾ ಇರತ್ತಾನೆ. ಯಾಕೆ? ಇವಳನ್ ಕಳಿಸ್ತೀನಿ ಅಂತ ಹೇಳಿ ಹಣ ತಗೊಂಡು ಕಮಿಟ್ ಆಗಿದ್ದಾನೆ. ಯಾರು? ಇನ್ಯಾರು? ಇವಳ ಲವರ್ ಪ್ರಭು. ಮೂರ್ನಾಲ್ಕು ತಿಂಗಳ ಹಿಂದೆನೆ ಮಲ್ನಾಡ್ ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಣ್ಣನ ಹತ್ರ ಅಡ್ವಾನ್ಸ್ ತಗೊಂಡಿದ್ದಾನೆ. ಇತ್ತೀಚೆಗೆ ಅವನ ಅಡ್ರೆಸ್ ಇಲ್ಲ. ನೀನ್ ನೋಡಿದ್ರೆ ಇವಳನ್ ಬೈಕಲ್ಲಿ ಕೂರಿಸ್ಕೊಂಡು ಊರೆಲ್ಲ ಸುತ್ತಾ ಇದೀಯ. ಏನಂತ ಅಡ್ವಾನ್ಸ್ ತಗೊಂಡಿದ್ದ? ಇನ್ನೇನಂತ, ಮೊದಲು ನಾವು, ಆಮೇಲೆ ಬಾಂಬೆ, ಆಮೇಲೆ ದುಬೈ. ಸುಮ್ನಿರು ಭೂಮಿ. ಬಾನು ಪ್ಲೀಸ್, ಬಾನು ಸುಮ್ನಿರು ಭೂಮಿ. ಬಾನು ಪ್ಲೀಸ್, ಬಾನು ಬಿಡಿ ಅವನ್ನ, ಬಾನು ಪ್ಲೀಸ್. ನಿನ್ನ ವೇಶ್ಯವಾಡ್ಗೆ ಕರ್ಕೊಂಡು ಹೋಗಿ ಬಂದಿರ ನೀನು? ಹೌದು, ನನಗೆ ಗೊತ್ತು. ಆದ್ರೆ ನಾನು ಇವನಿಗೆ ಥ್ಯಾಂಕ್ಸ್ ಹೇಳಬೇಕು.
ಥ್ಯಾಂಕ್ಸಾ? ಇವನಿಗೆ ಥ್ಯಾಂಕ್ಸ್ ಹೇಳ್ಬೇಕಾ? ಭೂಮಿ, ನಿನಗೆ ಹುಚ್ಚಿಗೆ ಚಿಡ್ದಿದ್ಯಾ? ಹುಚ್ಚು ಹಿಡ್ದಿತ್ತು, ಆದ್ರೆ ಇವನಿಂದನೇ ಹುಚ್ಚು ಬಿಟ್ಟೋಯ್ತು. ಇವನಿಂದನೇ ನನ್ನ ಜೀವನ ಉಳಿದಿತ್ತು. ಆ ಪಾಪದ ಕೋಪದಲ್ಲಿ ನರಳಬೇಕಾಗಿದ್ದು ನಾನು ಬಚಾವಾಗಿದ್ದು ಇವನ್ ಬಂದು ಹೇಳಿದ್ಮೇಲೆ ಅಲ್ವಾ? ಈಗ ಹೇಳು, ನಾವಿವನ್ಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಬಿಟ್ಬಿಡಿ ಬಾನು, ಪ್ಲೀಸ್ ಇವನ್ನ ಬಿಟ್ಬಿಡಿ. ನಿನ್ ಟೈಮ್ ಚೆನ್ನಾಗಿದೆ, ಬದುಕ ಹೋಗ್. ಒಂದ್ ಹೆಣ್ಣು ಪ್ರೀತಿಲ್ ಬಿದ್ಮೇಲೆ ತಾನ್ ಪ್ರೀತಿಸೋ ಹುಡ್ಗ ಹೇಗಿರ್ಬೇಕು, ಅವನ್ ಜೊತೆ ಹೇಗ್ ಬಾಳ್ಬೇಕು, ತನ್ ಮುಂದೆ ಜೀವನ ಹೇಗೆಲ್ಲ ಇರ್ಬೇಕು ಅಂತ ಎಷ್ಟೆಲ್ಲ ಆಸೆಗಳನ್ನ ಕನ್ಸುಗಳನ್ನ ಕಟ್ಕೊಂಡಿರ್ತಾಳೆ. ಆದ್ರೆ ನಾನ್ ಪ್ರೀತಿಸಿದ ಹುಡ್ಗ ನನ್ನನ್ನು ಸೋಳೆ ಮನೆಗ್ ಮಾರ್ತಾನೆ ಅಂದ್ರೆ ಅವನ್ಗೋಸ್ಕರ ಮನೆ, ಅಪ್ಪ, ಅಮ್ಮ, ಬಂತು ಬಳಗ ಎಲ್ಲಾನು ಬಿಟ್ಟು ಬಂದೆ. ಆದ್ರೆ ನನಗ್ ಬಂದ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಪ್ಲೀಸ್ ಭೂಮಿ, ಅಳಬೇಡಿ. ಬನ್ನಿ ಮನೆಗೆ ಹೋಗೋಣ. ಮತ್ತೆ ಚಪ್ಪಲಿ ಕಿತ್ತೋಯ್ತಾ? ಪರವಾಗಿಲ್ಲ, ಅಲ್ಲಿ ಮುಂದೆ ಹೊಲ್ಸೋಣ ಬನ್ನಿ. ಕಿತ್ತೋಗಿರೋ ಚಪ್ಪಲಿನ ಪದೇ ಪದೇ ಹೊಲಿಸ್ಬಾರ್ದು. ಇದು ಪ್ರಭು ಕೊಡ್ಸಿರೋದು, ಹೊಸ ತಗೊಳ್ಳೋಣ. ಈಗ ಹೇಳ್ದಲ್ಲ ಅಚ್ಚ ಕನ್ನಡ. ಅದಿರ್ಲಿ, ಈಗ ಹೇಳು, ನೀನ್ ಯಾರು? ನೀನ್ ಯಾಕೆ ಅವ್ರನ್ನ ಫಾಲೋ ಮಾಡ್ತಾ ಇದ್ಯಾ? ನೀನ್ ನಿಜ ಹೇಳಲಿಲ್ಲ ಅಂದ್ರೆ ನೀನ್ ಉಂಗಾನ ಇಲ್ಲಿ ಇಟ್ಬಿಟ್ಟು ಚಪಾತಿ ಮಾಡ್ಬಿಡ್ತೀನಿ. ಓ ಚಪಾತಿ? ಯಸ್ ಯಸ್, ಪ್ರಿಯಾ, ಮೈ ಡಾರ್ಲಿಂಗ್, ಮೈ ಸ್ವೀಟಿ, ಡ್ಯಾಡಿ, ಮಮ್ಮಿ. ಯಾಕ್ರಿ ಅಳ್ತಿದ್ದೀರಾ ಭೂಮಿ? ಕಣ್ಣೀರ್ ಬಿಟ್ರೆ ನನ್ನ ಜೀವನದಲ್ಲಿ ಬೇರೆ ಇನ್ನೇನು ಉಳಿದಿದೆ ಬಾನು? ನೀವ್ ಅಳ್ಬಾರ್ದು ಭೂಮಿ. ನೀವತ್ರೆ ನನಗ್ ನೋವಾಗತ್ತೆ. ಪ್ರೀತಿಸ್ತಿದ್ದವನ್ಗೆ ನೋವಾಗಿಲ್ಲ, ಪಾಪ ನಿಮಗೆ ಯಾಕೆ ನೋವಾಗ್ಬೇಕು? ಯಾಕೆ ಅಂದ್ರೆ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಭೂಮಿ. ಅಮ್ಮ ಭೂಮಿ, ಏನಮ್ಮ ಇದು? ಹೇಳ್ದೆ ಕೇಳ್ದೆ ಎಲ್ಲೋಗಿದ್ಯಮ್ಮ? ನೀನ್ ನಿನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ ಅಂತ ನಿಮ್ಮಮ್ಮ ತುಂಬಾ ಟೆನ್ಷನ್ ಆಗಿದ್ದಾಳೆ. ಇವತ್ ಬೆಳಗ್ಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ. ನೋಡಮ್ಮ ಭೂಮಿ, ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳಮ್ಮ, ಅವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಬಂದ್ಬಿಡು ಕಂದ, ಬಂದ್ಬಿಡು. ನಿಮ್ಮಮ್ಮನ ಸ್ಥಿತಿನ ನನ್ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ. ಬಂದ್ಬಿಡಮ್ಮ. ಸರ್, ನಾನು ಭಾನು ಅಂತ ಭೂಮಿ ಫ್ರೆಂಡ್ ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಮೈಸೂರಲ್ಲಿ ಒಂದು ಕಂಪ್ನಿಲಿ ಇಂಟರ್ವ್ಯೂ ಇತ್ತು. ನಿಮ್ಗೆ ಹೇಳಿದ್ರೆ ಕಳ್ಸೋದಿಲ್ಲ ಅನ್ನೋ ಭಯದಿಂದ ಹೇಳ್ದೆ ಕೇಳ್ದೆ ಬಂದಿದ್ದಾರೆ ಅಷ್ಟೇ ಸರ್. ನೀನ್ ಹೇಳ್ದಷ್ಟೇ ಆಗಿದ್ರೆ ಸಂತೋಷ ಪಡ್ತೀನಿ. ಒಂದ್ ವೇಳೆ ನೀನೇ ನಮ್ ಭೂಮಿನ ಪ್ರೀತಿಸಿದ್ರೆ ಹೇಳಪ್ಪ, ನಾನೇ ನಿಮ್ ಮನೆಯವ್ರ ಹತ್ರ ಮಾತಾಡಿ ನನ್ನ ಮಗಳನ್ನ ದಾರಿ ಎರೆದ್ಕೊಡ್ತೀನಿ. ಹಲೋ ಹಲೋ, ಮಾತಾಡಪ್ಪ ಭೂಮಿ. ಹಾಗೇನಿಲ್ಲ ಸರ್. ಮುಂದೆ ನೀವೇ ಹೇಳಿ. ನಾನೇನ್ ಹೇಳಿ? ಸರಿ, ನಾನು ನಮ್ಮೂರ್ಗೆ ವಾಪಸ್
ವಾಪಸ್ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಸರ್ ನಮಸ್ಕಾರ ಸರ್. ಏನು ಸರ್ ಇನ್ನೂ ಮನೆ ಸಿಕ್ಕಿಲ್ವಾ? ನನ್ಗೆ ಗೊತ್ತು ಸರ್, ನನ್ಗೆ ಗೊತ್ತು. ನನ್ನ ಸಹಾಯ ಇಲ್ಲದೆ ಈ ರಾಜನೂರಲ್ಲಿ ನಿಮಗೆ ಖಂಡಿತವಾಗ್ಲೂ ಮನೆ ಸಿಗಲ್ಲ ಸರ್. ನನ್ನ ನಂಬಿ ಸರ್. ರೀ ಸ್ವಾಮಿ, ನಮಗೆ ಮನೆ ಅವಶ್ಯಕತೆ ಇಲ್ಲ. ಯಾಕೆ ಸುಮ್ಮನೆ ತಲೆ ತಿಂತಿದ್ದೀರಾ? ಸರ್ ನಾನಿರೋದೇ ನಿಮ್ಮಂಥ ಪ್ರೇಮಿಗಳಿಗೆ ಹೆಲ್ಪ್ ಮಾಡೋಕೆ. ನೋಡಿ, ನಾವೀಗ ಬೇರೆ ಕೆಲ್ಸಕ್ಕೆ ಬಂದಿದ್ದೀವಿ ಸರ್. ಬಿಟ್ಬಿಡ್ರಿ ನಮ್ಮನ್ನ. ಸರಿ ಸರ್, ನೀವು ಕೆಲಸ ಮುಗಿಸ್ಕೊಂಡೇ ಬನ್ನಿ ಸರ್, ಪರವಾಗಿಲ್ಲ. ನಾನಿಲ್ಲೇ ಕಾಯ್ತಾ ಇರ್ತೀನಿ. ಬೇಡ ರೀ, ನಮಗೆ ಮನೆ ಅವಶ್ಯಕತೆ ಇಲ್ಲ. ನೀವು ಹೋಗ್ರಿ, ಬನ್ನಿ. ಓ, ಮೇಡಮ್ಗೆ ಚಪ್ಪಲಿ ಕೊಡ್ಸಕ್ಕೆ ಬಂದಿದ್ದೀರಾ? ಕೊಡ್ಸಿ ಕೊಡ್ಸಿ ರೇ, ಬನ್ನಿ. ಮೇಡಮ್ ಒಂದು ನಿಮಿಷ. ಹಲೋ ಸರ್. ಹಲೋ ಸರ್, ನಿಮ್ಗ ಮೇಡಮ್ಗ? ಮೇಡಮ್ಗೆ. ಓಕೆ, ನೋಡಿ ಮೇಡಮ್. ಹಾಂ ನೋಡಿ. ಭೂಮಿ, ಯಾಕೆ ಯಾವುದು ಇಷ್ಟ ಆಗ್ತಿಲ್ವಾ? ಇಲ್ಲ. ನೋಡಿ, ಇದು ಚೆನ್ನಾಗಿದೆ ಅನಿಸ್ತಾ ಇದೆ. ನಿಮ್ಗಿದು ಇಷ್ಟ ಆಯ್ತಾ? ನನ್ಗೇನೋ ಓಕೆ, ಆದ್ರೆ ನಿಮ್ಗಿಷ್ಟ ಆಗುತ್ತೋ ಇಲ್ವೋ? ಹಾ, ಹೌದಲ್ವಾ? ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಗಮನಿಸೇ ಇರಲಿಲ್ಲ. ಇದೇ ಇರಲಿ. ಸರಿ. ಮೇಡಮ್, ಪ್ರೇಮಿಗಳ ಜೊತೆಗೆ ಬಂದು ಹೊಸ ಕರ್ಚಿಫೋ ಹೊಸ ಚಪ್ಪಲಿನೋ ತಗೊಂಡ್ರೆ ಚಪ್ಪಲಿ ಕಿತ್ತೋಗಾಗೆ, ಖರ್ಚಿಪ್ ಹರಿದೋಗಾಗೆ ಸಂಬಂಧಗಳು ಮುರಿದೋಗ್ತವೆ ಮೇಡಮ್. ಅದಕ್ಕೆ ನಿಮ್ಮ ಹುಡುಗನ ಹತ್ರ ದುಡ್ಡು ಕೊಡಿಸ್ಬೇಡಿ, ನೀವೇ ಕೊಡಿ. ಮಮ್ಮಿ, ನಾನೊಂದು ಪ್ರಶ್ನೆ ಕೇಳಲಾ? ಅಮ್ಮ ತಾಯಿ, ನಿನ್ ಕಾಟ ಮನೇಲಿ ಸಾಲ್ದು ಅಂತ ಇಲ್ಲಿ ಬೇರೆನಾ? ಸುಮ್ನೆ ಇರು. ಅಂದ್ರೆ ನೀನು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತ ಆಯ್ತು. ಹಾಗೆ ಅನ್ಕೋ. ಪಪ್ಪ, ನಾನೊಂದು ಪ್ರಶ್ನೆ ಕೇಳಲಾ? ಹಾ ಸರಿ, ಕೇಳಮ್ಮ. ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ? ಇದೊಳ್ಳೆ ಕತೆ ಆಯ್ತಲ್ಲ. ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲಮ್ಮ. ಹೋಗ್ರಿ ಬಿಡು, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಕೇಳು. ಬೀಜ ಮೊದ್ಲ ಮರ ಮೊದ್ಲ? ಇದು ಅದೇ ತರನೇ, ಇದಕ್ಕೂ ಉತ್ತರ ಇಲ್ಲಮ್ಮ. ಹೋಗ್ಲಿ ಬಿಡು, ಇನ್ನು ನನ್ನ ಕೊನೆ ಪ್ರಶ್ನೆ ನಂದು. ಆಯ್ತು, ಕೇಳು. ಬಾನು ಭೂಮಿ ಒಂದಾಗುತ್ತಾ? ಭಾನು ಭೂಮಿ ಒಂದಾಗಕ್ಕೆ ಹೇಗ್ ಸಾಧ್ಯ ಅಮ್ಮ? ಯಾಕೆ ಸಾಧ್ಯ ಇಲ್ಲ ಪಪ್ಪ? ಬಾನಿನಿಂದ ಪ್ರೀತಿಯ ಮಳೆ ಭೂಮಿಗೆ ಬಿದ್ದಾಗ ಬಾನು ಭೂಮಿ ಒಂದಾಗಲ್ವಾ? ಆಗ ಕಾಮನ ಬಿಲ್ಲು ಮೂಡೋದಿಲ್ವಾ? ನೀರಿಲ್ವಾ ಭೂಮಿ? ಒಂದು ನಿಮಿಷ, ನೀರು ತಗೊಂಡ್ಬರ್ತೀನಿ. ಹಾಂ ಸರ್, ಹಳೆ ಬಸ್ ಸ್ಟ್ಯಾಂಡ್ ಹತ್ರನೇ ಇದ್ದೀನಿ ಸರ್. ಬಸ್ ಇನ್ನೂ ಬಂದಿಲ್ಲ ಸರ್. ಓಕೆ ಸರ್. ಏ ಬಾನು ಸರ್, ಇಲ್ಲೇನೋ ಮಾಡ್ತಿದ್ಯಾ ನೀನು? ಭೂಮಿ ಊರಿಗೆ ಹೋಗ್ತಿದ್ದಾಳೆ ಸರ್, ಅದಕ್ಕೆ ಕಳ್ಸೋಣ ಅಂತ ಬಂದೆ. ನೀವೇನ್ ಸರ್ ಇಲ್ಲಿ? ಅಯ್ಯೋ, ನಮ್ಮ ಸಾಹೇಬನ್ ದೂರ ಸಂಬಂಧಿಕ ಬಸ್ಸಲ್ಲಿ ಬರ್ತಾಳಂತೆ, ಅವನ್ನ ಪಿಕ್ ಮಾಡೋ ಡ್ಯೂಟಿ ಹಾಕಿದ್ದಾರೆ. ಅದಿರ್ಲಿ, ಭೂಮಿಗೆ ಪ್ರಭು ಇಲ್ಲ ಸರ್, ಅವನ ಬಗ್ಗೆ ಅವಳಿಗೆ ಸ್ವಲ್ಪನೂ ಪ್ರೀತಿ ಅನ್ನೋದು ಉಳಿದಿಲ್ಲ ಸರ್. ಬಾನು, ನಿನ್ಗೆ ಆಗ್ಲೇ ಹೇಳಿದೆ, ನೀನು ಸ್ವಲ್ಪನೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ನೋಡು. ಈಗಲೂ ಕಾಲ ಮಿಂಚಿಲ್ಲ. ನೀನು ಹೋಗಿ ಧೈರ್ಯವಾಗಿ ಅವಳ ಹತ್ರ ಐ ಲವ್ ಯು ಅಂತ ಹೇಳ್ಬಿಡು. ಅದು ಹೇಗೆ ಸಾಧ್ಯ ಸರ್? ಈಗ ತಾನೇ ಪ್ರಭು ಬಗ್ಗೆ ತಿಳ್ಕೊಂಡು ಶಾಕಲ್ಲಿದ್ದಾಳೆ ಅವಳು. ಈ ಸಮಯದಲ್ಲಿ ನಾನು ಹೇಗೆ ಸರ್ ಹೋಗ ಐ ಲವ್ ಯು ಅಂತ ಹೇಳಿ? ಪ್ರಭು ಹೋದ್ರೇನು, ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಅವಳಿಗೆ ಈಗ ಹೇಳಿದ್ರೆ ಅವಳ ದೃಷ್ಟಿಲಿ ನಾನು ಎಷ್ಟು ಚೀಪಾಗಿ ಕಾಣ್ತೀನಿ ಅಂತ ನೀವೇ ಯೋಚನೆ ಮಾಡಿ ಸರ್. ನೀನು ಹೇಳೋದು ನಿಜಾನೇ. ಅವಳು ಒಂದು ಮಾತು ಹೇಳಿದ್ರು ಸಾಕು, ಅವಳನ್ನ ಹೂವಿನ ಪಲ್ಲಕ್ಕಿಲಿ ಕೂರಿಸ್ಕೊಂಡು ಹೋಗಿ ನಮ್ಮ ಮನೆ ತುಂಬಿಸ್ಕೋತೀನಿ. ಅದನ್ನೇ ಒಂದು ನಿಮಿಷ,
ಸರ್ ಈಗ ಬಂದಿರ್ಬೇಕು ಸರ್. ಕರ್ಕೊಂಬರ್ತೀನಿ ಸರ್. ಸಾಹೇಬ್ರ ಕಡೆಯವ್ರು ಬಂದವ್ರಂತೆ. ಒಂದು ನಿಮಿಷ ನೋಡು, ಕೊನೆ ಸಲ ಹೇಳ್ತಾ ಇದ್ದೀನಿ, ಸಿಕ್ಕಿರೋ ಪ್ರೀತಿನ ಬಿಡಬೇಡ. ಯೋಚನೆ ಮಾಡು. ಹುಷಾರಾಗಿ ಹೋಗಿ ಬನ್ನಿ. ಮನೆಗೆ ಹೋದ್ಮೇಲೆ ಫೋನ್ ಮಾಡೋದು ಮರೆತರು ನನ್ನನ್ನು ಮರಿಬೇಡಿ. ಕರೆದ್ಬಿಡು ಭೂಮಿ, ಕರೆದ್ಬಿಡು ಭೂಮಿ. ಒಂದ್ ನಿಮಿಷ. ನಿಮ್ ಜೊತೆ ನಿಮ್ ಮನೆಗೆ ಬರ್ತೀನಿ. ನನ್ನ ಲಗೇಜ್ ನಿಮ್ ಮನೇಲಿದೆ. ಆಂಟಿ, ನೀವು ಅಂಕಲ್ಗೆ ಏನೋ ಹೇಳ್ಬೇಕು ಅಂತ ಇದ್ದೀರಲ್ವಾ? ನಿಮ್ಗೇನ್ ಅನಿಸ್ತು? ಯಾವ್ದ್ರ ಬಗ್ಗೆ? ಬಸ್ಸಲ್ಲಿ ಆ ಹುಡುಗಿ ಕ್ಯೂಟ್ ಆಗಿದ್ಲಲ್ಲ, ಯಾವಾಗ್ಲೂ ವಟ ವಟ ಅಂತ ಮಾತಾಡ್ತಾ ಇರ್ತಾಳೆ. ಯಾಕೆ ಆ ಹುಡುಗಿ ಹೇಳಿದ್ದು ನಿಮ್ಗಿಷ್ಟ ಆಗಿಲ್ವಾ? ನೀವೇನಾದ್ರೂ ಹೇಳಿದ್ರಾ? ಏನು ಇಲ್ವಲ್ಲ. ಆ ಹುಡುಗಿ ಹೇಳಿದ ಹಾಗೆ ನನ್ನ ಮನಸ್ಸಲ್ಲಿ ಪ್ರೀತಿಯನ್ನು ಮಳೆ ಶುರುವಾಗಿದೆ ಭೂಮಿ. ನೀವೇನಾದ್ರೂ ಹೇಳಿದ್ರಾ? ಇಲ್ಲ, ಏನಿಲ್ಲ. ಇಷ್ಟೊತ್ತೆಲ್ಲೋ ಹೋಗಿದ್ರಿ? ಮಾತಾಡೋ. ಹೋಗ್ಲಿ ಬಿಡಮ್ಮ, ಪಾಪ ಇಬ್ರು ಹೊರಗಡೆ ಸುತ್ತಾಡಿ ಸುಸ್ತಾಗಿರ್ತಾರೆ. ಇಬ್ರಿಗೂ ಊಟ ಬಡಿಸ್ಲೇನೋ? ಪಾಪ ಭೂಮಿನ ಬಿಸಿಲಲ್ಲಿ ಸುತ್ಸಿ ಬಾಡಿಸ್ಬಿಟ್ಟಿದ್ಯಲ್ಲೋ. ಪ್ಲೀಸ್ ಎಲ್ರು ಸುಮ್ಮನೆ ಇರ್ತೀರಾ? ಯಾಕೋ ರೇಗ್ತಿದ್ಯಾ? ಬೇಕಾದ್ರೆ ಇನ್ನೊಂದು ರೌಂಡ್ ಕರ್ಕೊಂಡು ಹೋಗ್ಬಾ. ಇವತ್ತು ಹಬ್ಬ ಬೇರೆ, ಅರಮನೆ ಲೈಟಿಂಗ್ ಮಾಡಿರ್ತಾರೆ, ತೋರ್ಸ್ಕೊಂಡ್ ಬಾ. ಅಜ್ಜಿ, ಕಾರಲ್ಲಿ ಬ್ಯಾಗ್ ಇತ್ತಲ್ಲ, ಎಲ್ಲಿದೆ? ಅಲ್ಲೇ ಇಟ್ಟಿದ್ದೀನಿ ಕಣೋ. ಏಯ್ ನಿಂತ್ಕೊಳ. ಯಾಕೋ, ಏನಾಯ್ತು? ಆ ಹುಡುಗಿನ ಊರಿಗೆ ವಾಪಸ್ ಕಳಿಸ್ತಾ ಇದೀಯಾ? ಹೂವಪ್ಪ. ಯಾಕಪ್ಪ, ಏನಾದ್ರೂ ಪ್ರಾಬ್ಲಮ್ಮ? ಹಾಗೇನಿಲ್ಲ ಭಾವ, ಅವ್ರು ಬಂದ್ ಕೆಲಸ ಆಯ್ತಂತೆ, ಅವ್ರು ಹೋಗ್ತಾರೆ. ಹಲೋ, ನೀವ್ಯಾರು? ಯಾರು? ಮಾತಾಡಿ. ಹಲೋ ಹಲೋ ಭೂಮಿ, ನಾನು ಪ್ರಭು ಮಾತಾಡ್ತಾ ಇರೋದು. ಸಾರಿ ಭೂಮಿ, ನೀನು ಮೈಸೂರಿಗೆ ಬಂದಿದ್ಯಂತೆ, ನಂಗೆ ಗೊತ್ತೇ ಆಗಿಲ್ಲ. ಎಲ್ಲಿದ್ಯಾ? ಯಾರು ಬೇಕು? ನೀವು ಭೂಮಿ ತಾನೇ ಮಾತಾಡ್ತಾ ಇರೋದು? ಸಾರಿ, ಮಿಸ್ಸಸ್ ಬಾನು ಮಾತಾಡ್ತಿರೋದು. ನೀನ್ ಹೇಳೋದು ನಿಜಾನೇ ಸರ್. ಅವಳು ಒಂದು ಮಾತು ಹೇಳಿದ್ರೆ ಸಾಕು, ಅವಳನ್ನ ಹೂವಿನ ಪಲ್ಲಕ್ಕಿಲಿ ಕೂರಿಸ್ಕೊಂಡು ಹೋಗಿ ನಮ್ಮ ಮನೆ ತುಂಬಿಸ್ಕೋತೀನಿ.
ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಬನ್ನಿ ಬನ್ನಿ. ಹಾಯ್ ಸರ್. ನೀವ್ಯಾರು? ಅಪ್ಪ ಇವ್ರ SI ಜೈಸಿಮಾ ಅಂತ. ಓ ಹೌದಾ, ತುಂಬಾ ಸಂತೋಷ. ನೀವೇನಿಲ್ಲಿ? ಒಂದ್ ನಿಮಿಷ ಹೇಳ್ತೀನಿ. ಏನಪ್ಪ ಬಾನು, ಏನಾಯ್ತು ನಿನ್ ಲವ್ ಸ್ಟೋರಿ? ಓ ಓಕೆನಾ? ಎಲ್ಲ ಓಕೆನಾ? ಎಲ್ಲ ಓಕೆ ಸರ್. ಒಟ್ನಲ್ಲಿ ನನ್ನ ಮೊಮ್ಮಗನ್ ಮದುವೆ ಫಿಕ್ಸ್ ಆಯ್ತು. ಫಿಕ್ಸಾ? ಸೂಪರ್. ಒಂದ್ ನಿಮಿಷ, ಫೋನೇ ಬರ್ಲಿಲ್ವಲ್ಲ. ಅಸ್ಟ್ರಾಲಜರ್ ಹೇಳಿದ್ ಡುಬಾಕ. ಏನಾಯ್ತು ಸರ್? ಏನಿಲ್ಲ, ಒಂದು ಫೋನ್ ಬರ್ಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ನೋಡ್ತಿದ್ದೆ. ಸಾರ್ ಇದೇನ್ ಸರ್ ನಿಮ್ ಪಕ್ಕದಲ್ಲಿ ಗುಬ್ಬಚ್ಚಿ ಗುಡ್ನ ತಲೆಯಲ್ಲಿ ಇಟ್ಕೊಂಡಿದ್ದಾನಲ್ಲ ಹುಡುಗ, ಯಾರಿವ್ನು? ಈ ಹುಡುಗ ಈ ಮನೆಗೆ ಸಂಬಂಧಿ ಆಗೋನು. ಅಂದ್ರೆ ಈ ಮನೇಲಿ ಯಾವ್ದೋ ಹುಡುಗಿನ ಪ್ರೀತಿಸ್ತಾವನಂತೆ, ಅವಳನ್ನೇ ಮದ್ವೆ ಆಗ್ತಾನಂತೆ. ಅದೇಗ್ ಸಾಧ್ಯ ಸರ್? ಅಂತವ್ರು ಯಾರು ಈ ಮನೆಯಲ್ಲಿಲ್ಲ. ಯಾರು ಇಲ್ವಾ? ತೋರ್ಸು. Action talk no one bag of mouth, cause we run the east, west, the north and south. Make them know so that them can't get me out. Anything that them hear, I do talk about. Action talk no one bag of mouth, cause we run the east, west, the north and south. Make them know so that them can't get me out. Anything that them hear, I do talk about. Action talk no one. ನಾನಂತೂ ಲವ್ ಮ್ಯಾರೇಜ್ಗೆ ಫುಲ್ ಸಪೋರ್ಟ್. ಅಂದ್ರೆ ನೀವು ಈ ಮದ್ವೆಗೂ ಓಕೆನಾ? ರಿಂಗ್ ಆಯ್ತು, ರಿಂಗ್ ಆಯ್ತು. ಲೋ ಮಾಮ. ಜಯಸಿಂಹ ಸಾಹೇಬ್ರು ಸೈನ್ ಹಾಕ್ಬಿಟ್ರು ಕಣೋ, ಡಬ್ಬಲ್ ಪ್ರಮೋಷನ್ ನಿನಗೆ. ಹೌದಾ? ಏನೂ ಇಲ್ಲ, ನನಗೆ ಡಬಲ್ ಪ್ರಮೋಷನ್ ಸಿಕ್ಕಿದೆ.